to the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಲೋಕಸಭೆ ಚುನಾವಣೆ 2024 ಲೋಕದಲ್ಲಿರುವಂತ ಎಲ್ಲ ಪ್ರಯತ್ನಗಳನ್ನ ಮಾಡಿ ವಿರೋಧ ಪಕ್ಷಗಳ ಒಂದು ಒಗ್ಗಟ್ಟನ್ನ ಸ್ಥಾಪಿಸಿ 10 ವರ್ಷ ಆಡಳಿತವನ್ನ ಪೂರೈಸುವಂತ ಬಿಜೆಪಿಯನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹರಸಾಹಸ ನಡೆದಿದೆ. ಆ ಹರಸಾಹಸದ ಪ್ರಕ್ರಿಯೆ ಇವತ್ತು ಬಿಹಾರದ ರಾಜಧಾನಿಯಾದ ಪಾಟ್ನಾದಲ್ಲಿ ಶುರುವಾಯಿತು. ಆಯೋಜಕರು ಒಬ್ರು, ಪ್ರಾಯೋಜಕರು ಮತ್ತೊಬ್ಬರದು. ನೇತೃತ್ವ ವಹಿಸಿರೋದು ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲಿಗೆ ಮೊದಲನೇ ದ್ವಂದ್ವ, ಮೊದಲನೇ ಪ್ರಶ್ನೆ, ಯಾರು ಈ ಪರ್ಯಾಯ ರಂಗದ ನೇತೃತ್ವವನ್ನ ವಹಿಸ್ತಾರೆ? ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದಾನು ಕೇಳ್ತಿದ್ದೀನಿ, ಒಂದು ಪಕ್ಷದ ದೃಷ್ಟಿಯಿಂದಾನು ಕೇಳ್ತಿದ್ದೀನಿ. ಅಲ್ಲಿಗೆ ಪ್ರಶ್ನೆ ಬರೋದು, 2024ರಲ್ಲಿ ಮೋದಿ ವರ್ಸಸ್ ಯಾರು ಚರ್ಚೆ ವಿಷಯ. ಮೋದಿ ವರ್ಸಸ್ ಯಾರು ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಲೆಂದೇ 2024ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಪರ್ಯಾಯ ರಂಗದ ಮೊದಲನೇ ಮಹತ್ವದ ಸಭೆ ಇಂದು ಪಾಟ್ನಾದಲ್ಲಿ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಆಯೋಜಕರಾದರೂ ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ನಡೆದ ಸಭೆ ಪರ್ಯಾಯ ರಂಗದ ನಾಯಕತ್ವದ ಬಗ್ಗೆ ಚರ್ಚೆ ಹುಟ್ಟಾಕಿದೆ. 80ರ ದಶಕದಿಂದಲೂ ಕಾಲಕಾಲಕ್ಕೆ ನಡೆದ ಇಂಥ ಪ್ರಯತ್ನಗಳ ವೈಫಲ್ಯತೆಗೆ ಕಾರಣವೇನೆಂಬುದರ ವಿಮರ್ಶೆಗೆ ಇದು ಸೂಕ್ತ ಸಮಯ. ಪಾಟ್ನಾ ಸಭೆಯನ್ನ ಟೀಕಿಸಿದ ಬಿಜೆಪಿ ನಾಯಕರು ಅಧಿಕಾರ ದಾಹಕ್ಕಾಗಿ ನಡೆದಿರುವ ಫೋಟೋ ಸೆಷನ್ ಎಂದು ಲೇವಡಿ. ಹತ್ತಾರು ಆಯಾಮಗಳಲ್ಲಿ ಈಗಾಗಲೇ ಬೆಳೆದಿರುವಂಥ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಯಾಮಗಳಲ್ಲಿ ಬೆಳೆಯಲಿರುವಂಥ ಈ ಚರ್ಚೆಯ ವಿಷಯವನ್ನ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಿರ್ಧರಿಸುವಂಥ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ದೇಶ ವ್ಯಾಪಿಸುವಂಥ ಹಲವು ಪಕ್ಷಗಳ ಮೈತ್ರಿ ಹೆಣೆಯುವಲ್ಲಿ ಎದುರಾಗುವ ಪ್ರಾಥಮಿಕ ಸವಾಲುಗಳೇನು ಅಂದ್ರೆ, ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಇದೆ, ರಾಷ್ಟ್ರೀಯ ಪಕ್ಷದ ಗುರುತನ್ನ ಮತ್ತೆ ಮಾನ್ಯತೆಯನ್ನ ಪಡ್ಕೊಂಡಿದ್ದಾರೆ. ಬಟ್ ಇವತ್ತಿಗೂ ಒಂದು ನಿಜಾರ್ಥದಲ್ಲಿ ಅವರು ಪ್ರಾದೇಶಿಕ ಪಕ್ಷಗಳೇ. ಇಂಥ ಒಂದು ಮೈತ್ರಿಯನ್ನ ಹೆಣೆಯೋದರ ಸವಾಲುಗಳೇನು ಅಂತ ನಾವು ಕೇಳ್ತಿದ್ದೀವಿ. ಅದ್ರ ಜೊತೆಗೆ ಪ್ರಾದೇಶಿಕ ವೈರತ್ವ ಬದಿಗಿಟ್ಟು ರಾಷ್ಟ್ರ ಮಟ್ಟದ ಮೈತ್ರಿಯ ಪ್ರಾದೇಶಿಕ ಪರಿಣಾಮಗಳೇನು? ನೀವು ಅಲ್ಲಿ ಹೋಗ್ಬಿಟ್ಟು ಮೈತ್ರಿ ಮಾಡ್ಕೊಂಡು ಬಂದ್ರೆ ಇಲ್ಲಿ ಆ ಮೈತ್ರಿಯ ಪರಿಣಾಮ ಏನು ಅಂತ ಈಗಾಗಲೇ ಕೆಲವು ಪ್ರಾದೇಶಿಕ ಪಕ್ಷಗಳಲ್ಲಿ ಚರ್ಚೆ ಶುರು ಆಗೋಗಿದೆ. ಫಾರ್ ಎಕ್ಸಾಂಪಲ್, ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಹೋಗ್ಬೇಕಾ? ಡಿಎಂಕೆ ಈಗ ಕಾಂಗ್ರೆಸ್ ಜೊತೆ ಇದೆ, ಓಕೆ. ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಜೊತೆ ಹೋಗ್ಬಿಡ್ಬೇಕಾ? ಹೋಗಿಲ್ಲ ಅಂತಲ್ಲ, ಹೋಗಿದೆ ಇದಕ್ಕೂ ಮುಂಚೆ. ಬಟ್ ಅವತ್ತಿನ ಪರಿಣಾಮ ಏನಾಯ್ತು, ಸ್ಥಳೀಯವಾಗಿ ಏನಾಯ್ತು? ಪ್ರಶ್ನೆಗಳು. ಕರ್ನಾಟಕದ ಕಾಂಗ್ರೆಸ್ ಗೆಲುವು ಇಂತಹ ಮೈತ್ರಿಯ ಅವಶ್ಯಕತೆ ಮತ್ತೆ ಸಾಧ್ಯತೆಗೆ ಪುಷ್ಟಿ ನೀಡಿದೆಯಾ? ಬಿಜೆಪಿ ಈಸ್ ಡಿಫೀಟೇಬಲ್ ಅನ್ನೋ ಒಂದು ಸಂದೇಶವನ್ನ ಕರ್ನಾಟಕ ಚುನಾವಣೆ ಕೊಟ್ಟು ಬಿಡ್ತಾ? ಅದು ಗ್ಯಾರಂಟಿಯ ಕಾರಣ ಆಗಿರಲಿ, ಆಡಳಿತ ವಿರೋಧಿ ಅಲೆ ಆಗಿರಲಿ, ಮತ್ತೊಂದಾಗಿರಲಿ, ಕರ್ನಾಟಕದ ಫಲಿತಾಂಶ ಇಂತಹ ಒಂದು ಮೈತ್ರಿಯ ಸಾಧ್ಯತೆ ಮತ್ತೆ ಅವಶ್ಯಕತೆ ಅದಕ್ಕೆ ಪುಷ್ಟಿ ತುಂಬಿದ್ಯಾ ಅಂತ. ಇನ್ನು ಸರ್ವಪಕ್ಷ ಮೈತ್ರಿ ಸಾಧ್ಯತೆ ಹೊರತುಪಡಿಸಿ 2024ರ ಚುನಾವಣೆಗೆ ಬಿಜೆಪಿ ಮುಂದಿರುವ ಇತರೆ ಸವಾಲುಗಳೇನು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಪಾಟ್ನಾದಲ್ಲಿ ನಡೆದಂಥ ಸಭೆ ನಂತರ ಒಂದಷ್ಟು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ನಾಯಕರು ಸಭೆಯ ಬಗ್ಗೆ ಮಾತನಾಡಿದ್ದಾರೆ. ಮುಂದಿನ ಹೆಜ್ಜೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇಳಿ. हिंदुस्तान की नींव पर आक्रमण हो रहा है, फाउंडेशन पर, इंस्टीट्यूशंस पर, आवाज पर बीजेपी और आरएसएस आक्रमण कर रही है. मैंने मीटिंग में भी कहा, यह विचारधारा की लड़ाई है और इसमें हम सब एक साथ खड़े हैं. ಇನ್ನು ಇತ್ಲಾಗೆ ಒಂದು ಕಾಂಗ್ರೆಸ್ ನೇತೃತ್ವದ ಮತ್ತು ಜೆಡಿಯು ಆಯೋಜಿತ ಸಭೆಯ ನಂತರ ಬಿಜೆಪಿಯ ನಾಯಕರು ಸಹಜವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. एक फोटो सेशन चल रहा है, सारे विपक्ष के नेता एक मंच पर इकट्ठा हो रहे हैं और संदेश देना चाहते हैं 2024 में 300 से ज्यादा सीटों के साथ नरेंद्र मोदी जी का प्रधानमंत्री बनना तय. यही लालू प्रसाद यादव पूरे 22 महीने जेल, कांग्रेस की इंदिरा गांधी, राहुल की दादी ने इसको जेल में डाला था. यही नीतीश कुमार पूरे 20 महीने जेल की शिक्षों के पीछे
कांग्रेस पार्टी की इंदिरा गांधी ने डाला था, यही राहुल गांधी की दादी ने डाला। ರಾಜಕಾರಣ ಎಂತೆಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ, ಮತ್ತೆ ಜೀವನದ ಮತ್ತೆ ಮನುಷ್ಯನ ಗುಣದ ಎಂತೆಂಥ ಒಂದು ಮುಖವನ್ನ ನಮಗೆ ಪರಿಚಯ ಮಾಡುತ್ತೆ ನೋಡಿ. ಇಲ್ಲಿ ಕಾಂಗ್ರೆಸ್ಗೆ ತೃಣಮೂಲ ಕಾಂಗ್ರೆಸ್ ಕಂಡ್ರೆ ಆಗಲ್ಲ, ತೃಣಮೂಲ ಕಾಂಗ್ರೆಸ್ಸಿಗೆ ಸಮಾಜವಾದಿ ಪಾರ್ಟಿ ಕಂಡ್ರೆ, ಸಮಾಜವಾದಿ ಪಾರ್ಟಿಗೆ ಶಿವಸೇನಾ ಕಂಡ್ರೆ ಆಗಲ್ಲ, ಶಿವಸೇನಾಗೆ ಆಪ್ ಕಂಡ್ರೆ ಆಗಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಪ್ರಾದೇಶಿಕವಾಗಿ ಸ್ಪರ್ಧೆ, ನಾನು ಹೇಳ್ತಾ ಇರೋದು ವೈರತ್ವ ಅನ್ನೋದು ಬಹಳ ಹೆಲ್ದಿಯಾಗಿ ಒಂದು ಸ್ಪರ್ಧೆಯ ರೂಪದಲ್ಲಿ ಇರುವಂಥದ್ದು. ಆದರೆ ಒಂದು ರಾಜಕಾರಣದ ಮಹಾಶಕ್ತಿಯಾಗಿ ಬೆಳೆದು ನಿಂತಿರುವಂತಹ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲ್ಸೋದಕ್ಕೆ ತಮ್ಮ ವೈರುಧ್ಯಗಳನ್ನ ಮತ್ತೆ ವ್ಯತಿರಿಕ್ತವಾದ ಅಭಿಪ್ರಾಯಗಳನ್ನ ಬದಿಗಿಟ್ಟು, ಪ್ರಾದೇಶಿಕ ವೈರತ್ವವನ್ನೇ ಬದಿಗಿಟ್ಟು ಒಂದಾಗ್ತಾರ ಪ್ರಶ್ನೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ ದಿನೇಶ್ ಅಮೀನ್ ಮಟ್ಟು ಅವರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿ ಇವತ್ತು ನನ್ನ ಜೊತೆ. ನಮಸ್ಕಾರ ಮಟ್ಟು ಸರ್, ಸ್ವಾಗತ ನಿಮಗೆ. ರಮೇಶ್ ಬಾಬು ಅವರಿದ್ದಾರೆ ಕಾಂಗ್ರೆಸ್ನಿಂದ, ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. ಚರಣ್ ಗೌಡ್ರು JDS ಇಂದ, ಮೋಹನ್ ದಾಸ್ರಿ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ, ಮತ್ತೆ ಈರಣ್ಣ ಕಡಾಡಿ ಅವರಿದ್ದಾರೆ ರಾಜ್ಯಸಭೆ ಸದಸ್ಯರು ಭಾರತೀಯ ಜನತಾ ಪಾರ್ಟಿ. ನಮಸ್ಕಾರ ಕಡಾಡಿ ಅವರೇ, ನನ್ನ ಧ್ವನಿ ಕೇಳ್ತಿದೆ ಅನ್ಕೋತೀನಿ, ಸ್ವಾಗತ ನಿಮಗೂ ಕೂಡ. ನಾನು ಮಟ್ಟು ಅವರಿಂದಾನೇ ಶುರು ಮಾಡ್ತೀನಿ ಸರ್. ಇದನ್ನ ನಾವು ತೃತೀಯ ರಂಗ ಅನ್ಲಿಕ್ಕೆ ಆಗೋದಿಲ್ಲ, ಅದನ್ನ ಪರ್ಯಾಯ ರಂಗ ಅಂತ ಹೇಳೋಣ. ಲೆಟ್ಸ್ ಕಾಲ್ ಇಟ್ ದಿ ಆಲ್ಟರ್ನೇಟಿವ್ ಫ್ರಂಟ್. ಯಾಕೆ ಅಂದ್ರೆ ಸರ್, ಇಲ್ಲಿ ತೃತೀಯ ಅನ್ನೋದು ಬರೋದೇ ಇಲ್ವಲ್ಲ, ಎರಡನೇ ಅವರೇ ಇಲ್ಲೇ ಜೊತೆಗಿದ್ದಾರೆ. ಪ್ರಶ್ನೆ ಇರೋದು 80ರ ದಶಕದಿಂದಾನು ನಡ್ಕೊಂಡು ಬಂದಿದೆ ಸರ್. ನ್ಯಾಷನಲ್ ಫ್ರಂಟ್ ಅಂತ ಒಂದು ನೋಡಿದ್ದೀವಿ, ಯುನೈಟೆಡ್ ಫ್ರಂಟ್ ಅಂತ ಒಂದು ನೋಡಿದ್ದೀವಿ. ಅದು ವರ್ಕ್ ಆಗದೆ ಇರುವಂಥ ಸಂದರ್ಭದಲ್ಲಿ ಅದರ ಒಂದು ರೆಫರೆನ್ಸ್ನ ಇಟ್ಕೊಂಡು ಇವತ್ತಿನ ಸಭೆ ನೋಡಿದಾಗ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅಲ್ಲ, ನೀವು ಹೇಳಿದಾಗೆ ತೃತೀಯ ರಂಗ ಎನ್ನುವುದು ಅದು ಕಲ್ಪನೆಯಲ್ಲಿದೆ, ಅದು ವಾಸ್ತವದಲ್ಲಿ ಇಲ್ಲ. ತೃತೀಯ ರಂಗದ ಅರ್ಥ ಏನಿತ್ತಂದರೆ ಎರಡೂ ಪಕ್ಷಗಳ ಜೊತೆ ಸಮಾನ ದೂರದಲ್ಲಿ ಇದ್ಕೊಂಡು ನಾವು ರಾಜಕೀಯ ಮಾಡ್ತೇವೆ ಅಂತ, ಕಾಂಗ್ರೆಸ್ ಮತ್ತು BJP. ಬಟ್ ಅದು ಸಾಧ್ಯ ಆಗಲೇ ಇಲ್ಲ, ಭಾರತದ ಸಂದರ್ಭದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಇಲ್ಲಿ ನಡೆದದ್ದು ಯಾವುದಾದ್ರೂ ಒಂದು ಪಕ್ಷ ಆ್ಯಂಕರ್ ಮಾಡುತ್ತೆ, ಉಳಿದ ಪಕ್ಷಗಳು ಅದರ ಜೊತೆ ಸೇರಿಕೊಳ್ಳುತ್ತೆ. ಮೊದಲು ಕಾಂಗ್ರೆಸ್ ಆ್ಯಂಕರ್ ಮಾಡ್ತಾ ಇತ್ತು, ಆಮೇಲೆ BJP ಬಂತು. ಈಗ ಮತ್ತೆ BJP ವಿರುದ್ಧ ಕಾಂಗ್ರೆಸ್ ಆ್ಯಂಕರಿಂಗ್ ಮಾಡ್ತಾ ಇದೆ. ಈ 77ರ ಚುನಾವಣೆಯನ್ನು ನೀವು ತೆಗೆದು ನೋಡಿದರೆ ಈ ಒಂದು ಕಾಂಗ್ರೆಸ್ನ ವಿರುದ್ಧ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಲೆಫ್ಟ್ ಪಾರ್ಟೀಸ್ ಮತ್ತು BJP, ಬಹಳ ವಿಚಿತ್ರ ಅದು. ಲೆಫ್ಟ್ ಮತ್ತೆ ರೈಟ್, ಲೆಫ್ಟ್ ಮತ್ತು ರೈಟ್ ಕರೆಕ್ಟ್ ಇದೆ, ಎರಡು ಒಟ್ಟಿಗೆ ಸೇರಿ ಮಾಡಿದ್ದು. 89ನಲ್ಲಿ ಕೂಡ ಲೆಫ್ಟ್ ಮತ್ತು ರೈಟ್ ಒಟ್ಟಾಗಿತ್ತು. BJP ಕೂಡ ಹೊರಗಡೆಯಿಂದ ಸಪೋರ್ಟ್. ಅದರಿಂದ ಅದರ ನಂತರದ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ನೀವು ತೆಗೆದು ನೋಡಿದರೆ ಈಗ 2014 ಮತ್ತು 19ರಲ್ಲಿ BJP ಒಂದು NDA ಅಂತ ಇಟ್ಕೊಂಡಿದೆ. ಆದರೆ ಅದಕ್ಕೆ ಅದರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅದು ಸಿಂಪಲ್ ಮೆಜಾರಿಟಿ ಇದೆ. ಅದ್ರ ಇಲ್ಲದಿದ್ದರೂ ನಡೆಯುತ್ತೆ. ಈಗ ಇವತ್ತು ಇವತ್ತು NDA ನಲ್ಲಿ ನೀವು ಒಪ್ತೀರಿ ಅನ್ಕೋತೀನಿ. ದೇರ್ ಇಸ್ ನೋ ಮೇಜರ್ ಪೊಲಿಟಿಕಲ್ ಪಾರ್ಟಿ, ಯಾರು ಇಲ್ಲ. ನವೀನ್ ಪಟ್ನಾಯಕ್ ನಡುವೆ ನಿಂತು ಬಿಟ್ಟಿದ್ದಾರೆ, ಅವ್ರು ಯಾವಾಗ ಆಚೀಚೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆದರೂ ಅದು ಸರ್ವೈವ್ ಆಗುತ್ತೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ. ಅದರಿಂದ ತೃತೀಯ ರಂಗದ ಪ್ರಶ್ನೆ ಇಲ್ಲ. ಆದರೆ ಈ ಪರ್ಯಾಯ ಏನಿದೆ ಅದು ಒಂದು ಪ್ರಕ್ರಿಯೆ ಉದ್ದಕ್ಕೂ ನಡ್ಕೊಂಡು ನೋಡಿ. ನಾವು 77ನಲ್ಲಿ ನೋಡಿ ಉದಾಹರಣೆಗೆ, ಇದು ಈಗ ಇವತ್ತಿನ ಸಂದರ್ಭದಲ್ಲಿ ಆ ರೀತಿಯ ಪರ್ಯಾಯ ಸಾಧ್ಯನೇ ಇಲ್ಲದಂತ ಒಂದು ವ್ಯಾಖ್ಯಾನಗಳು ಕೇಳ್ತಾ ಇದೆ. ನಾನು ಅದನ್ನು ಒಪ್ತಾ ಇಲ್ಲ. ಯಾಕೆಂದರೆ ನೀವು 1989ರ ಚುನಾವಣೆಯನ್ನು ನೋಡಿದರೆ ಕಾಂಗ್ರೆಸ್ಸಿಗೆ 197 ಸೀಟು ಬಂದಿತ್ತು, ನ್ಯಾಷನಲ್ ಫ್ರಂಟಿಗೆ ಬಂದದ್ದು 143 ಸೀಟು ಮಾತ್ರ. 83, 85 ಏನೋ BJPಗೆ ಬಂದಿತ್ತು, 33 ಲೆಫ್ಟ್ ಪಾರ್ಟೀಸಿಗೆ ಬಂದಿತ್ತು. ಸೊ ದೇ ಫಾರ್ಮ್ ದಿ ಗೌರ್ಮೆಂಟ್. ಅದರಿಂದ ಇವತ್ತಿನ ಸಂದರ್ಭದಲ್ಲಿ ನಮಗೆ ಅನಿಸ್ಬೋದು ಎಲ್ಲಿದೆ ಏನು ಅಂತ. ಕಾಂಗ್ರೆಸ್ ಅದರ ಸೀಟುಗಳನ್ನು ಇಂಪ್ರೂವ್ ಮಾಡಿ ನನಗೆ ಗೊತ್ತಿಲ್ಲ 100, 150 ಏನಾದರೂ ಅಲ್ಲಿ ಆ ಲಿಮಿಟ್ ಆ ಎಡ್ಜಿಗೂ ಹೋದರೆ ಅದು ಅದರ ಮಟ್ಟಿಗೆ BJPದ್ದು ಕಡಿಮೆ ಆಗುತ್ತೆ. ಈಗ BJP ಕೂಡ ಒಂದು ನ್ಯಾಷನಲ್ ಪಾರ್ಟಿ ಅಂತ ನೀವು ಹೇಳಿದ್ರು ಕೂಡ ಎಷ್ಟು ರಾಜ್ಯದಲ್ಲಿದೆ ಅಂತ ಲೆಕ್ಕ ಹಾಕಿದರೆ ದಕ್ಷಿಣದ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ ಅದು. ಅದರ ನಂತರ ವೆಸ್ಟ್ ಬೆಂಗಾಲಲ್ಲಿ ಇಲ್ಲ, ಬಿಹಾರದಲ್ಲಿ ಇಲ್ಲ, ಪಂಜಾಬ್ನಲ್ಲಿ ಇಲ್ಲ, ಡೆಲ್ಲಿಯಲ್ಲಿ ಇಲ್ಲ. ಅಲ್ಲ ಸರ್, ಬೆಂಗಾಲ್ನಲ್ಲಿ ಇಲ್ಲ ಅಂದ್ರೆ ಹೆಂಗೆ? ದೇ ಹ್ಯಾವ್ 80+ ಸೀಟ್ಸ್ ಇನ್ ದಿ ಅಸೆಂಬ್ಲಿ. ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಹೆಂಗೆ? ಇದೆ. ಕಾಂಗ್ರೆಸ್ ಇಲ್ಲ ಇವತ್ತು ಬೆಂಗಾಲ್ನಲ್ಲಿ. ಆಯ್ತು, ಈಗ ದಕ್ಷಿಣ ಆಂಧ್ರದಲ್ಲಿ ಕಾಂಗ್ರೆಸ್ ಇಲ್ಲ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇಲ್ಲ. ಈಗ ಕಾಂಗ್ರೆಸ್ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ತೇವೆ ಅಂತ ಹೇಳ್ತಾ ಇಲ್ಲ. ಹೌದೌದು, ಹೇಳ್ತಾ ಇಲ್ಲ. ನಾವೀಗ ಮಾತಾಡ್ತಾ ಇರೋದು ಮೈತ್ರಿ, BJP ಮತ್ತು ಅದರ್ಸ್ ಅಂತ ಮಾತಾಡ್ತಾ ಇರೋದು. ಅದರಿಂದ ಎಲ್ಲಿ ಇದೆ ಅಂತ ಆ ಕಾರಣಕ್ಕಾಗಿ ನಾನು BJP ಕೇಳ್ತಾ ಇರೋದು. ಕಾಂಗ್ರೆಸ್ ಆಪೋಸಿಷನ್ ಅಲ್ಲಿ ಇದ್ರೆ 52 ಸೀಟ್ ಇರುತ್ತೆ, ಅದಕ್ಕೆ ಅದು ಎಲ್ಲಿದೆ ಅಂತ ನಾವು ಅದು ಎಲ್ರಿಗೂ ಗೊತ್ತಿದೆ. ಅದು
ಆದ್ರಿಂದ ಬಿಜೆಪಿ ಈಗ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರ್ತೇವೆ, ಮತ್ತೆ ನಾವು ಈಗ ಅಮಿತ್ ಶಾ ಅವರ ಭಾಷಣ ಕೇಳಿದ್ರೆ ಇನ್ನು 300 ಸೀಟ್ಗಳಿಂದ ಮತ್ತೆ ಬರ್ತೇವೆ ಅಂತ ಹೇಳ್ತಾರೆ. ಆ 300 ಸೀಟ್ ಎಲ್ಲಿಂದ ಬರುತ್ತೆ ಅಂತ. ಅದರಿಂದ ಇಂಪಾಸಿಬಲ್ ಟಾಸ್ಕ್ ಏನಲ್ಲ. ಬಿಜೆಪಿಗೆ ಒಂದಿದೆ, ಬಿಜೆಪಿಗೆ ಲಾಲು ಪ್ರಸಾದ್ ಯಾದವ್ ಅವರ RJD ಒಂದು ಬಿಟ್ರೆ ಉಳಿದವರೆಲ್ಲರೂ ಅವರ ಜೊತೆ ಹೋಗಿ ಬಂದವರೇ ಇದ್ದಾರೆ. ಎಲ್ಲರೂ ಯಾವ ಕಾಂಗ್ರೆಸ್ ಒಂದು ಹೇಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಸಮಾಜವಾದಿ ಪಾರ್ಟಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಿಜೆಪಿ ಜೊತೆ ಮಾಡಿದ್ದಾರೆ. ಅದರಿಂದ ಬಿಜೆಪಿ ಇನ್ಕ್ಲೂಡಿಂಗ್ JDS, DMK, ADMK, ಯು ನೇಮ್ ಎನಿ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ. ಅದನ್ನೇ ಅಲ್ವಾ ದೇವೇಗೌಡರು ಮೊನ್ನೆ ಹೇಳಿದ್ದು, ಶೋ ಮಿ ಒನ್ ಪೊಲಿಟಿಕಲ್ ಪಾರ್ಟಿ ಎಕ್ಸೆಪ್ಟ್ RJD, ಮತ್ತೆ ಎಕ್ಸೆಪ್ಟ್ ಈಗ ಆಮ್ ಆದ್ಮಿ ಪಾರ್ಟಿ. ಈಗ ಲೇಟೆಸ್ಟ್ ಇಲ್ಲ ಲಾಲು ಯಾವತ್ತೂ ಇರಲಿಲ್ಲ, ಐ ಕ್ಯಾನ್ ಬೆಟ್, ಅದು ಬೇಡ. ಅದರಿಂದ ಅವ್ರು ಬಿಟ್ಟು ಎಲ್ಲರೂ ಹೋಗಿದ್ದಾರೆ. ಬಿಜೆಪಿಗೆ ಅದೊಂದು ಇದೆ, ಯಾಕಂದ್ರೆ ಒಮ್ಮೆ ಹೋದವರಿಗೆ ನಾಳೆ ಈಗ ಆ ರೀತಿಯ 25, 30, 50 ಸೀಟ್ಗಳ ವ್ಯತ್ಯಾಸ ಬಂದ್ರೆ ಯಾರು ಕೂಡ ನಾವು ತಗೊಳ್ಬಹುದು. ಯಾಕಂದ್ರೆ ಐಡಿಯಾಲಜಿ ದೇವೇಗೌಡರು ಹೇಳಿದ್ದು ಕರೆಕ್ಟ್, ಎಲ್ಲರೂ ಹೋಗಿದ್ದಾರೆ. ನಾಳೆ ದೇವೇಗೌಡರು ಹೋಗ್ಬೋದು, ಇಲ್ಲಿದ್ರೆ DMKನೂ ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಪರ್ಯಾಯ ಎನ್ನುವುದು ಇಂಪಾಸಿಬಲ್ ಏನಲ್ಲ, ಅದೇ ರೀತಿ ಕಷ್ಟ ಇದೆ. ಆದರೆ ಈಗ ನೀವು ಎಲ್ರಿಗೂ ಗೊತ್ತಿರುವಂಥದ್ದು, ಈಗ ತಮಿಳುನಾಡಿನಲ್ಲಿ DMK, ADMK ಒಂದಾಗ್ಲಿಕ್ಕೆ ಆಗುದಿಲ್ಲ, ವೆಸ್ಟ್ ಬೆಂಗಾಲ್ನಲ್ಲಿ ಕಮ್ಯುನಿಸ್ಟರು ಮತ್ತು TMC ಒಟ್ಟಾಗ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಆಮ್ ಆದ್ಮಿ ಪಾರ್ಟಿ, ಈಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಒಂದಾಗ್ಲಿಕ್ಕೆ ಆಗುದಿಲ್ಲ. ಇಂಥ ಡೈಲಮಗಳಿದೆ. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ನಾನು ಕೇಳಿದೆ ರಾಷ್ಟ್ರೀಯ ಮೈತ್ರಿಯ ಪ್ರಾದೇಶಿಕ ಪರಿಣಾಮಗಳೇನು ಅಂತ, ಅದಕ್ಕೆ ಕೇಳಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಕರ್ನಾಟಕದ ಇಲೆಕ್ಷನ್ ನಂತರ ಒಂದು ಸಣ್ಣ ಬೆಳವಣಿಗೆ, ಒಂದು ಸಣ್ಣ ಆಸೆಯ ಒಂದು ಗೆರೆ ಕಾಣ್ತಾ ಇದೆ. ಅದಕ್ಕೆ 2 ಕಾರಣಗಳಿದೆ ನನ್ನ ಪ್ರಕಾರ. ಒಂದು, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ. ಯಾವತ್ತು ಈಗ ಬಹಳಷ್ಟು ಮಂದಿ ಕಾಂಗ್ರೆಸ್ ಅನ್ನು ವಿರೋಧಿಸುವವರು ಗಾಂಧಿ ಫ್ಯಾಮಿಲಿ ಎನ್ನುವ ಕಾರಣಕ್ಕಾಗಿ ವಿರೋಧಿಸುವವರು ಇದ್ದಾರೆ. ಅವರ ಜೊತೆಗೆ ನಾವು ನೆಗೋಷಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇ ನೆಗೋಷಿಯೇಟ್ ಮಾಡ್ತಾ ಇರುವುದರಿಂದ ಬಹಳಷ್ಟು ಮಂದಿ ಅದಕ್ಕೆ ಒಪ್ಕೊಂಡು ಬರ್ತಾ ಇದ್ದಾರೆ. 2ನೇ ಅಡ್ವಾಂಟೇಜ್ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಕ್ಲೈಮ್ ಮಾಡದೇ ಇರ್ಬೋದು, ಅವರು ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ದಲಿತ ನಾಯಕ ಅವರು. ಅದರಿಂದ ದಲಿತ ವೋಟ್ ಬ್ಯಾಂಕ್ ಎನ್ನುವುದು ಇಡೀ ದೇಶದಲ್ಲಿದೆ. ದಲಿತ ವೋಟ್ ಬ್ಯಾಂಕ್ ಅನ್ನೋದು, ಅದರಿಂದ ಉದಾಹರಣೆಗೆ UPನಲ್ಲಿ ಬಹಳ ದೊಡ್ಡ ದಲಿತ ವೋಟ್ ಬ್ಯಾಂಕ್ನ ಚಂಕ್ ಇದೆ. ಅದರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇದು ಏನು ಆಗುತ್ತೆ ಅಂತ ಆದಾಗ ಸಮ್ ಪರ್ಸೆಂಟೇಜ್ ಆಫ್ ವೋಟ್ ಮೇ ಶಿಫ್ಟ್ ಅಂತ, ಅಫ್ಕೋರ್ಸ್ ಅದು ಒಂದು. ಆಮೇಲೆ 2ನೇ ಡೆವಲಪ್ಮೆಂಟ್ ಏನಂದ್ರೆ, ಮೊದಲ ಬಾರಿಗೆ ಈಗ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮುಸ್ಲಿಂ ಮತಗಳು ಅಂದ್ರೆ ಕಾಂಗ್ರೆಸ್ನ ಬಿಟ್ಟು ಹೋಗಿದ್ದು ಸ್ಲೋಲಿ ವಾಪಸ್ ಬರ್ಲಿಕ್ಕೆ ಆಗ್ತದೆ. ಕರ್ನಾಟಕದ ಇಲೆಕ್ಷನ್ ನಲ್ಲಿ ಒಂದು ಈಗ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿ, ಅಂದ್ರೆ JDS ನಿಂದ ವೋಟ್ಗಳು ಕೂಡ ಒಂದು 80-85% ವೋಟ್ ಮುಸ್ಲಿಮರದು ಬಂದಿದೆ. ಇದು ಇಡೀ ದೇಶವ್ಯಾಪಿಯಲ್ಲಿ, ಯಾಕಂದ್ರೆ ಬಿಜೆಪಿಯನ್ನ ಬಹಳ ದೊಡ್ಡ ತಮ್ಮ ಒಂದು ವರ್ಗ ಸಮುದಾಯದ ಶತ್ರು ಅಂತ ತಿಳ್ಕೊಂಡ ಕಾರಣಕ್ಕಾಗಿ ಅವರು ಕನ್ಸಾಲಿಡೇಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಒಂದು ಕಾಂಗ್ರೆಸ್ನ ನೇತೃತ್ವದ ಅಡ್ವಾಂಟೇಜ್ ಇದೆ. ಒಂದು ದಲಿತ ವೋಟ್ ಬ್ಯಾಂಕ್, ಇನ್ನೊಂದು ಮುಸ್ಲಿಂ ವೋಟ್ ಬ್ಯಾಂಕ್. ಇದು ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಪ್ರಾಸ್ಪೆಕ್ಟ್ ಅನ್ನು ಸ್ವಲ್ಪ ಬ್ರೈಟನ್ ಮಾಡ್ತಾ ಇದೆ. ಮಾಡಿದ್ರ ಜೊತೆಗೆ ಪರ್ಯಾಯ, ಅದೇ ಇದು ಪರ್ಯಾಯ. ಆದ್ರೆ ಒಂದು ಇಂಪಾಸಿಬಲ್ ಅಲ್ಲ ಅಂತ ನನಗೆ ಅನಿಸ್ತದೆ. ಅಲ್ಲ, ಥಿಯರಿ ಸರಿಗಿದೆ, ಆದ್ರೆ ನೀವು ಮಾತಾಡ್ತಾ ಹೇಳಿದ್ರಿ ಕಷ್ಟಗಳಿದೆ ಅಂತ. ರಮೇಶ್ ಬಾಬು ಅವರು ಮತ್ತೆ ಆಪ್ ಅವರು ಇಲ್ಲೇ ಕೂತಿದ್ದೀರಿ. ಡೆಲ್ಲಿ ಆರ್ಡಿನೆನ್ಸ್ ಬಗ್ಗೆ ನಿಮ್ಗೊಂದು ನಿಲುವು ತಗೊಳ್ಳಿ ಅಂತ ಹೇಳ್ತಾರೆ ಸರ್ ರಮೇಶ್ ಬಾಬು ಸರ್. ಆದ್ರೆ ನೀವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಾಂಪ್ರದಾಯಿಕವಾಗಿ ಇವಾಗ ಬೆಳೆದಿರುವಂತ ಒಂದು ವೈರತ್ವ ಅಂದ್ರೆ ಪಂಜಾಬ್ನಲ್ಲಿ ಯು ಆರ್ ಹೆಡ್ ಆನ್ ವಿತ್ ಈಚ್ ಅದರ್. ಸೊ ಈ ಸವಾಲ್ಗಳನ್ನ ನಾವು ಇದನ್ನ ಹೊರತುಪಡಿಸಿ ನಾವು ನೋಡ್ಲಿಕ್ಕೆ ಆಗೋದೇ ಇಲ್ವಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವ್ರು ಬಂದಿಲ್ಲ. ಹೇಳ್ಬೋದು ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ, ರಾಘವ್ ಚಡ್ಡಾ ಬಂದಿಲ್ವಾ ಅಲ್ಲಿ ಅಂತ ನೀವು ಕೇಳ್ಬೋದು. ಆದರೆ ಬರದೇ ಇರೋದೇ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಅಂತ. ಬಿಕಾಸ್ ಕಾಂಗ್ರೆಸ್ಸಿನ ಒಂದು ಸ್ಪಷ್ಟ ನಿಲುವು ಬೇಕು ನಮಗೆ ಅಂತ ಅವ್ರು ಕೇಳ್ತಾರೆ. ಈ ಸ್ಪಷ್ಟ ನಿಲುವು ಇಲ್ಲದೇನೆ ಒಂದು ಸ್ಪಷ್ಟ ಮೈತ್ರಿ ಸಾಧ್ಯತೆ ಇದೆಯಾ? ಪ್ಲೀಸ್. ದೆಹಲಿಗೆ ಸೀಮಿತವಾಗಿ ಇವತ್ತು ರಾಷ್ಟ್ರ ಮಟ್ಟದ ಹೊಂದಾಣಿಕೆ ಆಗ್ತಾ ಇಲ್ಲ. ಮೊದಲನೇ ಕ್ಲಿಯರ್ ಪಾಯಿಂಟ್. ಸ್ವಾಭಾವಿಕವಾಗಿ ಸ್ಥಳೀಯವಾಗಿ ಪಂಜಾಬ್ ಇರ್ಬೋದು, ದೆಹಲಿ ಇರ್ಬೋದು, ಆಪ್ಗೆ ಕಾಂಗ್ರೆಸ್ ಪಕ್ಷ ಸಹ ಅಲ್ಲಿ ಒಂದು ವಿರೋಧ ಪಕ್ಷ ಆಗಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ ಇಟ್ಟಿದ್ದಾರೆ. ಅದು ಒಂದು ಕಡೆ ಚರ್ಚೆ ಆಗುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ಇಲ್ಲಿ ರಾಷ್ಟ್ರದಲ್ಲಿ ಇರ್ಬೋದಂಥ ಎಲ್ಲ
ಅವಕಾಶಗಳನ್ನ, ಅಂದರೆ ವಿರೋಧ ಪಕ್ಷಗಳನ್ನ ಸದೆ ಬಡಿಯೋದಕ್ಕೆ ಏನೇನು ಅವಕಾಶಗಳು ಬೇಕೋ ಅದು ಆಪ್ ಇರ್ಬೋದು, ಇನ್ನೊಂದು ಕಡೆ TDP ಇರ್ಬೋದು, ಇನ್ನೊಂದು ಕಡೆ DMK ಇರ್ಬೋದು, ಇನ್ನೊಂದು ಕಡೆ RJD ಇರ್ಬೋದು, ಯಾವುದೇ ಸ್ಥಳೀಯ ಪಕ್ಷಗಳನ್ನ ಮುಗಿಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತೇನೋ ಭಾರತೀಯ ಜನತಾ ಪಕ್ಷದ ಪ್ರಯತ್ನಗಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಆಯಾ ರಾಜ್ಯಕ್ಕೆ ಸೀಮಿತವಾಗಿ ಕೆಲವು ಸಮಸ್ಯೆಗಳಿದೆ. ನೀವು ಬರೀ ದೆಹಲಿಗೆ ಸೀಮಿತವಾಗಿ ಅಂಥ ಸಮಸ್ಯೆ ಇಲ್ಲ, ಬಿಹಾರಕ್ಕೆ ಸೀಮಿತವಾಗೂ ಸಮಸ್ಯೆ ಇದೆ, ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟೇನೋ ಆ ಥರ ಸಮಸ್ಯೆ ಇದೆ. ಬೇರೆ ಕೇರಳಕ್ಕೆ ಬಂದರೆ ಅಲ್ಲೂ ಸಹ ಎಡಪಕ್ಷಗಳದ್ದು ರೂಲಿಂಗ್ ಇದೆ, ಕಾಂಗ್ರೆಸ್ ಪಾರ್ಟಿ ಆಪೋಸಿಷನ್ ಇದೆ. ಈ ಥರದ ವಿಚಾರಗಳು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಇವತ್ತು ಆಗಿರ್ತಕ್ಕಂಥ ಘಟಬಂಧನ್ ಅಂತ ಏನು ನಾವು ಕರೀತಾ ಇದ್ದೇವೆ, ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತಗಳ ಕ್ರೋಢೀಕರಣ ಆಗಬೇಕು, ಏನು ಭಾರತೀಯ ಜನತಾ ಪಕ್ಷದ ವಿರುದ್ಧವಾದಂಥ ಮತಗಳು ಒಂದು ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಒಂದು ಪ್ರಯತ್ನ ಆಗ್ತಾ ಇದೆ. ಅದೇ ಪ್ರಯೋಗ ಇಲ್ಲೂ ಕರ್ನಾಟಕದಲ್ಲೂ ಆಗಿದ್ದು ಸಹ. ಇವತ್ತು ತಾವೇನು ಚರ್ಚೆ ಮಾಡ್ತಾ ಇದ್ದೀರಾ, ವಿ ಆರ್ ಇನ್ ಡೆಮೊಕ್ರೆಟಿಕ್ ಸೆಟಪ್, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ. ಮತ್ತು ಆಗಲೇ ದಿನೇಶ್ ಅಮೀನ್ ಮಠ್ ಅವರು ಒಂದು ಮಾತನ್ನು ಹೇಳಿದ್ರು, ಅಂದರೆ ರಾಷ್ಟ್ರೀಯ ಪಕ್ಷ ಅಂದರೆ ಅವರು ಎಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಮತ್ತು ಆ ಕಾರಣಕ್ಕೆ ಒಂದು ರಾಷ್ಟ್ರೀಯ ಮಾನ್ಯತೆ ಮೇಲೆ ಚರ್ಚೆ ಆಗುತ್ತೆ ಅಂತೇಳಿ. ಅಫ್ಕೋರ್ಸ್ ನೀವು ರಾಷ್ಟ್ರೀಯ ಪಕ್ಷ ಅಂತ ಕರೆಯೋದು 2 ಕಾರಣದ ಮೇಲೆ. ಒಂದು, ಚುನಾವಣಾ ಆಯೋಗದ ನೀವು ಶೇಕಡಾವಾರು ಮತಗಳ ಪ್ರಮಾಣದ ಮೇಲೆ ರೆಕಗ್ನಿಷನ್ ಸಿಗೋಂಥದ್ದು ಒಂದು ಕಡೆ, ಇನ್ನೊಂದು ಯಾವ ರಾಜ್ಯದಲ್ಲಿ ನಮ್ಮ ಪಕ್ಷ ಬೇಸ್ ಇಟ್ಕೊಂಡಿದೆ ಅನ್ನೋದ್ರ ಮೇಲೆ. ಇವತ್ತು ಯಾರು ಒಪ್ಪಲಿ ಬಿಡಲಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ ಎ ನ್ಯಾಷನಲ್ ಪಾರ್ಟಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ತನ್ನ ಐಡಿಯಾಲಜಿ ಏನು ಇಟ್ಕೊಂಡಿತ್ತೋ ಇವತ್ತು ಸಹ ಅದೇ ಐಡಿಯಾಲಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷ ಅದೇ ಥರ. ಅಫ್ಕೋರ್ಸ್ ಅವರು 1980ರವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಇದ್ದಂಥ ಅವಕಾಶಗಳು ಬೇರೆ. ತದನಂತರ ಇವತ್ತು ಸಹ ಇಡೀ ರಾಷ್ಟ್ರದಲ್ಲಿ ಅವರು ಸಹ ವ್ಯಾಪಿಸ್ಕೊಂಡಿದ್ದಾರೆ, ಎಲ್ಲ ರಾಜ್ಯಗಳು ಅವರ ಅಸ್ತಿತ್ವದಲ್ಲಿದೆ. ನೀವು ರಾಷ್ಟ್ರವ್ಯಾಪಿ ಒಂದು ಶೇಕಡಾವಾರು ಮತದಾನ ಮತ್ತು ಜನಗಳಿಗೆ ರೀಚ್ ಆಗಿರ್ತಕ್ಕಂಥದ್ದು ಹೋದಾಗ ಇವು 2 ನ್ಯಾಷನಲ್ ಪಾರ್ಟಿ. ಅದು ಬಿಟ್ಟರೆ ಈಗ ಆಪು ಸಹ ನ್ಯಾಷನಲ್ ಪಾರ್ಟಿ ಚುನಾವಣಾ ಆಯೋಗದಿಂದ, JDS ಸಹ ನ್ಯಾಷನಲ್ ಪಾರ್ಟಿ, ಅವ್ರಿಗೆ ಮಾನ್ಯತೆ ಸಿಕ್ಕಿಲ್ಲ, ಬಟ್ ಇಟ್ ಈಸ್ ಆಲ್ಸೋ ನ್ಯಾಷನಲ್ ಪಾರ್ಟಿ. ಸಮಾಜವಾದಿ ಕೂಡ ಎಸ್, ಸಮಾಜವಾದಿ ನ್ಯಾಷನಲ್ ಪಾರ್ಟಿ ರೆಕಗ್ನಿಷನ್ ಇತ್ತು, ಈಗ ಮತ್ತೆ ಡಿರೆಕಗ್ನೈಸ್ ಆಗಿದೆ. JDS ಸ್ಟೇಟ್ ರೆಕಗ್ನೈಸಲ್ ಪಾರ್ಟಿ, ಬಟ್ ನ್ಯಾಷನಲ್ ಪಾರ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ, ಸಿಕ್ಕಿಲ್ಲ. ಆ ಥರದ್ದು ಸುಮಾರು 100 ಪಾರ್ಟಿಗಳಿಗಿಂತ ಜಾಸ್ತಿ ಇದ್ದಾವೆ ಚುನಾವಣಾ ಆಯೋಗದಲ್ಲಿ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಇದುವರೆಗೂ ಆಗಿರ್ತಕ್ಕಂಥ 17 ಪಾರ್ಲಿಮೆಂಟ್ ಚುನಾವಣೆ, ಮೊದಲನೇ ಚುನಾವಣೆ ಆದಂಥದ್ದು 1952, ಅಲ್ಲಿಂದ ಇಲ್ಲಿವರೆಗೆ ನೀವು ನೋಡಿದಂಥ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಒಂದನ್ನು ಹೊರತುಪಡಿಸಿದ್ರೆ, ನಾನು ಭಾಳ ಸಲ ನಿಮ್ಮಲ್ಲಿ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕರ್ನಾಟಕದ ಮತದಾರರು, ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ 113 ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಲಿಲ್ಲ, ಮುಂದೇನೂ ಮಾಡಲ್ಲ ಅಂತ ಹೇಳಿದ್ದೆ. ನಾನು ಮತದಾರರ ಭಾವನೆಗಳನ್ನ ಗೌರವಿಸ್ಕೊಂಡು ಇವತ್ತು ದೇಶದಲ್ಲಿ 2019 ಪಾರ್ಲಿಮೆಂಟ್ ಚುನಾವಣೆಯನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ಇದುವರೆಗೂ ಸಹ ಸಿಂಪಲ್ ಮೆಜಾರಿಟಿಯನ್ನು ಈ ದೇಶದ ಜನ ಕೊಟ್ಟಿಲ್ಲ ಆ್ಯಸ್ ಎ ಸಿಂಗಲ್ ಪಾರ್ಟಿ. ಮತ್ತು ಇಲ್ಲಿ 2 ಮಹಾನ್ ಘಟನೆಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಒಂದು, 1975ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಜನಸಂಘ ಇವತ್ತು ಭಾರತೀಯ ಜನತಾ ಪಕ್ಷವಾಗಿ ಇಡೀ ದೇಶದಲ್ಲಿ ವ್ಯಾಪಿಸ್ಕತ್ತು. ಕರ್ನಾಟಕದ ಮಟ್ಟಿಗೆ 2006ರಲ್ಲಿ ಕುಮಾರಸ್ವಾಮಿರವರು ಮಾಡಿದಂಥ ಸಣ್ಣ ತಪ್ಪಿನಿಂದ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿ ವ್ಯಾಪಿಸ್ಕಂತು. ಇದು ಫ್ಯಾಕ್ಟ್, ಇದು ಮಾಡೋ ಅಲಿಗೇಷನ್ ಅಲ್ಲ, ಇದು ವಾಸ್ತವ. ಆವತ್ತು ಜನಸಂಘವನ್ನು ಜನತಾ ಪಕ್ಷದಲ್ಲಿ ಜಯಪ್ರಕಾಶ್ ನಾರಾಯಣರವರು ತರದಲ್ಲೇ ಹೋಗಿದ್ದರೆ ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಷ್ಟೊಂದು ಬೇರೂರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ಅವತ್ತಿನ ಘಟನಾವಳಿ ಏನೇ ಇರಲಿ, ಸನ್ಮಾನ್ಯ ಕುಮಾರಸ್ವಾಮಿರವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಲ್ಲಿ ಹೋಗಿದ್ದರೆ ಇಡೀ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಬೇರೂರೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ನಾವು ಏನು ಡೆಮೋಕ್ರಸಿ ಅಂತ ಏನು ಕರಿತೀವಿ, ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ಸಂದರ್ಭ ಬಂದಾಗ ಆ ರಾಜಕೀಯ ಧ್ರುವೀಕರಣ ತಾನಾಗೇ ಆಗುತ್ತೆ. 1975ವರೆಗೂ ಇದ್ದಂಥ ಒಂದು ಮಾತೇನೆಂದರೆ, ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಈ ದೇಶದಲ್ಲಿ ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಬಿಹಾರದಲ್ಲಿ ಆದಂಥ ಒಂದು ವಿದ್ಯಾರ್ಥಿಗಳ ಆಂದೋಲನ ಏನಾಯಿತು, ಆಂದೋಲನ ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂದರೆ, ಬೇರೆ ಬೇರೆ ರಾಜಕೀಯ ತಿರುವನ್ನು ಪಡ್ಕೊಂಡು 78ರಲ್ಲಿ ದೊಡ್ಡ ಮಟ್ಟದ, ಅಂದರೆ ಅವತ್ತು ನೀವೇನು ಇವತ್ತು ಗ್ರಾಸ್ ರೂಟ್ ವರ್ಕರ್ಸು, ಬೂತ್ ಲೆವೆಲ್ ಏಜೆಂಟ್ ಅಂತ ಏನು ಹೇಳ್ತಾರೆ, ಅದೇನೂ ಇರಲಿಲ್ಲ. ಜನಾಭಿಪ್ರಾಯ ರೂಪಿಸ್ಕೊಂಡು ಕಾಂಗ್ರೆಸ್ ಪಾರ್ಟಿ ಹೊರಟೋಯ್ತು. ಮತ್ತು ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದರು, ಅದು 2ನೇದು. ನೀವು ಈ ಚುನಾವಣಾ ಇತಿಹಾಸ ನೋಡಿದಾಗ ಜನಗಳ ಮನಸ್ಸಿಗೆ ಒಂದು ವಿಚಾರ ಬಂದು ಯಾವುದಾದ್ರು ಪಕ್ಷವನ್ನು ತಿರಸ್ಕಾರ ಮಾಡಬೇಕಾದ್ರೆ ಅದು ಯಾವುದು ದೊಡ್ಡ ವಿಚಾರ ಆಗೋದಿಲ್ಲ. ಅದಕ್ಕೆ ಇತ್ತೀಚಿನ ಸ್ಪಷ್ಟ ಉದಾಹರಣೆ
2023 ಕರ್ನಾಟಕ ವಿಧಾನಸಭಾ ಚುನಾವಣೆ. Right, ಅಲ್ಲ, ಯಾರು ಸಹ ಅದನ್ನ- ಇದನ್ನ ಊಹೆ ಮಾಡಿರಲಿಲ್ಲ. ಅಲ್ಲ ಕರೆಕ್ಟ್ ಬಾಬು ಸರ್, ಆದ್ರೆ ಹೋಲಿಕೆನಲ್ಲೇ ಒಂದ್ ಸ್ವಲ್ಪ ವ್ಯತ್ಯಾಸ No, 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 ಇದೆ ಅಂತ. ಇಲ್ಲಿ ನೀವು ಯಾವುದೇ ಮೈತ್ರಿ ಇಲ್ಲ, ಇಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. ಇದೇ ರೀತಿಯ ಆಡಳಿತ ವಿರೋಧಿ ಅಲೆಯನ್ನ ನೀವು ಲೋಕಸಭೆನಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದಾ? ಜನರಿಗೆ ಮನವರಿಕೆ ಮಾಡಬಹುದಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೀವು ಆ್ಯಂಟಿ ಇನ್ಕಂಬನ್ಸಿ ನೀವು ರಿಸಲ್ಟ್ ಬಂದಮೇಲೆ ಹೇಳ್ತಾ ಇದ್ದೀರಾ ಕರ್ನಾಟಕದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅಂತೇಳಿ. ಅದಕ್ಕೆ ಮುಂಚೆ ಮೋದಿರವರ ವೈಭವೀಕರಣ, ಮೋದಿ ಬಂದರು ಕರ್ನಾಟಕ ಎಲ್ಲ ಮುಗೀತೆಲ್ಲ, ಇನ್ನು ಎಲ್ಲ BJP ಕರ್ನಾಟಕ ಫುಲ್ಲು ಅಂತ ಅಂದ್ಬಿಟ್ಟು ಮಾಧ್ಯಮಗಳು ಬಂದಂಥದ್ದು. ಬಹುತೇಕ ಮಾಧ್ಯಮ, ನಾನು ನಿಮ್ಮನ್ನು ಸೇರ್ಸಿ ಹೇಳಲ್ಲ, ಬಹುತೇಕ ಮಾಧ್ಯಮದಲ್ಲಿ ಬಂದಿದ್ದು. ಅಲ್ಲ ನೀವು ಹೇಳ್ಬಾರ್ದು, ಯಾಕಂದ್ರೆ ನಾವು ಇನ್ನೊಂದು ಸ್ಟುಡಿಯೋನಲ್ಲಿ ಕೂತಾಗ ನಾನು ನಿಮ್ಮನ್ನು ಕೂರ್ಸ್ಕೊಂಡೇ ಹೇಳಿದ್ದೆ, ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ, ಅದು ಹೆಂಗ್ ತಿರುಗುತ್ತೆ ನಾನೇ ಕೇಳಿದ್ದೆ. ನೆನಪಿರ್ಬೇಕು. ಅದಕ್ಕೆ ನಾನು ಬಹುತೇಕ ಮಾಧ್ಯಮಗಳನ್ನ ಪದ ಅದಕ್ಕೆ ಬಳಸ್ತಾ ಇದ್ದೀನಿ. Thank you. ನೋಡ್ರಿ, ಅದು ಅಂಡರ್ ಕರೆಂಟ್ ಥರ ಯಾವತ್ತೂ ಸಹ ಆ್ಯಂಟಿ ಇನ್ಕಂಬನ್ಸಿ ಅದು ಒಂದು ಸಲ ಸ್ಟಾರ್ಟ್ ಆದರೆ ನಿಮಗೆ ಅದು ಎಲ್ಲೆಲ್ಲೂ ಹೋಗುತ್ತೆ. ಯಾಕೆಂದರೆ ನೀವು ಮೋದಿ ವೇವು ಇವತ್ತು ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ದೇಶದಲ್ಲಿ ಯಾಕೆ ತಿರಸ್ಕಾರ ಮಾಡಲ್ಲ? ಆ ಆಶಾಭಾವ ಇಟ್ಕೊಂಡೇ ಇವತ್ತು ಬಿಹಾರದಲ್ಲಿ ಆಗಿರ್ತಕ್ಕಂಥ ಘಟಬಂಧನ ಏನಿದೆ ಅದೇ ಅದಕ್ಕೆ ಆಧಾರ. ಸರ್, ನೀವು ಲಾಜಿಕಲಿ ನೀವೇನು ಹೇಳ್ತಿದ್ದೀರಿ ಅದನ್ನ ನಾನು ಔಟ್ರೈಟ್ ಒಪ್ತೀನಿ ಸರ್, ಆಯ್ತಾ, ನೋ ಕಂಡೀಷನ್. ಆದ್ರೆ ಚುನಾವಣೆ ಲಾಜಿಕ್ ಮೇಲೆ ನಡೆಯಲ್ವಲ್ಲ. ನೀವೇನ್ ಹೇಳ್ತಿದ್ದೀರಿ? ನೀವು ನೋಡಿ, ಇವತ್ತು 14 ಸ್ಟೇಟ್ಸ್ ದೇಶದ 14 ರಾಜ್ಯಗಳಲ್ಲಿ ವಿರೋಧ ಪಕ್ಷ ಅಂದ್ರೆ BJP ವಿರೋಧ ಪಕ್ಷಗಳ ಆಡಳಿತ ಇರುವಂತದ್ದು. ನೀವು ಇದೀರಿ 2 ಕಡೆ. ಮೋಹನ್ ದಾಸ್ ಅವರೇ, ನಾನು ಕೇಳೋದು ಬರೀ ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಮೂಲಕ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ, ಒಂದು ಕೆಮಿಸ್ಟ್ರಿ ಬೇಕು. ಇಲ್ಲ, ನೀವು ಕೆಮಿಸ್ಟ್ರಿ ಇವ್ರಿ ನಿಮ್ಮಿಬ್ಬರ ಮಧ್ಯನೂ ಬೇಕು. ಮೋಹನ್ ದಾಸ್ ಅವರು ಉತ್ತರ ಕೊಡೋದಕ್ಕೆ ಮುಂಚೆ ಆ ಕೆಮಿಸ್ಟ್ರಿನ ಹೇಳ್ತಾ ಇರ್ತಕ್ಕಂಥದ್ದು ಜನ ತೀರ್ಮಾನ ಮಾಡಿದಾಗ ನಿಮ್ಗೆ ಸಣ್ಣ ಉದಾಹರಣೆ, ನೀವೇ ಹೋಗಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡ್ಕೊಂಬನ್ನಿ ಚಿಕ್ಕಬಳ್ಳಾಪುರ ಶಾಸಕರನ್ನ ಪ್ರದೀಪ್ ಅವ್ರನ್ನ. ಜನರ ಮನಸ್ಸಿಗೆ ಬಂದಾಗ ಇಡೀ ರಾಜ್ಯದಲ್ಲಿ ನೀವು ಚಿಕ್ಕಬಳ್ಳಾಪುರ ಬಿಟ್ಬಿಡಿ, ಉಡುಪಿನಲ್ಲಿ ಹೋಗಿ ಕೇಳಿದ್ರೆ ಚಿಕ್ಕಬಳ್ಳಾಪುರದ ಏನಾಯಿತು ಅಂತ ಕೇಳ್ತಾ ಇದ್ರು, ಬೆಳಗಾಂಗೆ ಹೋದರೆ ಚಿಕ್ಕಬಳ್ಳಾಪುರದ ಏನಾಯಿತು ಅಂತ ಕೇಳ್ತಾ ಇದ್ರು. ಅಂದರೆ ಅವರ್ಷನ್ ಬಂದಾಗ, ಜನಕ್ಕೆ ಒಂದು ಸಲ ನಿಮ್ಮ ವಿರುದ್ಧವಾದಂಥ ಭಾವನೆ ಬಂದಾಗ ಅದು ಯಾವ ರೀತಿ ಅಂಡರ್ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಮಿಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಒಂದು ಕಡೆ, ಜನಾಭಿಪ್ರಾಯ ಅನ್ನೋದು ಅಂಡರ್ ಕರೆಂಟು. ಬಹುತೇಕ ಅಮೀನ್ ಮಠ್ ಅವರು ಇಲ್ಲಿದ್ದಾರೆ. 78ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಸೋಲುತ್ತೆ, ಇಂದಿರಾ ಗಾಂಧಿ ಸೋಲ್ತಾರೆ, ರಾಯ್ಬರೇಲಿ ಸೋಲ್ತಾರೆ, ಸಂಜಯ್ ಗಾಂಧಿ ಸೋಲ್ತಾರೆ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿಮಗೆ ಅಂಡರ್ ಕರೆಂಟ್ ಅದು ಇದೆಯಲ್ಲ, ಅದು ಎಲ್ಲ ಸಂದರ್ಭದಲ್ಲಿ ಮತದಾರರನ್ನ ಜಾಗೃತವಾಗಿಟ್ಟಿರುತ್ತೆ. ಅವರು ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದ ವಿರುದ್ಧ ಎಲ್ಲರೂ ಹೊರಟೋಗ್ತಾರೆ. ಹಾಗಾಗಿ ಚುನಾವಣೆಗೆ ಪ್ರಯತ್ನ ಪಡಬೇಕು, ಅದು ಒಂದು ಕಡೆ. ಸೊ ನಿಮ್ಮ ಕೆಮಿಸ್ಟ್ರಿ ಎಲ್ಲದೂ ಜನಗಳ ಪಲ್ಸ್ ಮೇಲೆ ನಿಂತಿರುತ್ತೆ ಅಂದ್ರೆ ಅಷ್ಟೇ. ನನ್ನ ಆಯ್ತು ಮೋಹನ್ ದಾಸ್ ಅವರೇ, ನಿಮಗೆ ಲೋಕಲ್ ಆಗಿ ಯು ವಾಂಟ್ ಕಾಂಗ್ರೆಸ್ ಸಪೋರ್ಟ್, ನ್ಯಾಷನಲಿ ನೀವು ಹೇಳ್ತಿದ್ದೀರಿ ನಾವು ಒಂದಾಗೋಣ ಅಂತ. ಆದರೆ ಇಲ್ಲಿ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅಲ್ಲಿ ನೀವು ಒಂದಾಗುವಂಥದ್ದು ಸಾಧ್ಯತೆಗಳು ಕಡಿಮೆ. ನೀವು ಅಲ್ಲಿ ಒಂದಾಗ್ಬಿಟ್ರೆ ಪಂಜಾಬ್ನಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಚಿಂತೆ. ಡೆಲ್ಲಿನಲ್ಲಿ ಟುಡೇ ದ ಕಾಂಗ್ರೆಸ್ ಇಸ್ ನಾಟ್ ಆನ್ ಅ ವೆರಿ ಸ್ಟ್ರಾಂಗ್ ವಿಕೆಟ್, ಒಪ್ಪೋಣ. ಅಲ್ಲಿ ನಿಮ್ಮ ವೈರತ್ವ ಇರೋದು, ಕಾಂಪಿಟೇಷನ್ ಇರೋದು BJP ಜೊತೆ, ಒಪ್ಪೋಣ. ಪಂಜಾಬ್ನಲ್ಲಿ ಅದೇ ಇಲ್ವಲ್ಲ. ನಾನು ಅದಕ್ಕೆ ಕೇಳಿದೆ, ರಾಷ್ಟ್ರೀಯ ಮಟ್ಟದ ಮೈತ್ರಿಯ ಪ್ರಾದೇಶಿಕ ಪರಿಣಾಮಗಳೇನು ಪ್ಲೀಸ್? ಇವತ್ತು ನಮ್ಮ ಸ್ನೇಹಿತರು ಅಣ್ಣವರು ಹೇಳಿದ್ರು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ಥರ ಒಂದು ಡೆಮೋಕ್ರಸಿಯಲ್ಲಿ ಯಾರ್ಯಾರಿಗೆ ಯಾವ ಥರ ಜನ ಅವಕಾಶ ಕೊಟ್ಟಿದ್ದಾರೆ ಅಂಥೇಳಿ. ಇವತ್ತು ದಿಲ್ಲಿಯಲ್ಲಿ ಬಂದಿರೋ ಒಂದು ಆರ್ಡಿನೆನ್ಸ್ ಏನಿದೆ, ಈ ಮೋದಿ ಸರ್ಕಾರ ಆರ್ಡಿನೆನ್ಸ್ ಏನು ತೊಗೊಂಡ್ಬಂದಿದೆ, ಆ ಡೆಮೋಕ್ರಸಿಯನ್ನು ಕಿತ್ತು ಬಿಸಾಕೋ ಥರ ಮಾಡ್ತಾ ಇರೋ ಒಂದು ಆರ್ಡಿನೆನ್ಸು. ಇವತ್ತು ದಿಲ್ಲಿ ಒಪ್ಕೊಳ್ಳೋಣ, ನಾಳೆ ಅದು ಕರ್ನಾಟಕಕ್ಕೂ ಬರ್ಬೋದು, ಬೇರೆಯವ್ರಿಗೂ ಬರ್ಬೋದು. ಎಷ್ಟೊತ್ತು ಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ನಾವು ಸಂಪೂರ್ಣ ಅಧಿಕಾರ ಕೊಡ್ತಾ ಇದೀವಿ ಅಂತ ಆರ್ಡಿನೆನ್ಸ್ ತರಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಸೊ ಇವರು ಆ ಮುಂದಿನ ಪರಿಸ್ಥಿತಿಗಳು ಯಾವ ಥರ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊತಾ ಇಲ್ಲ. ಆ ಬ್ಯೂಟಿ ಆಫ್ ಡೆಮೋಕ್ರಸಿ ಮುಂದೆನೂ ತಲಾಂತರವಾಗಿ ಉಳಿಬೇಕು ಅಂದರೆ ಇವತ್ತು ಆರ್ಡಿನೆನ್ಸ್ನ ಸ್ಟಾಪ್ ಮಾಡಲೇಬೇಕು. ಎಲ್ಲ ವಿರೋಧ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು ಒಂದಾದರೆ ಆ ಒಂದು ಆರ್ಡಿನೆನ್ಸ್ನ ರಾಜ್ಯಸಭೆಯಲ್ಲಿ ನಾವು ನಿಲ್ಲಿಸ್ಬೋದು ಅಂತ ಮನದಟ್ಟು ಮಾಡಿದೀವಿ ಕಾಂಗ್ರೆಸ್ ಅವರಿಗೆ. ಸೊ ಇವತ್ತು ಡೆಮೋಕ್ರಸಿನ ಇವತ್ತು ಉಳಿಸ್ಬೇಕು ಅಂದರೆ ಕಾಂಗ್ರೆಸ್ ಆಗಿರಲಿ, ಬೇರೆ ಬೇರೆ ಪಕ್ಷಗಳಾಗಿರಲಿ, ನಮ್ಮ ಸಂವಿಧಾನದ ಮೇಲೆ ಒಂದಿಷ್ಟಾದರೂ ಗೌರವ ಇತ್ತಂದ್ರೆ ಆರ್ಡಿನೆನ್ಸ್ ನ ಸಪೋರ್ಟ್ ಮಾಡಬೇಕು. ಆ ಲೋಕಸಭಾ ಚುನಾವಣೆಗಿಂತ ಮುಂಚೆ ತುಂಬಾ ದೂರದ ಮಾತು ದಾಸ್ರಿ ಅವರೇ. ಸದ್ಯಕ್ಕೆ ನಿಮ್ ಸರ್ಕಾರದ ಸಾವರಿಂಟಿಯನ್ನು ಉಳಿಸ್ಬೇಕಲ್ಲ. ಇವಾಗ ನಮ್ಮನ್ನ ನಾನು ಕೇಳ್ತಾ ಇರೋದು, ಈಗ ಬ್ಯೂರೋಕ್ರಸಿ ಬಗ್ಗೆ ನೀವು ಮಾತನಾಡಿದ್ರೆ ಅಜಯ್ ಮಾಕೆನ್ ಅವ್ರು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಂತದ್ದು ಇದು, ನೆಹರು ಅವ್ರು ಒಪ್ಪದಂತದ್ದು ಇದು. ಯು ಥಿಂಕ್ ಆ ತರ ಯಾವುದು ಇರಲಿಲ್ಲ. ಇದೇ ಶೀಲಾ ದೀಕ್ಷಿತ್ ಅವ್ರು ಇರಬೇಕಾದಾಗ ಅಲ್ಲಿ ACB ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಇತ್ತು. ಆ ಕಾಂಗ್ರೆಸ್ ಸರ್ಕಾರ ಹೋಯ್ತು, ನಮ್ಮ ಸರ್ಕಾರ ಬಂತು, ಮೋದಿ ಸರ್ಕಾರ ಮೇಲಿತ್ತು, ಯಾಕೆ ACB ನ ತೆಗೆದುಕೊಂಡ್ರು?
ಯಾಕೆ ಇವತ್ತು ರಾಜ್ಯಪಾಲರು ಪ್ರತಿಯೊಂದು ವಿಷಯದಲ್ಲೂ ಮಧ್ಯಸ್ಥಿಕೆ ವಹಿಸಿ ಇದು ನನ್ನ ಅಧಿಕಾರ ಅಂತೇಳಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ? ಇವಾಗ ಒಂದು ಕೋರ್ಟಲ್ಲಿ ಒಂದು ವಿಷಯ ಹೋಗುತ್ತಂದ್ರೆ 4-5 ವರ್ಷ ಅಧಿಕಾರ ಅಲ್ಲಿ ನಿಂತು ಹೋಗುತ್ತೆ, ಆ ಥರ ಮಾಡಿದ್ದಾರೆ. ನಾವು ಓಕೆ ಅದನ್ನ ಬಿಟ್ಬಿಡೋಣ ಒಂದು ಕಡೆಗೆ. ಆರ್ಡಿನೆನ್ಸ್ನ ಇವತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಇವತ್ತು ದೇಶನ ಉಳಿಸ್ಬೇಕು ಅಂದರೆ ಇದನ್ನ ಸೆಮಿಫೈನಲ್ ಅನ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಒಕ್ಕೂಟ ವ್ಯವಸ್ಥೆ ಅಂತ ಏನು ಮಾತಾಡ್ತಾ ಇದ್ದೀವಿ, ಅದೊಂದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂಥ ಒಂದು ಆರ್ಡಿನೆನ್ಸ್ ಅದು. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಾವು GST ಪ್ರಾಬ್ಲಮ್ ನೋಡ್ತಾ ಇದೀವಿ. ಪ್ರತಿಯೊಂದು ಪ್ರಾಬ್ಲಮ್ ರಾಜ್ಯ ಸರ್ಕಾರಗಳು ಇವತ್ತು ಯಾವ ತರ ಫೇಸ್ ಮಾಡ್ತದೆ ಅಂತ ನೋಡ್ತಾ ಇದೀವಲ್ಲ. ನೀವೇ ಹೇಳಿ, 24ರಲ್ಲಿ ನಾವು ಒಂದಾಗ್ಬಿಡೋಣ, 27ರಲ್ಲಿ ಮತ್ತೆ ಹೊಡೆದಾಡೋಣ ಅಂದ್ರೆ ಈ ರಾಜ್ಯ ಸ್ಥಿರತೆ ಬಗ್ಗೆನೇ ಪ್ರಶ್ನೆ ನೋಡಿ. ಒಂದು ರಾಜ್ಯದಲ್ಲಿ ಯಾವುದೇ ರಾಜ್ಯ ಆಗಿರ್ಲಿ, ನಾನು ಪಂಜಾಬ್ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು, ಪಂಜಾಬ್ ಆಗಿರ್ಲಿ, ಡೆಲ್ಲಿ ಆಗಿರ್ಲಿ, ಕರ್ನಾಟಕ ಆಗಿರ್ಲಿ, ಒಂದು ಸರಿಗೆ ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಆಮ್ ಆದ್ಮಿ ಪಾರ್ಟಿ ಬರ್ಬೋದು, ಬೇರೆ ಬೇರೆ ಪಾರ್ಟಿ ಬರ್ಬೋದು, ಪಾರ್ಟಿಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅಧಿಕಾರಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ದೇಶ ಒಂದೇ ಅಲ್ವಾ? ಇವತ್ತು ದೇಶ ಉಳಿಬೇಕು ಅಂದ್ರೆ 2024ರಲ್ಲಿ ಈ ಮೋದಿ ಅಮಿತ್ ಶಾ ಅನ್ನೋ ಒಂದು ಏನು ದೇಶನ ಹಾಳು ಮಾಡಕ್ ಹೊರಟಿದ್ದಾರೆ ಅವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು. ಅದು ಯಾವತ್ತಿನವರೆಗೂ ವಿರೋಧ ಪಕ್ಷಗಳಿಗೆ ಮನದಟ್ಟಾಗಲ್ವೋ ಪರಿಸ್ಥಿತಿ ಅದೇ ರೀತಿ ಇರುತ್ತೆ. ನಾವಿನ್ನೂ ಆಶಾವಾದಿಗಳು. ಕಾಂಗ್ರೆಸ್ ಅವರು ಈ ಒಂದು ಆರ್ಡಿನೆನ್ಸ್ ನ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇನ್ನೂ ಇದೆ. ಇವತ್ತಿನ ಒಂದು ಏನ್ ಮೀಟಿಂಗ್ ಆಯ್ತು, ಒಂದು ಆಪೋಸಿಷನ್ ಪಾರ್ಟೀಸ್ ಮೀಟಿಂಗು ಇವತ್ತು ಬೇಕೇ ಬೇಕಾಗಿದೆ. ಈ ದೇಶದಲ್ಲಿ ಇವತ್ತು ದೇಶನ ಉಳಿಸೋದಕ್ಕೋಸ್ಕರ ಆದ್ರೂ 2024ರಲ್ಲಿ ಎಲ್ಲರೂ ಒಂದಾಗಿ ಈ ಒಂದು ಚುನಾವಣೆ ನಿಲ್ಲಬೇಕಾಗಿದೆ. ಈರಣ್ಣ ಕನ್ನಡಿ ಅವರೇ, ನಿಮ್ ಸಹನೆ ಇರಲಿ, ಬಂದೆ 2 ಮಿನಿಟ್ಸ್ ಅಲ್ಲಿ ನಿಮ್ಮ ಬಳಿ ಬಂದೆ. ಶರಣಗೌಡ್ರು, ಏನಾಗಿತ್ತು ಅಂದ್ರೆ ಇಂಥದ್ದೇ ಒಂದು ರಂಗದ ಫಲಾನುಭವಿ ದೇವೇಗೌಡರು. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಕರ್ನಾಟಕದಿಂದ ಪ್ರಧಾನಮಂತ್ರಿ ಆದ್ರು. ಹತ್ರ 11 ತಿಂಗಳು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಸೇವೆ ಮಾಡಿದ್ದಾರೆ. ಅವತ್ತಿನ ದಿನ ಕೂಡ ಎಂಥ ಪರಿಸ್ಥಿತಿನಲ್ಲಿ ಆದ್ರು ದೇವೇಗೌಡರು. ಜ್ಯೋತಿ ಬಾಸು ನನಗೆ ಸವಾಸನೆ ಬೇಡ ಅಂದ್ರು, ಸವಾಸನೆ ಬೇಡ, ನನಗೆ PM ಆಗಲ್ಲ ನಾನು ಅಂದ್ರು. VP ಸಿಂಗ್ ಹೇಳಿದ್ರು ನನಗೂ ಸವಾಸ ಬೇಡ. ಇಲ್ಲಿ ಕರುಣಾನಿಧಿ ಹೇಳಿದ್ರು, NTR ಹೇಳಿದ್ರು, ಚಂದ್ರಬಾಬು ನಾಯ್ಡು ಹೇಳಿದ್ರು ಅವತ್ತು ನಮ್ಗೆ ಯಾರಿಗೂ ಬೇಡ ಅಂತ. ಅವ್ರು ದೇವೇಗೌಡರು ಸಾಹಸ ಮಾಡಿ ಛಲ ತೋರಿಸಿ ಇವ್ರೋಗಿ PM ಆದರು. ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಮಮತಾ ಅವ್ರಿಗೂ ಆಕಾಂಕ್ಷೆ ಇದೆ, JDUವಿನ ನಿತೀಶ್ ಕುಮಾರ್ ಅವ್ರಿಗೆ ಆಕಾಂಕ್ಷೆ ಇದೆ. ಈ ರಂಗದಿಂದ ಸದ್ಯದ ಪರಿಸ್ಥಿತಿಗೆ ಹೊರಗೆ ಉಳ್ಕೊಂಡಿದ್ದಾರೆ KCR, ಅವ್ರಿಗೂ ಆಕಾಂಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ನೀವು ದೂರ ಉಳಿದಿದ್ದೀರಿ. ಇದನ್ನ ಹೆಂಗೆ ನೋಡಬೇಕು? ಒಂದು, ನಿಮ್ಮ ಪಕ್ಷದ ನಿಲುವೇನಾಗಿದೆ? ಇನ್ನೊಂದು, ನಮಗೇನು ಇನ್ವಿಟೇಷನ್ ಇದ್ದಿಲ್ಲ ಸರ್. ನಂಬರ್ 1, ಪಾಟ್ನಾ ಇವತ್ತೇನು ಇದು ನಡೀತು, ನಮಗೇನು ಇನ್ವಿಟೇಷನ್ ಇಲ್ಲ. ಆಮೇಲೆ ಮಾತಿಗೆ ಮುಂಚೆ ಎಲ್ಲ ಜಾತ್ಯತೀತ ಪಕ್ಷಗಳು ಅಂತಾರೆ. ಎಲ್ಲರೂ BJP ಜೊತೆ, ಅಮೀನ್ ಮಠ್ ಅವ್ರು ಹೇಳ್ದಂಗೆ ಎಲ್ಲ BJP ಜೊತೆ ಆಲ್ರೆಡಿ ಒಂದಲ್ಲ ಒಂದು ಮಾಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ನಾವು BJP ಜೊತೆ ಇಲ್ಲ ಅಂದರೆ ಅವ್ರು ಶಿವಸೇನೆ ಜೊತೆ ಅವ್ರೂ ಅಧಿಕಾರ ಮಾಡಿ ಗೊತ್ತಾಯ್ತು. ಆಮೇಲೆ AAP ಅವ್ರು ಹೇಳ್ತಾರೆ ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ನ ಅಂತ. ಈ ದೇಶದ ಕಾಂಗ್ರೆಸ್ನ ವಿರುದ್ಧ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಅಣ್ಣಾ ಹಜಾರೆ ಮೂಮೆಂಟ್ನಲ್ಲಿ ಬಹುಪಾಲು ಸಿಂಹಪಾಲು ತಗೊಂಡಿದ್ದವರು ಕೇಜ್ರಿವಾಲ್ ಸಾಹೇಬರು ಇವತ್ತು ತಿರ್ಗಾ ಕಾಂಗ್ರೆಸ್ ಜೊತೆ ಹೋಗೋಣ ಅಂತ ಹೊರಟಿದ್ದಾರೆ. ಎಲ್ಲ ಹಾಸ್ಯಾಸ್ಪದಗಳು. ಈ ದೇಶದ ವಿರುದ್ಧ, ಈ ದೇಶದಲ್ಲಿ ಯಾರ ವಿರುದ್ಧ ಪಕ್ಷಗಳು ಶುರುವಾಯಿತು, ಯಾರ ವಿರುದ್ಧ ಹೋರಾಟಗಳು ಶುರುವಾಯಿತು, ಯಾರ ಹಿಟ್ಲರ್ ಆಡಳಿತ ವಿರುದ್ಧ ಈ ಪಕ್ಷಗಳೆಲ್ಲ ಸೃಷ್ಟಿಗಳಾಯಿತು. ತೆಲಂಗಾಣ ಯಾರ ವಿರುದ್ಧ ಇದೆ ಇವತ್ತು, TRS ಯಾರ ವಿರುದ್ಧ ಇದೆ, ಚಂದ್ರಬಾಬು ನಾಯ್ಡು ಯಾರ ವಿರುದ್ಧ ಇದ್ದಾರೆ, ಕರುಣಾನಿಧಿಗೆ ಎಂತೆಂಥ ರೈಡ್ಗಳು ಮಾಡಿ ಎಷ್ಟೆಷ್ಟು ದಿನ ಜೈಲುಗಳಿಗೆ ಹಾಕಿದ್ರು. ಯಾರ ವಿರುದ್ಧ ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ಹುಟ್ಟಿದ್ದು ಯಾರ ವಿರುದ್ಧ ಸರ್? ಇವತ್ತೆಲ್ಲರೂ ಹೋಗ್ಬಿಟ್ಟು ಅವ್ರ ವಿರುದ್ಧ ಅವ್ರ ಜೊತೆಲಿ ಸೇರಿಕೊಂಡು ನಾವು ಪ್ರಜಾಪ್ರಭುತ್ವ ಉಳಿಸಿ. ಯಾವ ಪ್ರಜಾಪ್ರಭುತ್ವ? ಎಮರ್ಜೆನ್ಸಿ ಈ ದೇಶಕ್ಕೆ ಕೊಟ್ಟವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಂಥ ಪ್ರಜಾಪ್ರಭುತ್ವ ಉಳಿಸ್ಬೇಕಾ? ನಾನು ಹೇಳೋದೇನೆಂದರೆ, ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ನೀವೆಲ್ಲ ಮೀಟಿಂಗ್ ಮಾಡಿದಿದ್ರೆ ಒಂದು ಮೀನಿಂಗ್ ಇತ್ತು. ಆಮೇಲೆ ನೀವು ತೃತೀಯ ರಂಗ ಕರೆಕ್ಟ್, ತೃತೀಯ ರಂಗನೋ ನ್ಯಾಷನಲ್ ಪರ್ಯಾಯ ನೀವು ಕಾಂಗ್ರೆಸ್ನ ಇಟ್ಕೊಂಡು ಕಾಂಗ್ರೆಸ್ನವ್ರಿಗೆ ನೀವು ಭಾರತ್ ಜೋಡೋ ಯಾತ್ರೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ನೀವು ಸ್ಕ್ರೀಸಿಗೆ ಬರಬೇಕಾದ್ರೆ ಎಲ್ಲರನ್ನೂ ಕರೀತಾರೆ. ಜೋಡೋ ಯಾತ್ರೆಗೆ ಬನ್ನಿ ಎಲ್ಲರೂ ಅಂತ ಹೇಳಬೇಕಾಗಿತ್ತು. ಜೋಡೋ ಯಾತ್ರೆ ಇಲ್ಲಿಂದನೇ ಅಲ್ಲಿವರೆಗೂ ನಡೆದ್ರಲ್ಲ. ಅವತ್ತು ಜೋಡೋ ಯಾತ್ರೆಯಲ್ಲಿ ಎಲ್ಲ ಪಕ್ಷಗಳು, ಎಲ್ಲ ಜಾತ್ಯತೀತವಾದಿಗಳು ಅಥವಾ ಎಲ್ಲ ಮೋದಿ ವಿರೋಧಿಗಳು, BJP ವಿರೋಧಿಗಳು, ಜಾತ್ಯತೀತವಾದನ ಪ್ರತಿಪಾದಿಸೋರೆಲ್ಲ ಜೊತೆಲಿ ನಡೆಯೋಣ ಅಂತ ಕರಿಬೇಕಾಗಿತ್ತಲ್ಲ. ನೀವು ಲಾಸ್ಟಲ್ಲಿ ಮಾಡಬೇಕಾದ್ರೆ ಅಲ್ಲಿ ಬನ್ನಿ ಲಾಸ್ಟಲ್ಲಿ ಅಂತ ಅಂದರೆ, ನಾನು ಹೇಳೋದೇನೆಂದರೆ, ನೀವು ಯಾವುದೇ ತೃತೀಯ ರಂಗ ಮಾಡಿ ಇನ್ನೊಂದು ರಂಗ ಮಾಡಿ ಸರ್, 2 ನ್ಯಾಷನಲ್ ಪಾರ್ಟಿಗಳೇನಿದೆ ನೋಡಿ ಸರ್. ನೆಹರು ಆಡಳಿತನ ಇದು ವಾಜಪೇಯಿಲಿ ನೋಡಿದ್ವಿ, ಇಂದಿರಾ ಗಾಂಧಿ ಆಡಳಿತನ ಮೋದಿಯಲ್ಲಿ ನೋಡ್ತಾ ಇದ್ದೀವಿ. ಏನು ಡಿಫ್ರೆನ್ಸ್ ಸರ್? ಈ ನ್ಯಾಷನಲ್ ಪಾರ್ಟಿಗಳಿಗೆ ಏನು ಡಿಫ್ರೆನ್ಸ್ ಇದೆ ಎರಡಕ್ಕೂ? ಯಾರ ಜೊತೆ ಕೈ ಜೋಡಿಸ್ಬೇಕು?
ಯಾರ ಜೊತೆ ಇವತ್ತು ಕೈ ಜೋಡಿಸ್ಬೇಕು ಹೇಳಿ ನೋಡೋಣ. ನ್ಯಾಷನಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಏನೋ ಹೊಗಳ್ಕೊಂತ ಆಯಿತು, ನಾನು ಹಿಂಗೆ ಮಾಡಿಬಿಡಿ, ಈ ದೇಶದಲ್ಲಿ ಬೇರೆ ಏನೆಲ್ಲ ಮಾಡಿದ್ದೀರಾ ನೀವು 55 ವರ್ಷ, ನೀವು ಎಲ್ಲ ಯಾವ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಇವತ್ತು ಅವರು ದೆಹಲಿಯಲ್ಲಿ ನಡೆಸೋಕ್ಕಾಗೋದಿಲ್ಲ ಅಂತಾರಲ್ಲ, ಅಂಥ ಉಸಿರುಕಟ್ಟ ವಾತಾವರಣ ಜನತಾ ಸರ್ಕಾರಗಳಿಗೆ ಎಷ್ಟೋ ಆಗಿದೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ರಾತ್ರಿ ರಾಷ್ಟ್ರಪತಿ ಆಡಳಿಕೆ ಬಂದಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಎರಡೂ ರಾಷ್ಟ್ರ ಪಕ್ಷಗಳು ಒಂದೇ ಗುಣ, ಅವು ಏನು ಚೇಂಜ್ ಆಗಲ್ಲ. ಇವತ್ತು ಅಧಿಕಾರ ಇಲ್ಲ, ನಿಮ್ಮ ಹಿಂದೆ ಬಂದು ಸುತ್ತೋಡಿತಾ ಇದ್ದಾರೆ ಅಷ್ಟೇ. ಪಾರ್ಲಿಮೆಂಟಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಹಣ ತಗೊಂಡು ಫ್ಲೋರ್ ಮೆಜಾರಿಟಿನ ಮಾಡಿದ ಪಾರ್ಟಿ ಯಾವುದು ಅಂತ ನೋಡಿದ್ದೀರಾ? ಇವತ್ತು ನಾವು ಹೇಳ್ತೀವಿ, ಆಯಿತು ಸರ್ ಇಲ್ಲಿ ಹೊರಟಿದಾರಲ್ಲ, ನಾವೆಲ್ಲ ಒಂದಾಗ್ಬಿಡೋಣ ಅಂತ, ನಾವೆಲ್ಲ ಒಂದಾಗಿ ಯಾರ ವಿರುದ್ಧ ಒಂದಾಗೋಣ ಅಂತ, ಬಿಜೆಪಿ ವಿರುದ್ಧ ಅಂತ. ಅಲ್ಲೇ ಪ್ರಶ್ನೆ ಇನ್ನೊಂದಿರೋದು ಚರಣ್ ಗೌಡ್ರೆ, ವಿರುದ್ಧ ಒಂದಾಗೋದಕ್ಕೆ ಸುಮಾರು ಕಾರಣ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ಮೋದಿ. ನಾವು ವಿರುದ್ಧ ಆದ್ರೆ ಯಾರ ಪರ ಒಂದಾಗ್ತಿದ್ದೀರಿ? ನಾನು ಅದಕ್ಕೆ ಕೇಳಿದೆ, ಇಸ್ ದಿಸ್ ಮೋರ್ ಮ್ಯಾಥಮ್ಯಾಟಿಕಲ್ ದ್ಯಾನ್ ಐಡಿಯಾಲಜಿಕಲ್? ಸೈದ್ಧಾಂತಿಕ ಮೈತ್ರಿಕಿನ್ನ ಇದು ನನ್ ದುಶ್ಮನ್ ಅವರು, ನಿಮ್ ದುಶ್ಮನ್ ಅವರು, ದುಶ್ಮನ್ ಕಾ ದುಶ್ಮನ್ ದೋಸ್ತ್, ನಾವು ಒಂದಾಗ್ಬಿಡೋಣ. ಆದ್ರೆ ನಿಮ್ಮ ನಡುವೆ ಇರುವಂತ ಸಂಬಂಧದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾವು ಯಾವತ್ತೋ ಒಂದಿನ ಬಿಜೆಪಿ ಜೊತೆ ಹೋದ್ವಿ, ಓಕೆ, ಬಿಜೆಪಿ ಇಲ್ಲಿ ಬಂತು. ಕಮ್ಯುನಿಸ್ಟ್ನ ನೀವು ಎಷ್ಟು ವಿರೋಧ ಮಾಡ್ತಾ ಇದ್ದೀರಾ? ಕಮ್ಯುನಿಸ್ಟ್ ಜೊತೆ ಇಲ್ವಾ ನೀವು? ಶಿವಸೇನೆಗೂ ಬಿಜೆಪಿಗೆ ಏನು ಡಿಫ್ರೆನ್ಸ್ ಇದೆ ಸರ್? ಐಡಿಯಾಲಜಿಕಲಿ ವಾಟ್ ಇಸ್ ದ ಡಿಫ್ರೆನ್ಸ್? ಶಿವಸೇನೆ ಜೊತೆ ಅಧಿಕಾರಕ್ಕೆ ಹೋಗ್ಲಿಲ್ವಾ? ಅದು 3ನೇ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡಲಿಲ್ವ ಶಿವಸೇನೆಗೆ? ಮತ್ತು ಎಲ್ಲಿಂದ ಜಾತ್ಯತೀತವಾಗಿ ನೀವು ಹೊರತುಪಡಿಸಿ ನೀವು ಜಾತ್ಯತೀತದ ಬಗ್ಗೆ ಮಾತಾಡ್ತೀರಾ? ಈಗ ಅಲ್ಪಸಂಖ್ಯಾತರೆಲ್ಲ ಯಾಕೆ ಸರ್ ಅಲ್ಪಸಂಖ್ಯಾತರು ಎಲ್ಲಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ, ಕರ್ನಾಟಕ ಹೊರತುಪಡಿಸಿ ಯಾವ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ದಾರೆ ಹೇಳಿ ನೋಡಿ ಸರ್. ಜಿನ್ನಾನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಪ್ರಸಂಗ ಬಂದಾಗ ಈ ದೇಶನ 2 ಭಾಗ ಮಾಡ್ತೀರಾ. ಬಾಬರಿ ಮಸೀದಿ ನಿಮ್ಮ ಆಡಳಿತ ನಡಿಬೇಕಾದ್ರೆ ಬಾಬರಿ ಮಸೀದಿ ಉಡೋಗುತ್ತೆ. ಇನ್ನೂ ಮುಸಲ್ಮಾನರನ್ನ ಪಂಚರ್ ಹಾಕೋದು, ಸ್ಕ್ರಾಪ್ ತಗೊಳೋದು ಅದೇ ಸ್ಟೇಟಸಲ್ಲಿ ಇಟ್ಟಿದ್ದೀರಾ. ಅಲ್ಪಸಂಖ್ಯಾತರು ನಮ್ಗೆ ಓಟ್ ಹಾಕ್ತಾರೆ. ಕರ್ನಾಟಕದಲ್ಲಿ ನಿಮಗೆ ಬಂದಿದೆ 79ರಿಂದ ನಿಮಗೆ ಕರ್ನಾಟಕ ಏನು ಕೊಟ್ಟಿದೆ, ಕರ್ನಾಟಕದಲ್ಲಿ ಈ ವರ್ಷ ಆಡಳಿತ ನಡೆದಿದ್ದು ನೆಕ್ಸ್ಟ್ ವರ್ಷ ಇರಲ್ಲ, ಅದಕ್ಕೋಸ್ಕರ ನಿಮಗೆ ಬಂದಿದೆ. ಇದನ್ನೇ ಈ ದೇಶದ ಒಂದು ದೊಡ್ಡ ಮಾಡಲ್ ಆಗಿಬಿಟ್ಟು ನಾವು ಅಲ್ಲಿ ಲೋಕಸಭೆಯಲ್ಲಿ ಕೂತ್ಕೊಂತೀವಿ ಅನ್ನೋದಾದ್ರೆ ತಪ್ಪಿದೆ. ನೋಡಿ ಸರ್, ಇತಿಹಾಸದಲ್ಲಿ ಸ್ವತಂತ್ರದ ನಂತರ ಯಾವುದೇ ಎಲೆಕ್ಷನ್ನಲ್ಲಿ ಮೆಜಾರಿಟಿ ಹೊಡೆದಿರೋದು ಒಬ್ಬ, ಇಟ್ ಇಸ್ ನಾಟ್ ಒನ್ ಪಾರ್ಟಿ. ನೆಹರು ಹೆಸರಲ್ಲಿ ಎಲೆಕ್ಷನ್ ನಡೆದಿದೆ, ಗೆದ್ದಿದ್ದಾರೆ. ಇಂದಿರಾ ಗಾಂಧಿ ಹೆಸರಲ್ಲಿ ನಡೆದಿದೆ, ಗೆದ್ದಿದ್ದಾರೆ. ರಾಜೀವ್ ಗಾಂಧಿ ಹೆಸರಲ್ಲಿ ನಡೆದಿದೆ, ಗೆದ್ದಿದ್ದಾರೆ. ಒಂದು ಅಫ್ಕೋರ್ಸ್ PV ನರಸಿಂಹರಾವ್ ಅವ್ರದ್ದು ಹೆಸರಿರಲಿಲ್ಲ, ಅದು ಒಂದು ಎಲೆಕ್ಷನ್ ಇರ್ಬೋದು. ಮೋದಿ ಹೆಸರಲ್ಲಿ ನಡೆದಿದೆ, ವಾಜಪೇಯಿ ಹೆಸರಲ್ಲಿ ನಡೆದಿದೆ. ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಯಾವತ್ತೋ ಒಂದು ನ್ಯಾಷನಲ್ ಫ್ರಂಟ್ ಆಗಿ ಬಂದಾಗ ಅಥವಾ ಥರ್ಡ್ ಫ್ರಂಟ್ ಆಗಿ ಬಂದಾಗ ನಡೆದಿರ್ಬೋದು. ಮೆಜಾರಿಟಿ ಆಫ್ ದಿ ನ್ಯಾಷನಲ್ ಎಲೆಕ್ಷನ್ ನಡೆಯೋದು ಒಂದು ವ್ಯಕ್ತಿಯ ಮತ್ತೆ ವ್ಯಕ್ತಿ. ಕೇಳಿದ್ದೀನಿ ಸಾಮೂಹಿಕ ನಾಯಕತ್ವದಲ್ಲಿ 18-20 ಪಾರ್ಟಿ ಸೇರ್ಬಿಟ್ಟು ನಾವು ಪ್ರಜಾಪ್ರಭುತ್ವ ಉಳಿಸ್ತೀವಿ, ನಮ್ಗೆ ಓಟ್ ಹಾಕಿ ಅಂದ್ರೆ ಜನ ದಡ್ರಲ್ಲ, ಜನ ಓಟ್ ಹಾಕೋದಿಲ್ಲ. ನಾನು ಇಟ್ ಇಸ್ ನಾಟ್ ದಟ್ ನಾಳೆ ಬೆಳಿಗ್ಗೆ ನೀವು ರಾಹುಲ್ ಗಾಂಧಿನೇ ಪ್ರೊಜೆಕ್ಟ್ ಮಾಡಿ, ರಾಹುಲ್ ಗಾಂಧಿಗೆ ಓಟ್ ಹಾಕೋದಿಲ್ಲ ಅಂತ ಯಾಕೆ ಭಯ ಬೀಳ್ತೀನ ನೀವು? ಪ್ರೊಜೆಕ್ಟ್ ಅಗೇನ್ಸ್ಟ್ ಯಾಕೆ ಮೋದಿ ಅವ್ರಿಗೆ ಏನು ಕಮ್ಮಿ ಇದ್ದಾರೆ ರಾಹುಲ್ ಗಾಂಧಿ? ಮಾಡಬೇಕು ಅಲ್ಲ, ಇವ್ರಿಗೇನೋ ಒಂದು ಮಾಧ್ಯಮಗಳಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ರಾಹುಲ್ ಗಾಂಧಿನ ಸ್ವಲ್ಪ ಕ್ರಿಟಿಸೈಸ್ ಮಾಡಿದ್ರು ಅಂತ ಒಂದೇ ಕಾರಣ ಭಾರತ್ ಜೋಡೋ ಯಾತ್ರೆ ಸೋಲೋ ಯಾತ್ರೆ ಮಾಡಿಸ್ತಿರಲ್ಲ ನೀವು. ಸೋಲೋ ಲೀಡರಲ್ಲಿ ಇವತ್ತು ಅನೌನ್ಸ್ ಮಾಡಿ ಅಗೇನ್ಸ್ಟ್ ಮೋದಿ ಅಂತ ಅಂತ ಇನ್ನು ಬಂದಿಲ್ಲ. ಬಟ್ ಇವತ್ತಿಗೆ ಖರ್ಗೆ ಅವರ ನೇತೃತ್ವ, ಖರ್ಗೆ ಅವರ ನಾಯಕತ್ವ, ಅದರಲ್ಲೂ ಇದೆ ರಾಜಕೀಯ ಲೆಕ್ಕಾಚಾರ. ನೋಡಿ ಸರ್, ಯುದ್ಧಕ್ಕೆ ಮುಂಚೆನೆ ಕಾಂಗ್ರೆಸ್ ಸೋಲ್ತು. ಯಾಕೆ ಅಂತ ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಮಾಡಿ ಈ ದೇಶದ ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತು ಸರ್. ಆಮೇಲೆ ಚುನಾವಣಾ ಚುನಾವಣಾ ನಂತರ ಇದು ನೀವು ಮಾತಾಡಬೇಕಾಗಿತ್ತು. ದಟ್ ಮೀನ್ಸ್ ಕಾಂಗ್ರೆಸ್ ಇಸ್ ಬಿನ್ ಸರೆಂಡರ್ಡ್. ನಾವು ಬರೋದಿಲ್ಲ, ನಮ್ಗೆ ಅಧಿಕಾರ ಸಿಗೋದಿಲ್ಲ. ಲೆಕ್ಕಾಚಾರ ಹೇಳ್ತೀನಿ ಕೇಳಿ ಚರಣ್ ಗೌಡ್ರೆ. ಈರಣ್ಣ ಕಡಾಡಿ ಅವರೇ, ಇಲ್ಲಿ ಪ್ರಶ್ನೆ ಇರೋದಿಷ್ಟೇ. 2019ರಲ್ಲಿ 37.7% ಅಷ್ಟೇ ಬಿಜೆಪಿಗೆ ವೋಟ್ ಸಿಕ್ಕಿದ್ದು. ವಾಟ್ ಡಸ್ ದಟ್ ಮೀನ್? ಇನ್ನ 63% ಜನ ಬಿಜೆಪಿಯ ವಿರುದ್ಧ ವೋಟ್ ಮಾಡಿದ್ದಾರೆ. ಈ 63% 10 ಅಲ್ಲ 20 ಪಕ್ಷದಲ್ಲಿ ಸ್ಪ್ಲಿಟ್ ಆಗಿದೆ ಅಂತಾನೆ ಇಟ್ಕೊಳ್ಳಿ. ಬಟ್ ಸ್ಟಿಲ್ ಇಟ್ ಈಸ್ ಅಗೇನ್ಸ್ಟ್ ಯು ಅಲ್ವಾ? ಅಲ್ಲಿಂದ ಅಲ್ವಾ ಇರೋದು ಆಟ. ಈ 63% ಒಂದಾಗೋದ್ರೆ ನಿಮಗೆ ಎಲ್ಲಿದೆ ಅವಕಾಶ? ಇವತ್ತು 63 ಆಗಿಲ್ಲ, ಹತ್ತತ್ರ 55 ಅಂತೂ ಆಯ್ತಪ್ಪ. ಏನಂತೀರಿ ಈರಣ್ಣ ಕಡಾಡಿಯವರು? ಇಲ್ಲ, ಒಂದು ನಾವು ಗಮನಿಸಿದಂಗೆ ಒಂದು ಕಾಲ ಇತ್ತು, ಕಾಂಗ್ರೆಸ್ ಪಾರ್ಟಿ ಮತ್ತು ಉಳಿದವರೆಲ್ಲ ಒಂದು ಕಡೆ ಎನ್ನುವಂಥದ್ದಿತ್ತು. ಇವತ್ತು ಕಾಲ ಬದಲಾಗಿದೆ. ಬಿಜೆಪಿ ಒಂದು ಕಡೆ, ಉಳಿದವರೆಲ್ಲ ಒಂದು ಕಡೆ ಎನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ.
ತಾವು ಹೇಳಿದ್ರಿ ನಾವು 37, ಉಳಿದವರೆಲ್ಲ 67%, 63% ಅಂತೇಳಿ. ಆದರೆ ನನಗೆ ಗೊತ್ತಿದ್ದಂಗೆ ದೇಶದ ಪಾರ್ಲಿಮೆಂಟ್ನಲ್ಲಿ ಒಟ್ಟು 39 ಪಾರ್ಟಿಗಳು ರೀಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಕೇವಲ ಒಂದೇ ಒಂದು ಸ್ಥಾನ ಹೊಂದಿದಂಥ ಪಾರ್ಟಿಗಳು 16 ಪಾರ್ಟಿಗಳಿದ್ದಾವೆ. ಕೇವಲ 2 ಸ್ಥಾನ ಹೊಂದಿದಂಥ ಪಾರ್ಟಿಗಳು ಸುಮಾರು 4 ಪಾರ್ಟಿಗಳು ಆ ಥರ ಇದ್ದಾವೆ. ಈ ರೀತಿ ಉಳಿದವರೆಲ್ಲ ಸೇರಿ ಅವ್ರದ್ದು ಪರ್ಸೆಂಟೇಜ್ ಎಷ್ಟು ಅಂತ ನಾವು ಲೆಕ್ಕ ಹಾಕಕ್ಕೆ ಹೋದ್ರೆ 44% ಮಾತ್ರ ಅದಾರ ಪಾರ್ಲಿಮೆಂಟ್ನಲ್ಲಿ ರೀಪ್ರೆಸೆಂಟೇಟಿವ್. ಅವರು ಎಲ್ಲ ಪಾರ್ಟಿ ಸೇರಿ 39ರಲ್ಲಿ 38 ಪಾರ್ಟಿನ ಒಂದ್ ಕಡೆ ಇಟ್ಟರೆ 44% ಮಾತ್ರ ಇದೆ. ಬಿಜೆಪಿ ಒಂದೇನೆ 56% ನಾವು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದೀವಿ. ಸರ್, ರೆಪ್ರೆಸೆಂಟೇಷನ್ಗೂ ವೋಟ್ ಶೇರ್ಗೂ ವ್ಯತ್ಯಾಸ ಇದೆ. ಕನ್ನಡಿ ಅವರು ಬಹಳ ಸ್ಮಾರ್ಟ್ ಆಗಿ ಹೇಳಿದ್ರಿ ಅದನ್ನ. ಒಂದ್ ನಿಮಿಷ ಸರ್, ವೋಟ್ ಶೇರ್ಗೂ ರೆಪ್ರೆಸೆಂಟೇಷನ್ಗೂ ವ್ಯತ್ಯಾಸ ಇದೆ. ಅಲ್ಲ, ನೀವು ರೆಪ್ರೆಸೆಂಟೇಷನ್ ಅಲ್ಲಿ ಇದೀರಿ 56%, ನೋ ಡೌಟ್ಸ್ ದೇರ್, ಆಯ್ತಾ? ಬಟ್ ವೋಟ್ ಶೇರ್ ಅಲ್ಲಿ 37. ಪ್ರಾತಿನಿಧ್ಯ ಪ್ರಮಾಣ, ವೋಟ್ ಪಡ್ಕೊಂಡಂತ ಪ್ರಮಾಣ ದರ 30 ಇರಬಹುದು. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಬಂದ ನಂತರ ಅಲ್ವಾ ನೀವು ಲೋಕಸಭಾ ಸದಸ್ಯರಾಗೋದು. ಪರ್ಸೆಂಟೇಜ್ ಎಷ್ಟೇ ತಗೊಂಡ್ರು ಪಾರ್ಲಿಮೆಂಟ್, ಈಗ ಉದಾಹರಣೆ ಕರ್ನಾಟಕದಲ್ಲಿ ನಮಗೂ ಕಾಂಗ್ರೆಸ್ಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಆದ್ರೆ ಪರ್ಸೆಂಟೇಜ್ ಲೆಕ್ಕಕ್ಕೆ ಬರೋದಿಲ್ಲ, ಸೀಟೇ ಲೆಕ್ಕಕ್ಕೆ ಬರ್ತದೆ. 130 ಅವ್ರು ಗೆದ್ದ ಮೇಲೆ, 135 ಅವ್ರು ಗೆದ್ದ ಮೇಲೆ ನಮಗೂ 66 ಗೆದ್ದಿದೀವಿ. ಆದ್ರೆ ಪರ್ಸೆಂಟೇಜ್ ಲೆಕ್ಕ ನೋಡಕ್ ಹೋದ್ರೆ ಬಹಳ ನಮಗೆ ಅವ್ರಿಗೇನು ಬಹಳ ಡಿಫ್ರೆನ್ಸ್ ಇಲ್ಲ, 1-2% ಡಿಫ್ರೆನ್ಸ್ ಅಷ್ಟೇ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಹೊಂಟಿದ್ದೀನಿ ಅಂತಂದ್ರೆ, ಯಾವುದೇ ಒಂದು ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸಲ ಉಲ್ಲೇಖ ಮಾಡ್ತಾರೆ, ದೇಶದ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಗಟ್ಟಿಯಾಗಿರ್ಬೇಕು, ಅಂದ್ರೆ ಅದಕ್ಕೆ ಒಂದು ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ಅನ್ನುವಂಥದ್ದನ್ನ ಲೋಕಸಭೆಯಲ್ಲಿ ಅತ್ಯಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಏನು ಮೈತ್ರಿ ಮಾಡ್ತಾ ಇದಾರಲ್ಲ, ಇದು ಉದ್ದೇಶ ಏನು ಅವ್ರದ್ದು? ಕೇವಲ ಮೋದಿ ಅವರನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಅವ್ರು ಏನು ಹೊಟ್ಟಿದಾರಲ್ಲ, ದೇಶದೊಳಗೆ ಏನಾದ್ರೂ ಒಂದು ಅಮೂಲ್ಯವಾದ ಬದಲಾವಣೆ ತರ್ತೀವಿ, ನಾವು ಈ ತರದ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಏನಿಲ್ಲ ಅವ್ರಿಗೆ, ಆ ಚಿತ್ತ ಇಲ್ಲ ಅದ್ರ ಕಡೆ. ಹೀಗಾಗಿ ಇವತ್ತು ರಾಷ್ಟ್ರೀಯ ಪಕ್ಷ ಅನ್ನುವಂಥ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದು ಪ್ರಾದೇಶಿಕ ಮಟ್ಟಕ್ಕೆ ಅವರು ಕುಸಿದು ಹೋಗಿದ್ದಾರೆ. ಉಳಿದಂಥವರೆಲ್ಲ ಪ್ರಾದೇಶಿಕವಾಗಿಯೇ ಇದ್ದಾರೆ. ಹೀಗಾಗಿ ಇಂಥ ಘಟಬಂಧನಗಳು ಈ ಹಿಂದೆ ಬಹಳ ಸಲ ಆಗಿದ್ದು ಯಾವುದೂ ಸಕ್ಸಸ್ ಆಗಿಲ್ಲ. ಬಹುಶಃ ಚುನಾವಣೆ ಉದ್ದೇಶ ಇಟ್ಕೊಂಡು ಮಾಡಿದ್ದಂತನ್ನ ದೇಶದ ಜನ ಗಮನಿಸ್ತಾರೆ. ಕಡಾಡಿ ಸರ್, ಸಕ್ಸಸ್ ಆಗ್ಲಿಕ್ಕಿಲ್ಲ ಅಂತ ನನಗೆ. ಕಡಾಡಿ ಸರ್, ನಾನು ಬ್ರೇಕ್ ಹೋಗಕ್ಕೂ ಮುಂಚೆ ಪ್ರಶ್ನೆ ಇರೋದು ಮತ್ತೆ ನಿಮಗೆ ಸವಾಲ್ ಇರೋದು ಕೇವಲ ಒಂದು ಯುನೈಟೆಡ್ ಆಪೋಸಿಷನ್ ಇಂದ ಮಾತ್ರ ಅಲ್ಲ, ಮತ್ತೊಂದಷ್ಟು 5 ಕಾರಣ ನಾನು ಉಲ್ಲೇಖ ಮಾಡಬಲ್ಲೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಮತ್ತೆ ಹಾಲಿನ ಬೆಲೆ, ಫಾರ್ ಎಕ್ಸಾಂಪಲ್ ಸ್ಥಳೀಯ ನಾಯಕತ್ವ, ಫಾರ್ ಎಕ್ಸಾಂಪಲ್ LPG ಸಿಲಿಂಡರ್ ಬೆಳೆ, ಫಾರ್ ಎಕ್ಸಾಂಪಲ್ ಫ್ರೀಬೀಸ್, ಫಾರ್ ಎಕ್ಸಾಂಪಲ್ ಮಾಸಿಕವಾಗಿ ಕೊಡ್ತಿರುವಂಥ ಧನ ಸಹಾಯ, ಇದನ್ನೆಲ್ಲ ಎದುರಿಸ್ಬೇಕು. ಒಂದು ಬಂಡವಾಳಶಾಹಿ ಸರ್ಕಾರ ಅನ್ನೋ ಆರೋಪವನ್ನು ಎದುರಿಸ್ತಿರೋಂಥ ನೀವು ಸಮಾಜದಲ್ಲಿ ಸಮಾನತೆ, ವಂಚಿತರಿಗೆ ಅವಕಾಶ, ಸಹಾಯ ಹಸ್ತವನ್ನು ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಇನ್ಫ್ಯಾಕ್ಟ್ ಅದು ಇದಕ್ಕಿಂತ ದೊಡ್ಡ ಸವಾಲು. ಆ್ಯಂಡ್ ಇನ್ ಎನಿ ಕೇಸ್ NDAನಲ್ಲಿ ಇವತ್ತು ಯಾರು ಉಳಿದಿದ್ದಾರೆ ಸರ್? ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ನಲ್ಲಿ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಯಾರು ಅಂತ ಕೇಳಿದ್ರೆ ಗೊತ್ತಿರುವಂಥ ಒಂದು ಎಸ್ಟಾಬ್ಲಿಷ್ಡ್ ರಾಜಕೀಯ ಪಕ್ಷ ಇಲ್ಲ ಅನ್ನೋದು ನಿಮ್ಗೆ ಆತಂಕನಾ? ಇಲ್ಲ, ಒಂದು ಆಲ್ರೆಡಿ ನಮ್ಮ ಜೊತೆನೂ ಅನೇಕ ಪಾರ್ಟಿಗಳು ಇದಾವೆ ಮತ್ತು ಆಯಾ ಪ್ರಾದೇಶಿಕ ಅವರ ಆ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಅಥವಾ ಅವರ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಕೆಲವು ಸಲ ಬಂದು ಸೇರಿದ್ದಾರೆ, ಕೆಲವು ಸಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಒಂದು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಹೀಗಾಗಿ ನಮ್ಗೆ ಯಾರ್ಯಾರು ನಾವು ನೋಡ್ರಿ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸಂದರ್ಭದಲ್ಲಿಯೂ ಕೂಡ ನಾವು ಎಲ್ಲ ಘಟಬಂಧನವನ್ನು ಏನು ಅದನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಕ್ಸಸ್ ಆದರು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಘಟಬಂಧನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಲಿಕ್ಕೆ ಆಗಲಿಲ್ಲ. ನಾವು ಬಹಳ ದೊಡ್ಡ ಸ್ಥಾನಗಳನ್ನು ಗೆದ್ರೂ ಕೂಡ ನಮ್ಮ ಜೊತೆ ಯಾರು ಅಲಯನ್ಸ್ ಪಾರ್ಟ್ನರ್ ಇದ್ರು, ಮೋದಿ ಅವರು ಗೆದ್ದಾಗೂ ಕೂಡ ಅವ್ರನ್ನ ಬಿಟ್ಟು ಕೊಡುವಂತ ಕೆಲಸ ಮಾಡಲಿಲ್ಲ. ಅವರೆಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ರು. ಆದರೆ ಸ್ಥಳೀಯವಾದಂಥ ಅವ್ರ ರಾಜಕೀಯ ಹೊಂದಾಣಿಕೆ ಕಾರಣದಿಂದ ಅನೇಕ ಪಾರ್ಟಿಗಳು ನಮ್ಮಿಂದ ದೂರ ಆಗಿದ್ದಾವೆ ಮತ್ತು ಅನೇಕ ಪಾರ್ಟಿಗಳು ಕೂಡ ನಮ್ಮಿಂದ ದೂರ ಇದ್ದವರು ವಾಪಸ್ಸು ನಮ್ಮ ಕಡೆಗೆ ಬಂದಿದ್ದಾರೆ. ಹೀಗಾಗಿ ರಾಜಕೀಯ ಅನ್ನುವಂಥದ್ದು ಇದು ನಿಂತು ನೀರಲ್ಲ. ಅವತ್ತಿನ ಕಾಲಮಾನ, ಅವತ್ತಿನ ಪರಿಸ್ಥಿತಿಗೆ ಹೊಂದಾಣಿಕೆಯಾಗಿ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಕೆಲವರು ನಿಲುವಿರುತ್ತೆ, ಅವ್ರ ಮೇಲೆ ನಿಮ್ಮ ಅವಲಂಬನೆ ಎಂಥದ್ದು? ಫಾರ್ ಎಕ್ಸಾಂಪಲ್ BJD ತೋಳಿ, ಬಿಜು ಜನತಾದಳ ಒಡಿಶಾ,
YSR ಕಾಂಗ್ರೆಸ್ ತಗೊಳ್ಳಿ, ಇಲ್ಲಿ TRS ಬಂದರೆ TRS ಸದ್ಯಕ್ಕೆ ನೀವು ಸಾಂಪ್ರದಾಯಿಕ ವೈರಿಗಳಾಗಿದ್ದೀರಿ. ಇನ್ ಟೋಟಲ್ ಈ 3 ರಾಜ್ಯಗಳಲ್ಲಿ 63 ಲೋಕಸಭೆ ಸೀಟ್ಗಳಿರುವಂಥದ್ದು. ಹಾಗೆ ನೀವು ರೀಸೆಂಟಾಗಿ ಲೋಕಸಭೆ ಆದಂಥ 2019 ರಿಸಲ್ಟ್ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಹಿಂದಿ ಬೆಲ್ಟಲ್ಲಿ ಸಕ್ಸಸ್ ರೇಟು BJPಯದ್ದು ಅತಿ ಹೆಚ್ಚಿರುವಂಥದ್ದು. ಸೊ ಈ ಚಾಲೆಂಜಸ್ ನಡುವೆ ಕೆಲವರು ನಿಮ್ಮ ಜೊತೆ ಇಲ್ಲ, ಮತ್ತು ಇನ್ನು ಕೆಲವು ನಿಮ್ಮ ಪ್ರದೇಶಗಳು ಎಲ್ಲೆಲ್ಲಿ ನೀವು ಓಟ್ ಪಡ್ಕೋಬೇಕು ಅಲ್ಲಿ ಸವಾಲು. ಪ್ಲೀಸ್. ಸ್ವಾಭಾವಿಕವಾಗಿ ನೀವು ಹೇಳೋದಂತ ನಾನೇನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ತೆಲಂಗಾಣಕ್ಕೆ ಹೋದರೆ ಅಲ್ಲಿ TRSಗೆ ಪ್ರತಿಸ್ಪರ್ಧಿ ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಅದೇ ಥರ ಈಗ ಬಿಜು ಜನತಾದಳ ಅವರು ವಿರೋಧ ಪಕ್ಷಗಳ ತೃತೀಯ ರಂಗ ಅಥವಾ ಘಟಬಂಧನ ಇದಕ್ಕಿಂತ ಅವರು ರಾಜ್ಯ ಬಿಟ್ಟು ಆಚೆ ಬರೋದಕ್ಕೆ ಇಷ್ಟಪಡಲ್ಲ. ಅವ್ರದ್ದೇ ಆದಂಥ ಒಂದು ಈಕ್ವಲಿ ಡಿಸ್ಟೆನ್ಸ್ ಅಂತೇಳಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈಕ್ವಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅವ್ರ ರಾಜ್ಯದಲ್ಲಿ ಅವರು ಸರ್ಕಾರ ಉಳಿಸ್ಕೊಳ್ಳೋದಕ್ಕೇನೋ ಅವ್ರದ್ದೊಂದು ಸ್ಟ್ರಾಟಜಿ ಇದೆ. ಅದು ತಪ್ಪು ಅಂತ ಅಲ್ಲ. ಬಟ್ ತಾವು ಕೇಳೋಂಥ ಎಲ್ಲ ಪ್ರಶ್ನೆಗಳಿಗೆ ಇಟ್ ಇಸ್ ದ ಪ್ರಿಲಿಮಿನರಿ ಸ್ಟೇಜ್. ಮಲ್ಲಿಕಾರ್ಜುನ್ ಖರ್ಗೆರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೆಕ್ಸ್ಟು ಶಿಮ್ಲಾದಲ್ಲಿ ಇನ್ನೊಂದು ಏನೇನು ನಾವು ಪ್ಲಾನಿಂಗಲ್ಲಿ ಏನೇನು ಮಾಡಬೇಕು, ಯಾವ ರೀತಿ ಯೋಜನೆಗಳು ಮಾಡ್ಕೋಬೇಕು, ಯಾವ ರೀತಿ ಇಂಥ ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ವಿರೋಧ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದನ್ನ ಈಗಾಗಲೇ ಚರ್ಚೆ ಆಗ್ತಾಯಿದೆ. ಭಾಳ ಪ್ರಮುಖವಾಗಿ ವೋಟ್ ಶೇರಿಂಗು ಚೇಂಜ್ ಆದರೆ ಇವತ್ತು 37% 63%. 63%ಅಲ್ಲಿ ಈ ಥರದ್ದು ನೀವು BJD ಅಂಥದ್ದು ಅಥವಾ TRS ಅಂಥದ್ದು ಇದೊಂದು 7-8% ನೀವು ಬಿಟ್ಟರೂ ಸಹ ಉಳಿದಂತೆ ನಾವು ಇಫ್ ಯು ಕ್ರಾಸ್ ಮೋರ್ ದೆನ್ 50%, ಸೊ ರಿಸಲ್ಟ್ ಬೇರೆ ಥರದ್ದು ಬರುತ್ತೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲೇ ನೋಡಿದ್ರಿ, ಕರಾಡಿ ಅವ್ರು ಹೇಳ್ತಾ ಇರೋದು 2% ಅಲ್ಲ 5% ವೇರಿಯೇಷನು. 38% BJP, 43% ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು. ಕಳೆದ ಅಸೆಂಬ್ಲಿನಲ್ಲಿ ನಾವು 38% ಇದ್ದು ಅವ್ರು 36 ಆ್ಯಡ್ ಇದ್ದರು, ಅವ್ರು 36 ಅಲ್ಲೇ ಇದ್ದರು. ಹಾಗಾಗಿ ಅವನ್ನ ನೋಡೋಂಥ ಸಂದರ್ಭದಲ್ಲಿ ಇವೆಲ್ಲ ಮತ್ತೆ ಕೆಲವು ಬದಲಾವಣೆಗಳಾಗುತ್ತೆ. ಇನ್ನೊಂದು ಆರೋಪ ಏನಂದ್ರೆ ರಮೇಶ್ ಬಾಬು ಅವರೇ, ನಿಮ್ಮ ಮೇಲೆ ಮತ್ತೆ BJP ಅವ್ರ ಮೇಲೂ ಕೂಡ, ಕಾಂಗ್ರೆಸ್ ಮತ್ತೆ BJP ಮೇಲೆ ಏನಂದ್ರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ನಿಂತ್ಕೊಂಡು ಎತ್ತರ ಕಾಣಿಸ್ಕೊಳ್ಳುವಂತ ಒಂದು ಬುದ್ಧಿ. ಅದ್ರ ಮೇಲೆ ಪ್ರಾದೇಶಿಕ ಪಕ್ಷ ಸ್ವಲ್ಪ ಬಲಿಷ್ಠವಾಗಿ ಬೆಳೆದು ಬಿಟ್ರೆ ತುಳಿದು ಬಿಡೋದು, ಹೊಸಗಾಕ್ಬಿಡೋದು ಅವ್ರನ್ನ. ಯಾಕಂದ್ರೆ ಯು ವಾಂಟ್ ಅ ಬೈಪೋಲಾರ್ ಕಾಂಟೆಸ್ಟ್. ನೀವು ನೋಡಿ, ಮಹಾರಾಷ್ಟ್ರದಲ್ಲಿ BJP ಶಿವಸೇನೆಗೆ ಏನು ಮಾಡ್ತು, ಅದ ನಂತರ ಈಗ ಯಾಕೆ ತೃಣಮೂಲ ಕಾಂಗ್ರೆಸ್ ಹೇಳ್ತಿದೆ ಕಾಂಗ್ರೆಸ್ ನೀವು ನಮ್ಮ ಜೊತೆ ಬರಬೇಕು ಅಂತ. ಯಾಕಂದರೆ ಒಂದು ರೀಜನಲ್ ಪಾರ್ಟಿಗೂ ಕೂಡ ಬೈಪೋಲಾರ್ ಕಾಂಟೆಸ್ಟು, ಎರಡೇ ಪಕ್ಷದ ನಡುವೆ ಸಮರ ಇರಬೇಕು. ಅದು ಮೈತ್ರಿ ಬರಲಿ ಪರವಾಗಿಲ್ಲ, ಆದರೆ ನನಗೆ ಕ್ಲಿಯರ್ ಕಟ್ ಬೇಕು. ಟ್ರಯಾಂಗ್ಯುಲರ್ ಕಾಂಟೆಸ್ಟ್ ಆದರೆ ಪ್ರಾದೇಶಿಕ ಪಕ್ಷಗಳಿಗೂ ಒಂದು ರೀತಿಯಲ್ಲಿ ಆತಂಕ, ಆಪತ್ತು, ಸವಾಲು, ರಾಷ್ಟ್ರೀಯ ಪಕ್ಷಗಳಿಗೂ ಅದೇ ಇರುತ್ತೆ. ಸೊ ನಿಮ್ಮ ಮೇಲಿರುವಂಥ ಆರೋಪ, ನೀವು ಮತ್ತು ಕಡಾಡಿಯವರು ಇದ್ರ ಬಗ್ಗೆ ಹೇಳಬೇಕು. ಪ್ರಾದೇಶಿಕ ಪಕ್ಷ ಜೊತೆ ಮೈತ್ರಿ ಮಾಡ್ಕೋಬೇಕು, ಆದರೆ ನೀವು ಪ್ರಾದೇಶಿಕವಾಗಿ ಚುನಾವಣೆ ಫೈಟ್ ಮಾಡ್ಬೇಕಾದ್ರೆ ಅವ್ರ ವಿರುದ್ಧ ಇರ್ತೀರಿ. ಈಗ ಆರೋಪ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆರೋಪ ಸ್ವೀಕಾರ ಮಾಡ್ಕೊಂಡೆ ನಾನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಐಡಿಯಾಲಜಿಯಿಂದ ಹಿಂದೆ ಹೋಗಿಲ್ಲ. ನಮಗೆ ಪವರ್ ಸಿಗುತ್ತೋ ಬಿಡುತ್ತೋ ಅದು ಎರಡನೇ ಪ್ರಶ್ನೆ. ಸ್ವತಂತ್ರ ಪೂರ್ವದಲ್ಲಿ ನಮಗೇನು ಐಡಿಯಾಲಜಿ ಇತ್ತು, ಸೈದ್ಧಾಂತಿಕ ವಿಚಾರ ಏನಿತ್ತು, ಇವತ್ತು ಸಹ ಅದೇ ಸೈದ್ಧಾಂತಿಕ ವಿಚಾರ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಾವು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಕೆಲವು ಕಡೆ ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ, ಪಕ್ಷವನ್ನು ಕಳ್ಕೊಂಡಿದ್ದೇವೆ. ಉದಾಹರಣೆಗೆ ತೆಲಂಗಾಣದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಸಣ್ಣ ಸಣ್ಣ ರಾಜ್ಯಗಳಾಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ. ಇವತ್ತು ತೆಲಂಗಾಣ ರಾಜ್ಯಕ್ಕೆ ಸಂಪೂರ್ಣವಾಗಿ ಚಂದ್ರಶೇಖರ್ ರಾವ್ ಅವರಿಗೆ ಸಪೋರ್ಟ್ ಕೊಟ್ಟು ಮಾಡಿದಂಥದ್ದು ಕಾಂಗ್ರೆಸ್ ಪಾರ್ಟಿ. ಬೇರೆ ಬೇರೆ ಕಾರಣಕ್ಕೆ TRS ಅಧಿಕಾರಕ್ಕೆ ಬಂತು, ಕಾಂಗ್ರೆಸ್ಸಲ್ಲಿ ಅಧಿಕಾರ ಕಳ್ಕೊಂತು. ಹಂಗಂತೇಳಿ ನಾವು ಅಧಿಕಾರದಿಂದ ನಮ್ಮ ಐಡಿಯಾಲಜಿಯಿಂದ ಯಾವತ್ತೂ ಹಿಂದೆ ಹೋಗಿಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ, ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ. ಇವತ್ತು ತಾವು ಹೇಳ್ತಾ ಇದ್ದೀವಿ, ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ, ರಾಷ್ಟ್ರೀಯ ಪಕ್ಷ ಆ್ಯಸ್ ಇನ್ ಎಕ್ಸಿಸ್ಟೆನ್ಸು, ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಚುನಾವಣಾ ಆಯೋಗದಲ್ಲಿ ವೋಟ್ ಶೇರಿಂಗ್ ಮೇಲೆ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ನೀವು ಇವತ್ತು ಇಡೀ ದೇಶದಲ್ಲಿ ಒಟ್ಟಾರೆ ವಿಧಾನಸಭೆಗಳು ನೀವು ಅಂಕಿಅಂಶ ತಗೊಂಡಾಗ ಸುಮಾರು 4,200ಕ್ಕಿಂತ ಹೆಚ್ಚು ವಿಧಾನಸಭಾ ಸ್ಥಾನಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಆ್ಯಸ್ ಎ ರೂಲಿಂಗ್ ಪಾರ್ಟಿ ಅವರೇನು ಡಬಲ್ ಇಂಜಿನ್ ಅಂತೇಳಿ ಪ್ರಸ್ತಾಪ ಮಾಡ್ತಾರೆ BJP ಅವರು. ಅವರು ಇಡೀ ದೇಶದಲ್ಲಿ 1,400 ಆಜುಬಾಜಲ್ಲಿ ಅಷ್ಟೇ ಅವ್ರು ಇರ್ತಕ್ಕಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ವಿಚ್ ಇಸ್ ದ ಪಾರ್ಟಿ ಇಸ್ ಹ್ಯಾವಿಂಗ್ ಮೋರ್ ಅಸೆಂಬ್ಲಿ ಸೀಟ್, ಕಾಂಗ್ರೆಸ್ ಪಾರ್ಟಿ. ನಾವು ಭಾಳ ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡಿರ್ಬೋದು, ಆದರೆ ಇವತ್ತು ಸಹ 700ಕ್ಕಿಂತ ಹೆಚ್ಚು ವಿಧಾನಸಭಾ ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿನಲ್ಲಿದೆ ಇಡೀ ದೇಶದಲ್ಲಿ. ಅದನ್ನೇ ಇವತ್ತು ಆಪ್ನವ್ರು ಏನಕ್ಕೆ ಕಾಂಗ್ರೆಸ್ ಪಾರ್ಟಿ ಆರ್ಡಿನೆನ್ಸ್ ವಿರುದ್ಧವಾಗಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದಾರೆ ಅಂದರೆ, ರಾಜ್ಯಸಭೆಯಲ್ಲಿ BJP ಬಿಟ್ಟರೆ ಅತ್ಯಂತ ಹೆಚ್ಚು ರಾಜ್ಯಸಭಾ ಸದಸ್ಯರು ಇರ್ತಕ್ಕಂಥದ್ದು ಕಾಂಗ್ರೆಸ್ಸು. ಆ ಕಾರಣಕ್ಕೆ ಅಲ್ಲಿ ಅವ್ರ ಆರ್ಡಿನೆನ್ಸ್ ಸಪೋರ್ಟ್ ಮಾಡೋದು ಅಥವಾ ವಿರೋಧ ಮಾಡೋದಕ್ಕೆ ಸಂಖ್ಯಾಬಲ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ಅದು ಪ್ರಸ್ತಾಪ ಆಗ್ತಾ ಇದೆ. ಅದು ತಪ್ಪು ಅಂತ ಅಲ್ಲ. ನೀವು ಹೇಳಿದಂಥ ವಿಚಾರ ಕೆಲವು ರಾಜ್ಯಗಳಲ್ಲಿ, ಒಡಿಶಾದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಅಥವಾ ವೆಸ್ಟ್ ಬೆಂಗಾಲಲ್ಲಿರ್ಬೋದು. ಅಫ್ಕೋರ್ಸ್ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಎಲ್ಲಿಂದ ಬಂದವರು?
ಶಿ ಇಸ್ ದ ಪ್ರಾಡಕ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ದೇಶದ ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ಈ ದೇಶದ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಮದರ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇಟ್ ಈಸ್ ದ ಹಿಸ್ಟ್ರಿ ರೆಕಾರ್ಡ್. ಸೊ ಹಾಗಾಗಿ ಈ ಅಂಶಗಳನ್ನ ಇಟ್ಕೊಂಡು ನೋಡುವಂಥ ಸಂದರ್ಭದಲ್ಲಿ ಇವತ್ತು ದೊಡ್ಡಣ್ಣನ ಪಾತ್ರ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಹಂಗಂತೇಳಿ ನಮ್ಮ ಜೊತೆ ಬಂದಂಥ ಪಾರ್ಟಿಗಳನ್ನ ಮುಗಿಸುವಂಥ ಅನಿವಾರ್ಯತೆ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿಗೆ ಖಂಡಿತ ಇಲ್ಲ. ಇಫ್ ಕಮ್ ಟು ದ BJP, ನಾನು ಉದಾಹರಣೆ ಸಮೇತ ಕರ್ನಾಟಕ ಸಹಿತವಾಗಿ ನಾನು ಉದಾಹರಣೆ ಕೊಡಬಲ್ಲೆ. ಇವತ್ತು ರಾಮಕೃಷ್ಣ ಹೆಗ್ಡೆ ಅವರ ಲೋಕಶಕ್ತಿ ಅವ್ರ ಜೊತೆ ಹೋಯ್ತು, ಏನಾಯ್ತು ಇವತ್ತು ಲೋಕಶಕ್ತಿ? ಇಲ್ವಲ್ಲ. ಜಾರ್ಜ್ ಫರ್ನಾಂಡಿಸ್ ಅವರ ಸಮತಾ ಪಾರ್ಟಿ ಅವ್ರ ಜೊತೆ ಹೋಯ್ತು, ಏನಾಯಿತು ಸಮತಾ ಪಾರ್ಟಿ? ಆ ಥರದ್ದು 10 ಉದಾಹರಣೆ ಕೊಡಬಲ್ಲೆ. ಆದರೆ ಕಾಂಗ್ರೆಸ್ ಯಾವತ್ತೂ ಆ ಥರ ಇಲ್ಲ. ಕೆಲವು ವಿಚಾರಗಳಲ್ಲಿ ದೊಡ್ಡಣ್ಣನ ನೀತಿ ಸ್ವಾಭಾವಿಕ. ಬೀಯಿಂಗ್ ಎ ನ್ಯಾಷನಲ್ ಪಾರ್ಟಿ ದೊಡ್ಡಣ್ಣನ ನೀತಿ ನಡ್ಕೊಂಡಿರ್ತಕ್ಕಂಥದ್ದು ನಿಜ ಇದೆ. ನಾವು ಯಾವುದೇ ಪ್ರಾದೇಶಿಕ ಪಕ್ಷ ತುಳಿಯೋಂಥದ್ದು ಮತ್ತೊಂದು ಪ್ರಶ್ನೆ ಇಲ್ಲ. ಸೈದ್ಧಾಂತಿಕವಾಗಿ ರಾಜಿ ಆಗಿರ್ತಕ್ಕಂಥ ವಿಚಾರವೂ ಇಲ್ಲ. ಕೆಲವೊಂದು ತಪ್ಪುಗಳು ಇಲ್ಲ, ನಾವು ಇಲ್ಲವೇ ಇಲ್ಲ, ನಾವು ಪರಿಪೂರ್ಣ ಆ ಹೇಳಿಕೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮಾಡೋದಿಲ್ಲ. ಆದರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಎಲ್ಲ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಕೆಲವು ಕಡೆ ಬದಲಾವಣೆಗಳು ಮಾಡ್ಕೊಂಡಿರ್ತಕ್ಕಂಥದ್ದು, ಕೆಲವು ಕಡೆ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಕೆಲವು ಕಡೆ ನಮ್ಮದು ಸಂಖ್ಯೆ ಜಾಸ್ತಿ ಇದ್ದು ಕಡಿಮೆ ಸಂಖ್ಯೆ ಬಂದಿರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಹೇಳುತ್ತೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಬಟ್ ಒಂದು ನನ್ನ JDS ಮಿತ್ರರಾಗಲೇ ಪ್ರಸ್ತಾಪ ಮಾಡೋದಕ್ಕೆ ಒಂದು ಉತ್ತರ ಕೊಡ್ತೀನಿ. ನನಗೆ ಚರಣಗೌಡರು ನನ್ನ ಸ್ನೇಹಿತರು ಏನು ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಯಾಕೆಂದರೆ ಇವತ್ತು ಆಗಿರ್ತಕ್ಕಂಥ ಏನು ಘಟಬಂಧನಲ್ಲಿ ಅವ್ರ ಸ್ಟ್ಯಾಂಡ್ ಪರನೋ ವಿರೋಧನ ಅವ್ರು ವ್ಯಕ್ತಪಡಿಸಲಿಲ್ಲ. ನಾನು ಹೇಳ್ತೀನಿ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಇಲ್ಲ ಅವರು ಸ್ಪಷ್ಟ ಹೇಳಿಲ್ಲ, ನೀವು ಇನ್ವೈಟ್ ಮಾಡಿಲ್ಲ, ಹೋಗಿಲ್ಲ, ಬಟ್ ಯಾರ ಜೊತೆ ಇರ್ತೀರಾ ಅಂತ ಹೇಳಲಿಲ್ಲ. ಯಾಕೆ ದ್ವಂದ್ವ ಇದೆ ಅಂದರೆ, ಪ್ರೆಸಿಡೆಂಟ್ ಎಲೆಕ್ಷನ್ ಬಂದಾಗ ದೇವೇಗೌಡರು ಫಸ್ಟ್ ಹೋಗ್ತಾರೆ, ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಅಲ್ಲ ಅಂತಿದ್ದಂಗೆ ಉಪರಾಷ್ಟ್ರಪತಿ ಚುನಾವಣೆಗೆ ಅವ್ರು ಬರೋದೇ ಇಲ್ಲ. ಕರ್ನಾಟಕದ ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆದರೆ ಸಪೋರ್ಟ್ ಮಾಡಲ್ಲ. ಇವತ್ತು 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗೋದಕ್ಕೆ ಅಫ್ಕೋರ್ಸ್ ನಮಗೆಲ್ಲ ಹೆಮ್ಮೆ ಇದೆ, ನಮ್ಮ ರಾಜ್ಯದವರೊಬ್ಬರು ಪ್ರಧಾನಮಂತ್ರಿ ಆದರು. ಕರ್ನಾಟಕದಲ್ಲಿ JDS ಅಲ್ಲ, ಜನತಾದಳದಲ್ಲಿ ಪಾರ್ಲಿಮೆಂಟ್ ಸೀಟ್ ಗೆದ್ದಿದ್ದು 16. ರಾಮಕೃಷ್ಣ ಹೆಗ್ಡೆ ಅವರು ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದರು. ಯಾರ ಸಪೋರ್ಟ್ ಮೇಲೆ? ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮೇಲೆ. ಕರ್ನಾಟಕದಲ್ಲಿ ನನಗೆ ಸರಿ ನೆನಪಿಲ್ಲ, ರಮೇಶ್ ಬಾಬು ಅವರೇ ನೆನಪಿಸ್ಬೇಕು. ಅವ್ರು ಅಧಿಕಾರ ಕಳ್ಕೊಂಡಿದ್ದು ಕಾಂಗ್ರೆಸ್ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿ ಅಗ್ರಿ ಏನಕ್ಕೆ ನೀವು ನಡ್ಕೊಂಡಂತ ರೀತಿ ಸೀತಾರಾಮ್ ಕೇಸರಿ ಮೇಲೆ ನೀವು ಕೇಸ್ ಹಾಕೋದಲ್ಲ. ಸೊ ಅದಕ್ಕೆ ಕಾರಣ ಚರ್ಚೆ ಮಾಡೋದು ಬೇರೆ ಬೇರೆ ಇದ್ದಾವೆ. ವಿಚಾರ ಇರೋಂಥದ್ದು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಸೆಕ್ಯುಲರ್ ಕಾರಣಕ್ಕೋಸ್ಕರ ಹಲವಾರು ಬಾರಿ ತ್ಯಾಗ ಮಾಡಿದೆ, ಟೀಕೆಗೂ ಒಳಗಾಗಿದೆ. ಯಾಕೆ ಟೀಕೆ? ಅಧಿಕಾರ ಸಿಕ್ಕಿದಾಗ ಹೊಗಳ್ತಾರೆ, ಸಿಗಲಿಲ್ಲ ಅಂದಾಗ ಟೀಕೆ ಮಾಡ್ತಾರೆ. ನಾನು ಹೇಳ್ತಕ್ಕಂಥದ್ದು ನಿಮ್ಮ ಸ್ಟ್ಯಾಂಡ್ ಇರಬೇಕು. ಈಗ ಅವ್ರು BJP ಪರ ಇರ್ತಾರೆ, ಸಂತೋಷ, BJP ಪರ ಇರಿ, ಹೇಳ್ಬಿಡಿ BJP. ಚರಣಗೌಡ್ರೆ ನೀವು ಉತ್ತರ ಕೊಡ್ತೀರಂತೆ. ಈರಣ್ಣ ಕಡಾಡಿ ಅವರೇ, ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆ ಅವಶ್ಯಕತೆ ನಿಮಗೆ ಕಾಣ್ತಾ ಇದೆಯಾ? ಒಬ್ಬರು ಹಿರಿಯ ರಾಜಕಾರಣಿ ಮತ್ತು ವಿಶ್ಲೇಷಕರು ಒಂದು ಕ್ಯಾಲ್ಕುಲೇಷನ್ ಕೊಟ್ಟರು. ಪ್ರತಿ ರಾಜ್ಯದಲ್ಲೂ BJP 2 ಸೀಟ್ ಕಳ್ಕೊಂಡ್ರು ಕೂಡ 303ರಿಂದ ಸೀದಾ 243ಕ್ಕೆ ಇಳಿದು ಬಿಡ್ತೀರಿ. ಅವತ್ತಿನ ದಿನ ನಿಮಗೆ ಮೈತ್ರಿಯ ಅನಿವಾರ್ಯತೆ ಇರುತ್ತೆ. ಹಂಗಂದ್ಬಿಟ್ರು ನೀವೆಲ್ಲೂ ಜಾಸ್ತಿ ಗೆಲ್ಲೋದಿಲ್ವಾ? ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾನೊಂದು ಬೇಸಿಕ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಕೇಳಿದೆ, NDAನಲ್ಲಿ ಇವತ್ತು ಯಾರು ಉಳಿದ್ರು? ಪ್ರಾದೇಶಿಕ ಪಕ್ಷಗಳಿಗೆ ನಿಮ್ಮ ಬಗ್ಗೆ ಇರುವಂಥ ಭಯ, ಎಸ್ಪೆಷಲಿ ಆಫ್ಟರ್ ಶಿವಸೇನಾ ಎಪಿಸೋಡು, ಹೇಗೆ ಮೈತ್ರಿಯನ್ನು ಹೆಣಿತೀರಿ ನೀವು? ಪ್ಲೀಸ್. ಅಲ್ಲ, ಒಂದು ಪ್ರಾರಂಭದಿಂದ ತಾವು ಗಮನಿಸಿದಿರಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಾಗಿರ್ಬೋದು ಅಥವಾ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ನಾವ್ಯಾವತ್ತೂ ಅವರ ಸ್ನೇಹವನ್ನು ಕಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ನಿಮಗೆ ಉದಾಹರಣೆ, ನಾವು ಪಕ್ಕದ ಮಹಾರಾಷ್ಟ್ರದಲ್ಲಿ ನಮ್ಮದೇ ಶಕ್ತಿ ಇದ್ರೂ ಕೂಡ ನಾವು ಶಿವಸೇನೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ನಡೆದಿದೆ ಈ ಹಿಂದೆ. ಆದರೆ ಕಾಲಕ್ರಮೇಣ ಅವ್ರದ್ದು ಬೇರೆ ಬೇರೆ ವಿಚಾರಗಳು ಬಂದು ಅವರೆಲ್ಲ ತಾವೇ ಮೈತ್ರಿಯನ್ನು ಕಡ್ಕೊಂಡ್ರು. ಅದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದು ತಮ್ಗೆ ಗೊತ್ತಿದೆ. ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಸ್ನೇಹಿತರಾದಂಥ ರಮೇಶ್ ಬಾಬು ಅವರು ಹೇಳಿದರು, ಇಡೀ ದೇಶದಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ನಮ್ಮ ಸ್ಥಾನಗಳು ಜಾಸ್ತಿ ಇದಾವೆ ಅಂತೇಳಿ. ಆದರೆ ಒಂದು ನನಗೆ ಇರತಕ್ಕಂಥ ಮಾಹಿತಿಯ ಪ್ರಕಾರ ಇಡೀ ದೇಶದಲ್ಲಿ 1400ಕ್ಕಿಂತ ಹೆಚ್ಚು MLAಗಳು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾವೆ, 700ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪರವಾಗಿದ್ದಾವೆ. ಅಲ್ಲ, ಅವ್ರು ಅದೇ ಹೇಳಿದ್ದು, ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ನಾವೇ ನೆಕ್ಸ್ಟ್ ಅಂತಾನೆ ಅವ್ರು ಹೇಳಿದ್ದು. ಅವ್ರು ಹೇಳಿದ್ದೆ ದೇ ಆರ್ ಸೆಕೆಂಡ್ ಇನ್ ಪ್ಲೇಸ್. ಅದನ್ನು ಒಪ್ಕೋತೀನಿ ನಾನು. ಆದ್ರೆ ಅದು ಸ್ಥಿರ ಇಲ್ಲ ಅನ್ನುವಂಥದ್ದನ್ನ ಅವರು ಗಮನಿಸಬೇಕು. ಯಾವಾಗ ಅವ್ರದ್ದು ಜಾಸ್ತಿ ಇತ್ತು, ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕಡಿಮೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇವತ್ತು ಇದಾವೆ. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಅಷ್ಟು ಬಲಿಷ್ಠ ಆಗ್ತಾ ಇದಾವೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹೀಗಾಗಿ ಯಾರು ಅವ್ರನ್ನ ಅಲ್ಲಿ ಪ್ರಾದೇಶಿಕವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಕೇವಲ ರಾಷ್ಟ್ರೀಯ ಸ್ತರದಲ್ಲಿ ಮಾತ್ರ ಅವರು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಹೀಗಾಗಿ
ಕಾಂಗ್ರೆಸ್ ಪಾರ್ಟಿ ಪ್ರಾದೇಶಿಕವಾಗಿ ತನ್ನ ಅಸ್ತಿತ್ವವನ್ನ ದಿನೇ ದಿನೇ ಕಳ್ಕೊಳ್ತಾ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ತಮ್ಮ ಗಮನದಲ್ಲಿ ಇರಬೇಕು ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರೈಟ್, ಅಲ್ಲಿಗೆ ಪ್ರಾದೇಶಿಕ ಪಕ್ಷ ಮತ್ತೆ NDA ಮೈತ್ರಿ ಅದ್ರ ಬಗ್ಗೆ ಮಾತಾಡಿ. ಅಲ್ಲ, ನಾವು ಪ್ರಾದೇಶಿಕ ಪಕ್ಷಗಳನ್ನ ಯಾವತ್ತೂ ಅವಮಾನ ಮಾಡ್ಲಿಕ್ಕೆ ಹೋಗಿಲ್ಲ. ಕೆಲವು ಜನ, ನಾನು ಹೇಳಿದೆ ಅಲ್ಲ, ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಜೊತೆ ಕೆಲವು ಜನ ಬಂದಿದ್ದಾರೆ, ಕೆಲವು ಜನ ಬಿಟ್ಟು ಹೋಗಿದ್ದಾರೆ. ಮುಂದೂ ಕೂಡ ನಾವು ಪ್ರಾದೇಶಿಕ ಪಕ್ಷಗಳನ್ನ ಅತ್ಯಂತ ಗೌರವದಿಂದ ಕಾಣ್ತೀವಿ. ಆದ್ರೆ ಯಾವುದೇ ಕಾರಣದಿಂದ ನಮ್ಮ ಐಡಿಯಾಲಜಿ, ನಮ್ಮ ವಿಚಾರಧಾರೆಯಿಂದ ಹಿಂಸರಿಯುವಂತ ಪ್ರಶ್ನೆನೇ ಇಲ್ಲ. ಓಕೆ, ಶರಣ್ಗೌಡ್ರೆ, ಜಾತ್ಯತೀತತೆ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿರೋದು ಅಳಿವು ಉಳಿವು ಪ್ರಶ್ನೆ. ನೀವು ಡು ಯು ವಾಂಟ್ ಟು ಬಿ ಆನ್ ದ ವಿನ್ನಿಂಗ್ ಸೈಡ್ ಆರ್ ಡು ಯು ವಾಂಟ್ ಟು ಬಿ ಆನ್ ದ ಟ್ರೈಯಿಂಗ್ ಸೈಡ್ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ನಿಮ್ಮ ಪ್ರಕಾರ ವಿನ್ನಿಂಗ್ ಸೈಡ್ ಯಾವುದು ಅನ್ನೋದು ನೀವು ನಿರ್ಧಾರ ಮಾಡ್ತೀರಿ, ನಾವು ಹೇಳಬೇಕಾಗಿಲ್ಲ ಅದನ್ನ. ಹಂಗಾಗಿ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ಸರ್. ಇವತ್ತು ಇನ್ನೂ 1 ವರ್ಷ ಎಲೆಕ್ಷನ್ ಇದೆ, ಸ್ಟ್ಯಾಂಡ್ ಏನಾಗುತ್ತೆ? BJP ಜೊತೆ ಹೋಗೋದಿದ್ರೆ ಅನೌನ್ಸ್ ಮಾಡೇ ಹೋಗೋಣ ಸರ್. BJP ಜೊತೆ ನಾವೇನು ಹೋಗಿಲ್ಲ ಅಂತಲ್ವಲ್ಲ, ನಾವು ಸರ್ಕಾರ ಮಾಡಿದ್ದೀವಿ. ನಮ್ಮ ಕಡೆಯಿಂದನೇ ಏನೋ ಸಣ್ಣ ಪುಟ್ಟ BJP ಅವ್ರಿಗೆ ತೊಂದರೆ ಆಗಿದೆ. ಕಾಂಗ್ರೆಸ್ನವರು ಪದೇ ಏನು ಹೇಳೋದಂದರೆ, ನಾವು ದೇವೇಗೌಡರನ್ನ ದೇವೇಗೌಡರನ್ನ ಪ್ರಧಾನಮಂತ್ರಿ ಅಂತ ಮಾಡಿದ್ರೆ ಮಾತ್ರ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಏನು ಹೇಳಿರಲಿಲ್ಲ. ಕಾಂಗ್ರೆಸ್ಗೆ ಅವತ್ತು ಅನಿವಾರ್ಯ ಪರಿಸ್ಥಿತಿನಲ್ಲಿ ನಿಮಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಸುಮಾರು ಜನ ಅಧಿಕಾರದಿಂದ ಲಾಸ್ಟ್ ಆಪ್ಷನ್ ವಿಚ್ ದೇವೇಗೌಡರು ತಗೊಂಡಿದ್ದು ಲಾಸ್ಟ್ ಆಪ್ಷನ್ ಅಂತ. ದೇವೇಗೌಡರನ್ನೇ ಮಾಡಿದ್ರೆ ಅಥವಾ ಕನ್ನಡದವ್ರನ್ನೇ ಮಾಡಿದ್ರೆ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ ಅಂತ ಕಾಂಗ್ರೆಸ್ ಏನೋ ಅಷ್ಟು ಮುತುವರ್ಜಿಯಾಗಿ ವಹಿಸಿಲ್ಲ. ಒಪ್ಕೊಳ್ಳಿಲ್ಲ ಇವರು. ಹಾಗಾಗಿ ದೇವೇಗೌಡರ ಋಣ ಏನು ಕಾಂಗ್ರೆಸ್ ಮೇಲೆ ಏನಿಲ್ಲ. ಅಥವಾ ನಾಗ ದೇವೇಗೌಡರು ಅರ್ಜಿ ಹಾಕೊಂಡಿರಲ್ಲ ಕಾಂಗ್ರೆಸ್ಗೆ, ನೀವು ಪ್ರಧಾನಮಂತ್ರಿ ಮಾಡಿಸಿ ನಾನು ಬರ್ತೀನಿ ಅಂತ. ಒಳ್ಳೆ ಹೆಸರಿತ್ತು ಮುಖ್ಯಮಂತ್ರಿಯಾಗಿ, ಓಕೆ ಇರಲಿ, ನಮ್ಮ ಪ್ರಧಾನಮಂತ್ರಿಯಾಗಿ ಹೋಗಿದ್ದಾರೆ, ಅದು ಬೇರೆ ವಿಷಯ. ಆಮೇಲೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಈ ಪ್ರತಾಪ್ ಸಿಂಹ ಅವ್ರು ಹೇಳ್ದಂಗೆ ಅವ್ರ ಬೆನ್ನು ಈಗ ಕೆರೆದಿದ್ದ್ಯಾರು, ಇವ್ರ ಬೆನ್ನು ಕೆರೆದಿದ್ದ್ಯಾರು ಅಂತ ಅವರೇ ಇವಾಗ ಹೇಳ್ಕೊಂಡಿದ್ದಾರೆ. ಕಾಲ ಬಂದಾಗ ಅವ್ರ ಬೆನ್ನು ನವೆ ಆದರೆ ನಾವು ಕೆರಿತೀವಿ, ನಮ್ಮ ಬೆನ್ನು ನವೆ ಆದರೆ ಅವ್ರು ಕೆರೆದವ್ರೆ, ಹೀಗಾಗಿ ಅಂತ ಕುಮಾರಸ್ವಾಮಿಗೂ ಅಧಿಕಾರನ ಹಿಂಗೆ ಕೊಟ್ಟು ಹಿಂಗೆ ಕಿತ್ಕೊಂಡವರು ಕಾಂಗ್ರೆಸ್ನವ್ರೆ. ಹಾಗಾಗಿ ಕಾಂಗ್ರೆಸ್ನಿಂದ ಜನತಾ ಪಕ್ಷಗಳು, ಜನತಾ ಸರ್ಕಾರಗಳಿಗೆ ಕಳ್ಕೊಂಡಿರೋದೇ ಹೆಚ್ಚು ಹೊರತು ನಾವು ಜಾತ್ಯತೀತ ಅಂತ ಮಾತ್ರ ಕಾಂಗ್ರೆಸ್ನ ಜೊತೆ ಹೋಗ್ಬೇಕು. ಇವಾಗ ಪ್ರಾದೇಶಿಕ ಪಕ್ಷಗಳು ನಾವೇನು ಮಾಡಿಲ್ಲ. ಅತಿ ಹೆಚ್ಚು ಪ್ರಾದೇಶಿಕ ಪಕ್ಷಗಳಿಗೆ ತೊಂದರೆ ಕೊಟ್ಟಿರೋದು, ಡ್ಯಾಮೇಜ್ ಮಾಡಿರೋದು ಕಾಂಗ್ರೆಸ್ ಪಕ್ಷವೇ, BJP ಏನಲ್ಲ. ಮೋದಿ ಅವ್ರು ಬಂದರು, ಅವ್ರಿಗೆ ಮೆಜಾರಿಟಿ ಸಿಕ್ತು, ಮಾಡ್ತಾವ್ರೆ. ಅವರು ಈಗ TMC ಜೊತೆ ಹೋದ್ರು, TMC ಜೊತೆ ಫೈಟ್ ಮಾಡಿದ್ರು. ಅವರು ಫೈಟ್ ಮಾಡಿ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಹಂಗೆ ಬಿಟ್ಕೊಡ್ತಾ ಇತ್ತ, ಕಮ್ಯುನಿಸ್ಟರ್ ಜೊತೆ ಅವರು ಫೈಟ್ ಮಾಡ್ತಾ ಇದ್ರಲ್ಲ. ಇವತ್ತು ಅಧೀರ್ ರಂಜನ್ ಚೌಧರಿ ಅವರು TMC ಇಸ್ ಅ ಪಾರ್ಟಿ ಆಫ್ ಥೀವ್ಸ್, ಕಳ್ಳರ ಪಕ್ಷ ಅದು ಅಂತ ಇವತ್ತು ಹೇಳಿಕೆ ಕೊಟ್ಟವ್ರೆ. ಅಲ್ಲಿ ಮೈತ್ರಿ ಮಾಡಕ್ ಹೊರಟವ್ರೆ TMC ಮತ್ತೆ ಕಾಂಗ್ರೆಸ್. ಮತ್ತೆ ಆಯ್ತಾ, ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಕಮ್ಯುನಿಸ್ಟ್ ಇಂದ ಆಚೆ ಬರ್ರಿ, ಆಮೇಲೆ ನಾನು ನಿನಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈಗ ಏನೋ ಶಾರ್ಟೇಜ್ ಆಫ್ ಇದು ಸೀಟ್ನಲ್ಲಿ BJPಗೆ ಸಪೋರ್ಟ್ ಮಾಡೋಷ್ಟು ಜನಗಳು ಕಾಂಗ್ರೆಸ್ಗೆ ಅಷ್ಟು ಈಸಿಯಾಗಿ ಸಪೋರ್ಟ್ ಮಾಡೋದಿಲ್ಲ. ಕಾಂಗ್ರೆಸ್ನ ನಿಲುವೇನಾಗಿದೆ, ಒಂದು ನ್ಯಾಷನಲ್ ಪಾರ್ಟಿ 700 ಜನ MLA ಇಟ್ಕೊಂಡಿದ್ದಾರೆ, ರಾಜ್ಯಸಭೆಯಲ್ಲಿ ಅಷ್ಟು ಸ್ಥಾನ ಇರೋರು ಏಕೈಕ ಪಕ್ಷವಾಗಿ ಲೋಕಸಭೆಯಲ್ಲಿ ಒಂದು ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕು. ಈಗಲೇ ಬಿಫೋರ್ ಎಲೆಕ್ಷನ್ನು ಈ ಥರ ಎಲ್ಲ ಒಂದು ಚಂಕ್ ಮಾಡಿಕೊಂಡು ನೀವು ಎಲೆಕ್ಷನ್ ಹೋದಾಗ ದೇರ್ ಇಸ್ ಎ ಡಿಕ್ಲರೇಷನ್. ಜನಗಳ ಮನಸ್ಸಲ್ಲಿ ನಿಮಿಷ, ನೀವು ಯಾವ್ದನ್ನ ಡಿಕ್ಲರೇಷನ್ ಅಂತೀರಿ ಅದನ್ನ ನಾವ್ ಯಾಕೆ ಬೆಟರ್ ಪ್ರಿಪರೇಷನ್ ಅಂತ ನೋಡ್ಬಾರ್ದು? ನೋಡಿ ಕರ್ನಾಟಕದಲ್ಲಿ ನೋಡಿ, ನಾನು ಹೇಳ್ತೀನಿ, ಇವ್ರು 133 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ ಯಾವಾಗ? ಚುನಾವಣೆಗೂ 2 ತಿಂಗಳು ಮುಂಚೆ, 2.5 ತಿಂಗಳು ಮುಂಚೆ. ರಮೇಶ್ ಬಾಬು ಸರ್, ಐ ಆಮ್ ನಾಟ್ ಶೋರ್, ಹೆಚ್ಚು ಕಮ್ಮಿ 2 ತಿಂಗಳ. ಒಂದು ನಿಮ್ಮ ಜೊತೆ ಒಂದು ಆ್ಯಡ್ ಮಾಡ್ಕೊಂಬಿಡಿ. ಅವ್ರು ಹೆಂಗ್ ಗೆಲ್ತೀರಿ ಹೇಳ್ಬಿಟ್ರೆ ಕಾಂಗ್ರೆಸ್ ಹೆಂಗ್ ಗೆಲ್ಬೇಕು ಅಂತ ಹೇಳಿ ಅವ್ರ ನಿಲುವಿನ ಬಗ್ಗೆ ಅಲ್ಲ, ಅವ್ರ ನಿಲುವಿನ ಬಗ್ಗೆ ಮಾತಾಡ್ತಾರೆ ಸರ್. ನೀವು ಯಾವ್ದನ್ನ ಡಿಕ್ಲರೇಷನ್ ಅಂತಿದ್ದೀರಿ ಅದನ್ನ ಪ್ರಿಪರೇಷನ್ ಅಲ್ಲ. ಕಾಂಗ್ರೆಸ್ನವರು ಅದೇ ಈಗ ಹೇಳಿದ್ರು, ಅವ್ರು ಹಂಗೆ ಗೆಲ್ಬೇಕು ಅಂತ. ನಾವೇನು ಪ್ರಧಾನಮಂತ್ರಿಗಳಾಗಬೇಕಾ ಸರ್? ಈ ದೇಶದ ನೀವೇನು ಸ್ವತಂತ್ರ ನೀವೇ ಕೊಡಿಸಿದ್ದು ಅಂತ ಸ್ವಯಂ ಘೋಷಿತ ಹೇಳ್ಕೊಂತೀರಲ್ಲ, ನಾವೇ ಸ್ವತಂತ್ರ ತಂದಿದ್ದು ದೇಶಕ್ಕೆ ಅಂತ. ನೀವು ಆ ಸೀಟಲ್ಲಿ ಕೂತ್ಕೊಬೇಕಲ್ವಾ? ಕೂತ್ಕೊಬೇಕಾದ್ರೆ ನೀವು ಮುಂಚೆನೇ ಅಕ್ಕಪಕ್ಕದವ್ರನ್ನೆಲ್ಲ ಹುಡ್ಕೊಂತ ಇದ್ದೀರಲ್ಲ. ಒಂದು ಲೀಡರ್ಶಿಪ್ ಮಾಡಿ ಎಂಟೈರ್ ಕಾಂಗ್ರೆಸ್ ಪಕ್ಷ ನಿಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದೆಯಲ್ಲ ಪಕ್ಷ ಅಸ್ತಿತ್ವದಲ್ಲಿ, ಹೋಗಿ ಆಮೇಲೆ ಡಿಕ್ಲರೇಷನ್ ಮಾಡಿ. ಈಗಲೇ ನೀವು ಇಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡು ನಿಮ್ಮ ಲೀಡರ್ ಯಾರು ಅಂತ ಹೇಳ್ದಿದ್ದ ಹೋದ್ರೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ ಇಲ್ಲ ಅನ್ನೋದು ಮಾತ್ರ ನಾನು ಹೇಳಿದೆ. ವಿ ಆರ್ ನೆವರ್ ಕಂಟೆಂಪರರಿ ಫಾರ್ ಕಾಂಗ್ರೆಸ್. ಅದು ದಯವಿಟ್ಟು ರಮೇಶ್ ಬಾಬುನವ್ರು ತಿಳ್ಕೊಬೇಕು. ರಾಷ್ಟ್ರ ಮಟ್ಟದಲ್ಲಿ ವಿ ಆರ್ ನೆವರ್ ಕಂಟೆಂಪರರಿ ಫಾರ್ ಕಾಂಗ್ರೆಸ್. ಒಂದು ಜಾತ್ಯತೀತ ಪಕ್ಷವಾಗಿ
ನಾವು ಹೇಳೋದೇನಂದ್ರೆ ನೀವು ಫಸ್ಟ್ ಎಲೆಕ್ಷನ್ಗೆ ಹೋಗಿ ನಾವ್ ಯಾರ ಜೊತೆ ನಾವ್ ಯಾರ ಜೊತೆ ಹೋಗ್ಬೇಕು, ನಮ್ಮದು 3 ಸೀಟ 4 ಸೀಟ ನಾವು ಮೆಂಟಲಿ ರೆಡಿ, ನಾವು ಗೆಲೆಯುವಂತ 3 ಸೀಟ 4 ಸೀಟ ನಾವ್ ಯಾರಿಗೆ ಕೊಡ್ಬೇಕು ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ನೀವ್ ಇನ್ನ ಈ ಎಲೆಕ್ಷನ್ ಬಂದಿಲ್ಲ, ಆಗ್ಲೇ 25 ಪಾರ್ಟಿನ ಇಟ್ಕೊಂಡು ಕೂತ್ಕೊಂಡ್ರೆ ಇಟ್ ಇಸ್ ಎ ಚೌಚೌಬಾದ್ ಸರ್ಕಾರ ಅಂತ ಈಗಲೇ ಗೊತ್ತಾಯ್ತಲ್ಲ. ಒಂದೇ ಲೈನು, ಸಂತೋಷ ಪಾಪ JDSನವ್ರಿಗೆ ಭಾಳ ಚೆನ್ನಾಗಿ ಸಮರ್ಥನೆ ಮಾಡ್ಕೋತಾರೆ. 2014 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಸೆ ಇಲ್ಲದಲೇ ಇದ್ದರೆ ಡಾಬಾಸ್ಪೇಟೆನಲ್ಲಿ, ಕರ್ನಾಟಕದ ಡಾಬಾಸ್ಪೇಟೆನಲ್ಲಿ ಎಲ್ಲ ಪಕ್ಷದವ್ರನ್ನ ಕರ್ಕೊಂಬಂದು ತೃತೀಯ ರಂಗ ಅಂತ ಘೋಷಣೆ ಮಾಡಿ ಸಮಾವೇಶ ಹಾಕಿ ಮಾಡಿದ್ರು. ಇವ್ರಿಗೆ ಅವಕಾಶ ಬಂದಾಗ ಮಾತಾಡೋದಲ್ಲ. ಸರ್ 2014 ಅಂತ ಮೀರಿ ಹೋಗಿ ದೇವೇಗೌಡರು ಸಕ್ರಿಯ ರಾಜಕಾರಣದಿಂದ ದೂರ ಇದ್ದು ನಾವೇನ್ ಕುಮಾರಸ್ವಾಮಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ನೋಡಿ. ಇದು ಇದೇನ್ ಗೊತ್ತಾ ಸರ್, ಎವಿಡೆನ್ಸ್ ಇಲ್ದೇ ಇರೋ ಮಾತುಗಳಿದೆಯಲ್ಲ. ಸಿಂಗಾಪುರ್ ಅಲ್ಲಿ ಹೋಗಿ ಈ ಎಲೆಕ್ಷನ್ ಮುಂಚೆ ಕೂತ್ಕೊಂಡ್ಬಿಟ್ರು, ಜ್ಯೋತಿಷ ಹೇಳ್ಬಿಟ್ಟು. ಸಿಂಗಾಪುರ್ ಹೋಗಿದ್ ನಿಜ ಅಲ್ಲ ಸರ್. ಸಿಂಗಾಪುರ್ ರೆಗ್ಯುಲರ್ ನೋಡಿ ಸರ್, 3 ತಿಂಗಳು 4 ತಿಂಗಳು ವಿತೌಟ್ ರೆಸ್ಟ್ ಕೆಲಸ ಮಾಡಿದ್ದಾರೆ. ಕೇಜ್ರಿವಾಲ್ ಅವರು ಜಿಂದಾಲ್ ಹಾಸ್ಪಿಟ್ಲಿಗೆ ಬರ್ತಾರೆ ಸರ್. ಡಸಂಟ್ ಮೀನ್ ದಟ್ ಇಲ್ಲಿ ಬಂದು ರಾಜಕೀಯ ಮಾಡಕ್ಕೆ ಅಂತಲ್ಲ. ಇವರು ಕುಮಾರಸ್ವಾಮಿ ಅವರು ಮೆಡಿಕೇಶನ್ ತಗೊಳೋದೇ ಸಿಂಗಾಪುರಲ್ಲಿ. ನೀವು ಸಿಂಗಾಪುರ್ಗೆ ಹೋಗಿದ ತಕ್ಷಣ ಯಾರನ್ನೋ ಮೀಟ್ ಮಾಡ್ಬಿಟ್ಟು ನಾವು ಬಟ್ಟೆ ಹೊಲ್ಸ್ಕೊಂಡ್ಬಿಟ್ಟಿದೀವಿ, ಇವೆಲ್ಲ ಏನ್ ಗೊತ್ತಾ ಸರ್, ಮಾತಾಡಕ್ ಚೆನ್ನಾಗಿರುತ್ತೆ. ನೋಡಿ ಸರ್, ನಮ್ದೊಂದು ಸಣ್ಣ ಪಕ್ಷ, ನಾವು ವಿ ಆರ್ ಸ್ಮಾಲ್ ಪಾರ್ಟಿ. ನಿಮ್ದು ಸಣ್ಣ ಪಕ್ಷಪ್ಪ, ನಾವೆಲ್ಲರ ಜೊತೆ ಹೋಗ್ಬೇಕು ಅನ್ನಂಗಿದ್ರೆ ಇಟ್ ಇಸ್ ಲೆಫ್ಟ್ ಯು ಟು. ಅದನ್ನೇ ಅದಕ್ಕೆ ಬಂದೆ. ಇಲ್ಲಿ ನೋಡಿ, 2 ಮಾತು ಇವತ್ತು ಮಮತಾ ಬ್ಯಾನರ್ಜಿ ಮತ್ತೆ ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ. ಏನಂತ, ಪಕ್ಷಗಳು ಹೃದಯ ವೈಶಾಲ್ಯತೆನ ತೋರಿಸ್ಬೇಕು, ಶುಡ್ ಬಿ ಜನರಸ್. ಏನಿದ್ರ ಅರ್ಥ ದಾಸ್ರಿ ಅವರೇ? ಅವಾಗಲೇ ರಮೇಶ್ ಬಾಬು ಅವ್ರು ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಹಿರಿಯ ಅಣ್ಣನ ಸ್ಥಾನದಲ್ಲಿ ನಿಲ್ಲೋ ಅಂತ ಒಂದು ಅವಶ್ಯಕತೆ ಬಂದ್ಬಿಟ್ಟಿದೆ ಅಂತ. ಯಾಕೆ ಅಣ್ಣನೇ ಆಗಬೇಕು? ರಾಷ್ಟ್ರೀಯ ಪಕ್ಷಗಳು ತಮ್ಮನಾಗಿ ಕೆಲಸ ಮಾಡೋಕ್ಕಾಗಲ್ವ? ತಮಿಳ್ನಾಡಲ್ಲಿ ಮಾಡ್ತಿಲ್ವ ಈಗ DMK ತಮ್ಮ ಆಗಿ? ಪ್ಲೀಸ್. ಅದೇ ಅವರು ಆಗ್ಲೇ ಹೇಳಿದ್ರಲ್ಲ, ದೊಡ್ಡಣ್ಣ ಅಂತ ಹೇಳಿದ್ರಲ್ಲ, ದೊಡ್ಡಣ್ಣ ಅಂತ ಹೇಳಿ ಇವತ್ತು ಈ 2024 ಲೋಕಸಭಾ ಚುನಾವಣೆಗೆ ಮನಸ್ಸು ಬಿಚ್ಚಿ ನಾವು ಎಷ್ಟಿದೀವೋ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಗೆಲ್ತೀವಿ ಅನ್ನೋದು ನೋಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಲೋಕಸಭೆಯಲ್ಲಿ ಸ್ಟ್ರೆಂತ್ ತಗೊಂಡ್ರೆ 52 ಸೀಟ್ ಇರೋದು ಕಾಂಗ್ರೆಸ್ದು. ಅಂತ ಒಂದು ರೀಜನಲ್ ಪಾರ್ಟಿಗೆ ಆಗೋವಷ್ಟು ಅಷ್ಟೇ ಇವತ್ತು ಸ್ಥಾನಗಳು ಕಾಂಗ್ರೆಸ್ಗೂ ಇರೋದು. ಸೊ ಅದನ್ನ ನೆನಪಲ್ಲಿ ಇಟ್ಕೊಂಡು ಮುಂಬರೋ ಲೋಕಸಭೆಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ. ಇವಾಗ ನೋಡಿ, ಉದಾಹರಣೆಗೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ದು ಇವತ್ತು ಅಸ್ತಿತ್ವನೂ ಇಲ್ಲ, ಆ ಮಟ್ಟಿಗೆ ಇವತ್ತು ಹೋಗಿದ್ದಾರೆ. ಸೊ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನಿಲ್ಲೋದಕ್ಕೆ ಬಿಡಬೇಕು. ಅದೇ ರೀತಿ ವೆಸ್ಟ್ ಬೆಂಗಾಲ್ಗೆ ಹೋಗಿ, ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನೂ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ನಿಲ್ಲೋಕೆ ಬಿಡಬೇಕು. UPಗೆ ಹೋಗಿ, UPಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ, ಅಲ್ಲಿ ಸಮಾಜವಾದಿ ಪಾರ್ಟಿ ಅತಿ ದೊಡ್ಡ ಪಾರ್ಟಿ ಆಗಿದೆ, ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಆ ಥರ ನೋಡಿದ್ರೆ DMK ಇದೆ. ನೀವು ಕರ್ನಾಟಕ ಒಂದು ಬಿಟ್ರೆ ಬಾಕಿ ರಾಜ್ಯದಲ್ಲಿ ನೀವೇ ನೋಡಿ, ಸುತ್ತಮುತ್ತ ರಾಜ್ಯದಲ್ಲಿ ನೋಡಿ ಕಾಂಗ್ರೆಸ್ ಇವತ್ತು. ಸೊ ಇವತ್ತು ಅವ್ರು ಹೇಳಿದಾಗೆ ದೊಡ್ಡಣ್ಣನಾಗಿ, ಅದು ದೊಡ್ಡಣ್ಣನಾಗ್ಲಿ ದೊಡ್ಡ ತಮ್ಮ ಆಗ್ಲಿ, ಇವತ್ತು ಮನಸ್ಸು ಬಿಚ್ಚಿ ದೊಡ್ಡತನ ತೋರಿಸ್ಬೇಕು. ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿ ಇವತ್ತು ಇಡೀ ದೇಶದಲ್ಲೇ ನೀವು MLA ಕೌಂಟ್ ನೋಡಿದ್ರೆ 4ನೇ ಪ್ಲೇಸಲ್ಲಿ ನಾವಿದ್ದೀವಿ. ರಾಜ್ಯಸಭಾ ಮೆಂಬರ್ಸ್ ಕೌಂಟ್ ನೋಡಿದ್ರೆ 4ನೇ ಪ್ಲೇಸಲ್ಲಿ ನಾವಿದ್ದೀವಿ. ನಾವು ಅಷ್ಟೊಂದು ಚಿಕ್ಕ ಪಾರ್ಟಿ ಅಲ್ಲ. ಇವತ್ತು ಡೆಲ್ಲಿ ಪಂಜಾಬಲ್ಲಿ ಅಧಿಕಾರ ಇದೆ, ನಮಗೆ ಗುಜರಾತಲ್ಲಿ 5 ಮಂದಿ MLAಗಳಿದ್ದಾರೆ, 45 ಸೀಟಲ್ಲಿ 2ನೇ ಪ್ಲೇಸಲ್ಲಿ ನಾವು ಬಂದಿದ್ದೀವಿ. ಗೋವಾದಲ್ಲಿ ನಾವು 2 MLA ಇದ್ದಾರೆ, ಅವ್ರು 3 MLA ಇದ್ದಾರೆ, ಅಂತ ಏನು ವ್ಯತ್ಯಾಸ ಇಲ್ಲ. ಇವತ್ತು ಅವ್ರಿಗೆ ಸರಿಸಮಾನವಾಗಿ 4 ರಾಜ್ಯದಲ್ಲಿ ನಮ್ದು ಅಸ್ತಿತ್ವ ಇದೆಯಲ್ಲ. ನಾವು ಕೇಳ್ತಾ ಇರೋದೇನು, ಆ 4 ರಾಜ್ಯದಲ್ಲಿ ಮಾಡ್ಕೊಳ್ಳೋಣ ಹೊಂದಾಣಿಕೆ, ಗೆಲ್ಲೋಣ ಈ ಚುನಾವಣೆ ಅಂತ. ಸಮಯ ಇಲ್ಲದೆ ಇದ್ರು ಮಟ್ಟು ಸರ್ಗ್ ಲಾಸ್ಟ್ ವರ್ಡ್ ಸರ್. ಚಾಲೆಂಜಸ್ ಎಲ್ಲೆಲ್ಲಿದೆ ಅಂದ್ರೆ, ಒಂದು ಮುಖಾನ ಆಯ್ಕೆ ಮಾಡಿ ಒಬ್ಬ ನಾಯಕನ ನೇಮಕ ಮಾಡಬೇಕು. ಚಾಲೆಂಜಸ್ ಎಲ್ಲಿದೆ ಅಂದ್ರೆ ಸೀಟ್ ಶೇರಿಂಗ್ ಅಲ್ಲಿ, ಪ್ರಾದೇಶಿಕ ವೈರತ್ವದಲ್ಲಿ ಒಂದು ಸವಾಲಿದೆ. ಇದು ಬಿಟ್ಟು ಇನ್ನೆಲ್ಲಿದೆ ಸರ್? ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಬೇಕು. ಅಯ್ಯೋ, ಇದು ಕಾಮನ್ ಮ್ಯಾಕ್ಸಿಮಮ್. ಪ್ಲೀಸ್. ಇಲ್ಲ, ಒಂದು ನಾನು ಆಗಲೇ ಹೇಳ್ತೇನೆ, ಇಂಪಾಸಿಬಲ್. ನಾನು ನೋಡಿ, 1984 417 ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ ಅಲ್ವಾ? 89 ಏನಾಯಿತು? 197ಕ್ಕೆ ಬಂದು ಇಳೀತು. 47%, ಇವರಿಗೆ 37% ಅಲ್ಲ, ಈಗ 47% ಬಂದಿತ್ತು ರಾಜೀವ್ ಗಾಂಧಿಗೆ. 5 ವರ್ಷದಲ್ಲಿ ಇಳಿತಾ? ಅದರಿಂದ ಕರ್ನಾಟಕ, ನೀವು ಬ್ಯೂಟಿ ಆಫ್ ದಿ ಡೆಮೋಕ್ರಸಿ ಅಂತ ರಮೇಶ್ ಬಾಬು ಹೇಳಿದ್ರಲ್ಲ, ದಟ್ ಈಸ್ ದೇರ್. ಅದರ ಇಡೀ ನಮ್ಮ ಕರ್ನಾಟಕದ ನೋಡಿ, ಕರ್ನಾಟಕದಲ್ಲಿ 80 ಸೀಟ್ ಇದ್ರೆ 135ಕ್ಕೆ ಹೋಗಿಲ್ವಾ? 6-7% ಇವತ್ತು 37% ಇದೆ. ನೀವು 7% ಮೈನಸ್ ಮಾಡಿ, 30% BJP ಬಂದ್ರೆ ಎಷ್ಟು ಸೀಟ್ ಕಡಿಮೆ ಆಗ್ಬೋದು? ಅದರಿಂದ ಇಂಪಾಸಿಬಲ್ ಎನ್ನುವುದಲ್ಲ. ಎರಡನೇ ವಿಷಯ, ನೀವು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಿದವರು ಯಾರು ಅಂತ. ನೀವು ಇತಿಹಾಸಕ್ಕೆ ಹೋದ್ರೆ ಕಾಂಗ್ರೆಸ್, ಅದರ ನಂತರ ಪ್ರಾದೇಶಿಕ ಪಕ್ಷಗಳ ಜೊತೆ ಒಂದು ಕಾಯಿಲೇಷನ್ ಗವರ್ಮೆಂಟ್ ಹೇಗೆ ಅಂತ ಮಾಡಿ ತೋರಿಸಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಆಯ್ತಾ?
ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ನೀವು ಯು ನೇಮ್ ಎನಿ ರೀಜನಲ್ ಪಾರ್ಟಿ ಅದನ್ನು ಮುಗಿಸಿದ್ದಾರೆ ಅಂದ್ರೆ ಬಿಜೆಪಿನೇ. ಇವತ್ತು ಯಾರಿದ್ದಾರೆ ಅವ್ರ ಜೊತೆ ಹೇಳಿ? ಯಾಕೆ ಇಲ್ಲ ಅಂತ ಹೇಳಿ? ಮಮತಾ ಬ್ಯಾನರ್ಜಿ ಹೋಗಿಲ್ವಾ ಅವ್ರ ಜೊತೆ? ಸ್ಟಾಲಿನ್ ಹೋಗಿಲ್ವಾ? ಸಮಾಜವಾದಿ ಮಾಯಾವತಿ ಹೋಗಿಲ್ವಾ? ಯಾಕೆ ಬಿಟ್ರು ಅವರು? ಯಾಕೆ ಅಂದ್ರೆ ನರೇಂದ್ರ ಮೋದಿನ ಆಟೋಕ್ರೆಟ್ ಇದೆ ಅಲ್ಲ, ಸರ್ವಾಧಿಕಾರ ಧೋರಣೆ ಪಕ್ಷದ ಒಳಗಡೆ ಮತ್ತು ಮೈತ್ರಿ ಜೊತೆ, ಆ ಪಕ್ಷದ ಜೊತೆ ಈ ಸದ್ಯದ ಸಂದರ್ಭದಲ್ಲಿ ಇರಲ್ಲ. ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಹೆಚ್ಚು ಡೆಮಾಕ್ರೆಟಿಕ್ ಆಗ್ತಾ ಇದೆ. ನೀವು ರಾಹುಲ್ ಗಾಂಧಿಯ ಬಂದ ನಂತರ ಮೊದಲ ಬಾರಿಗೆ ಒಬ್ಬ ಗಾಂಧಿ ಫ್ಯಾಮಿಲಿ ಅಲ್ಲದವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದರ ನಂತರ ನೀವು ಕರ್ನಾಟಕದಲ್ಲೇ 2014 ಚುನಾವಣೆ ನೋಡಿ, 2010 ಈಗ 2023 ಚುನಾವಣೆ ನೋಡಿ, ಶಾಸಕಾಂಗ ಪಕ್ಷ ಯಾರನ್ನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿ ಮೊದಲನೇ ತರ ಚೀಟಿಯಲ್ಲಿ ಕಳಿಸಿದ್ದಲ್ಲ. 13 ಮತ್ತೆ 13 ಇವತ್ತು ಅದು ಹೆಚ್ಚು ಡೆಮಾಕ್ರೆಟಿಕ್ ಆಗ್ತಾ ಇದೆ. ಅದರಿಂದ ಪ್ರಾದೇಶಿಕ ಪಕ್ಷಗಳು ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆಯ್ಕೆ ಬಂದಾಗ ದೇ ಪ್ರಿಫರ್ ಕಾಂಗ್ರೆಸ್, ನನ್ನ ಪ್ರಕಾರ ಆ ರೀತಿ ಡೆಮಾಕ್ರೆಟಿಕ್ ಆಗ್ತಾ ಇದೆ. ಸರ್, ನೀವು ನೋಡ್ತಿರೋ ಹಾಗೆ ಐ ಅಗ್ರಿ ಪಾರ್ಟ್ಲಿ, ಕಾಂಗ್ರೆಸ್ ಡೆಮೋಕ್ರೆಟಿಕ್ ಆಗ್ತಾ ಇದೆ, ಅದು ಒಂದು ಆಯ್ಕೆ. ಆಲ್ಸೋ ದಿ ಆಯ್ಕೆ ಇಸ್ ಬಿಜೆಪಿ ಇಸ್ ಮಚ್ ಸ್ಟ್ರಾಂಗರ್ ಇನ್ ಪೊಸಿಷನ್. ಇರ್ಬೋದು. ನಾನು ಅದಕ್ಕೆ ಹೇಳಿದ್ದು, ನೀವು 47% ಓಟು 417 ಸೀಟ್ ಇದ್ದ ಕಾಂಗ್ರೆಸ್ ಇಳಿದಿಲ್ವಾ? ಅದರಿಂದ ಇಳಿದಿಲ್ವಾ? ನೀವು ನೋಡಿ, ಬೆಸ್ಟ್ ಪಾರ್ಟ್ನರ್ಶಿಪ್ ನಾನು ಹೇಳ್ತೇನೆ, 2004-2009 ಎರಡು ಮನಮೋಹನ್ ಸಿಂಗ್ನ ಗವರ್ಮೆಂಟ್ ಅಲ್ಲೂ ಕೂಡ ಕೊಯಲೇಷನ್ ಇತ್ತು. ಯಾರಾದ್ರೂ ಬಿಟ್ಟು ಓಡಿ ಹೋಗಿದ್ದಾರೆ ಅದರಲ್ಲಿ ಹೆಚ್ಚು ಮಂದಿ? ನೀವು ನರೇಂದ್ರ ಮೋದಿ ಆದ ನಂತರ ನೋಡಿ ಅವರು ಹೇಗೆ ಅವರ ಮೈತ್ರಿ ಪಾರ್ಟ್ನರ್ಗಳ ನಡೆಸಿಕೊಂಡಿದ್ದಾರೆ ಅಂತ ಚರಿತ್ರೆ ನೋಡಿ ನೀವು. ಅವರ ಪಕ್ಷದಲ್ಲಿ 4-5 ಮಂದಿ ಮಿನಿಸ್ಟರ್ಗಳು ಬಿಟ್ಟರೆ ಉಳಿದವರ ಹೆಸರು ನಿಮಗೂ ಗೊತ್ತಿಲ್ಲ, ನಮಗೂ ನೆನಪಿಲ್ಲ. 30 ಸೆಕೆಂಡ್ಸ್ ಪರ್ಯಾಯ ರಂಗ ಸರ್, ಪ್ಲೀಸ್ 30 ಸೆಕೆಂಡ್ಸ್ ಸಮ್ಮರೈಸ್ ಮಾಡಿ. ಯಾವುದು ಸಾಧ್ಯತೆ ಇವಾಗ ಪರ್ಯಾಯ? ನಾನು ಹೇಳ್ತೇನೆ, ಇವತ್ತಿಗೂ ಸಾಧ್ಯ ಇದೆ. ಯಾಕೆಂದ್ರೆ ನಿಮಗೆ ಗೊತ್ತಿದ್ದಾಗೆ ನರೇಂದ್ರ ಮೋದಿ ಅವರ ಬಗೆಗಿನ ಒಂದು ಆ ರೀತಿಯ ಅವರ ಪಾಪ್ಯುಲಾರಿಟಿ ಏನಿದೆ ಕರ್ನಾಟಕದಲ್ಲಿ ಅದು ಪ್ರೂವ್ ಆಗಿದೆ. ಬಿಜೆಪಿದು ಯಾಕೆ ಪರ್ಯಾಯ ಸಾಧ್ಯ ಇದೆ ಅಂತ ಹೇಳ್ತೇನೆ. ಇಂದಿರಾ ಗಾಂಧಿ ಅವರನ್ನು ಏಕಚಕ್ರಾಧಿಪತ್ಯ ನಡೆಸಿದಾರೆ ಅಂತ ಹೇಳ್ತಾರಲ್ಲ, ಅದನ್ನೇ ಕಾಪಿ ನರೇಂದ್ರ ಮೋದಿ ಮಾಡಿದ್ದಾರೆ. ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಬಿದ್ದ ತಕ್ಷಣ ಬಿಜೆಪಿದ ಪಾಪ್ಯುಲಾರಿಟಿಯನ್ನು ಬಿದ್ದು ಬಿಡುತ್ತೆ. ಕರ್ನಾಟಕದಲ್ಲಿ ಅದು ಪ್ರೂವ್ ಆಗಿದೆ, ಅದು ದೇಶದಲ್ಲೂ ಪ್ರೂವ್ ಆಗುತ್ತೆ. ಯಾಕೆಂದ್ರೆ ಇವರಿಗೆ ನೋಡಿ, ವಾಜಪೇಯಿ ಬೆಳೆಸಿದ ಲೀಡರ್ಗಳು, ಪ್ರಾದೇಶಿಕವಾದ ನಾಯಕರನ್ನು ಬೆಳೆಸಿದರು ಬಿಜೆಪಿಯವರು. ಅದು ಯಡಿಯೂರಪ್ಪ ಇರ್ಬೋದು, ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ವಸುಂಧರಾ ರಾಜೆ ಇರ್ಬೋದು, ಎಲ್ಲರೂ ಅವರು ಬೆಳೆಸಿದರು. ಬಿಜೆಪಿ ಬೆಳೆಸಿದ ಒಬ್ಬ ಲೀಡರನ್ನು ತೋರಿಸಿ. ಬಿಜೆಪಿ ನರೇಂದ್ರ ಮೋದಿ ಅವರು ಪ್ರಾದೇಶಿಕ ಯೋಗಿ, ಅವರ ಸಾಮರ್ಥ್ಯದಿಂದ ಎದ್ದು ನಿಂತರು, ಇಲ್ಲದ್ರೆ ಅವರನ್ನು ಮುಗಿಸುವವರು. ಯಾಕೆಂದ್ರೆ ಯಾರೂ ಕೂಡ ನನಗೆ ಒಂದು ಪರ್ಯಾಯವಾಗಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಇದು ಬಿಜೆಪಿಗೆ ಬಹಳ ತೊಡಕಾಗಲಿದೆ. ನೀವು ಹೇಳಿದ್ರಲ್ಲ, ಒಂದೊಂದು ರಾಜ್ಯದಲ್ಲಿ 2 ಸೀಟ್ ಮೈನಸ್ ಆದ್ರೆ ಇಷ್ಟು ಇಳಿತೆ ಅಂತ, 2 ಅಲ್ಲ 10 ಸೀಟೂ ಆಗ್ಬೋದು ಅದು. ಅದರಿಂದ ಇವತ್ತು ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಬಿಜೆಪಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ನೋಡಿ? ಇಲ್ಲಿ ದೊಡ್ಡ ಒಂದು ಲಿಂಗಾಯತ ದೊಡ್ಡ ವೋಟ್ ಬ್ಯಾಂಕ್ ಅಂದ್ರೆ ಮತ್ತೊಬ್ಬ ಸ್ಟ್ರಾಂಗ್ ಲೀಡರ್ ಯಡಿಯೂರಪ್ಪ ಇರಬಾರದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಮುಗಿಸಿದ್ರಲ್ಲ. ಅದರ ಪರಿಣಾಮ ವಿಧಾನಸಭೆ ಚುನಾವಣೆಯಲ್ಲಿ ಬಂತು ನಿಮಗೆ. ನೀವು ವಸುಂಧರಾ ರಾಜೆ ವಿರುದ್ಧ, ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧನೇ ಅಂಥದ್ದು ನಡೀತಾ 2 ರಾಜ್ಯಗಳಲ್ಲಿ, ಯೋಗಿ ವಿರುದ್ಧ ನಡೀತಾ ಇದೆ. ಅದರಿಂದ ಬಿಜೆಪಿ ಒಂದು ಸ್ಟ್ರಾಂಗ್ ಪಾರ್ಟಿ ಅಂತ ಏನು ಈಗ ಕಾಣ್ತಾ ಇದೆ. ಬಟ್ 1 ವರ್ಷದ ಅವಧಿಯಲ್ಲಿ ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಇದೆ, ಅದರ ಮೇಲೆ ಪರ್ಯಾಯ ಕೂಡ ನಿರ್ಧಾರ ಆಗುತ್ತೆ. ಸರ್, ಈಗ ಮಾತಾಡಕ್ಕೆ ಇನ್ನೂ ಇದೆ ಅಂತ ಅನ್ಕೋತೀನಿ. ಅತಿಥಿಗಳ ಅನುಮತಿ ಜೊತೆಗೆ ಒಂದು ಬ್ರೇಕ್ ಹೋಗಿ ಬಂದು ಕಂಟಿನ್ಯೂ ಮಾಡ್ಬಿಡ್ತೀನಿ, ಒಂದು 15 ನಿಮಿಷ ಮಾತಾಡ್ಬಿಡೋಣ ಅಂತ ಇದೆ. ಈರಣ್ಣ ಕರಾಡಿ ಅವ್ರಿಗೆ ಕೇಳ್ತಿದ್ದೀನಿ, ನಿಮಗೆ ಸಮಯ ಇದ್ರೆ ಇನ್ನೊಂದು 20 ನಿಮಿಷ ಮುಂದುವರ್ಸೋಣ ಅಂತ. ಕರಾಡಿ ಅವರೇ, ವೆಲ್ಕಮ್ ಬ್ಯಾಕ್. ಒಬ್ರು ವಿರುದ್ಧ ಒಂದಾಗೋದು ಬಹಳ ಸುಲಭ, ಬಟ್ ಯಾವುದ್ರ ಪರವಾಗಿ ಅಥವಾ ಯಾರ ಪರವಾಗಿ ಒಂದಾಗ್ತಿದೀವಿ ಅನ್ನೋ ಕಾರಣ ಹುಡ್ಕೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಉಂಟಾಗುವಂಥ ಪ್ರಶ್ನೆಗಳು ಸವಾಲಾಗಿ ಪರಿಣಮಿಸ್ಬಿಡ್ತವೆ. ನಾನು ನೀರಣ್ಣ ಕರಾಡಿ ಅವ್ರಿಗೆ ಕೇಳ್ತಿದ್ದೀನಿ, ಇವತ್ತು ಆಂಟಿ ಮೋದಿ ಬ್ಲಾಕ್, ಕರಾಡಿ ಅವ್ರು ಇದ್ದಾರೆ ನಮ್ಮ ಜೊತೆ? ಕರಾಡಿ ಅವರು ನನ್ನ ಧ್ವನಿ ಕೇಳ್ತಿದ್ಯಾ ಸರ್? ಓಕೆ, 1 ನಿಮಿಷ, ಅದನ್ನ ಮಾತಾಡಿಸಿ ವಾಪಸ್ ಬರ್ತೀನಿ. ನಾನು ಅದೇ ಪ್ರಶ್ನೆನ ನಾನು ಮಟ್ಟು ಅವ್ರಿಗೆ ಕೇಳ್ತೀನಿ. ಸರ್, ಒಂದು ಆಂಟಿ ಬಿಜೆಪಿ ಬ್ಲಾಕ್ ಆಗಿ ಒಗ್ಗಟ್ಟಿನ ಸ್ಥಾಪನೆ ಮಾಡ್ಕೊಳ್ಳೋದು ಇಟ್ಸ್ ಈಸಿಯರ್ ಸೆಡ್, ಆಯ್ತಾ? ಬಟ್ ಯಾವುದ್ರ ಪರವಾಗಿ? ಇದು ಬರೀ ಮ್ಯಾಥಮೆಟಿಕಲ್ ಅಂದರೆ ಗಣಿತದ ಆಧಾರದ ಮೇಲೆ ಆಗಬೇಕಾ, ಅಥವಾ ಒಂದು ಭಾವನಾತ್ಮಕ ಒಂದು ಮೈತ್ರಿ ಆಗಬೇಕಾ ಫಾರ್ ಇಟ್ ಟು ಬಿ ಅ ಸಕ್ಸಸ್ಫುಲ್ ಗವರ್ಮೆಂಟ್? ಮತ್ತೆ ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕಲ್ಲ ಸರ್? ಅಲ್ಲ, ಈಗ ಎಲ್ಲರೂ ಸೇರ್ತಾ ಇರೋದು ಒಂದು ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಎನ್ನುವುದು ಮೇನ್ ಕಂಟೆನ್ಷನ್. ಅದು ಒಂದು ಕೋಮುವಾದಿ ಪಕ್ಷ ಅಂತ. ಎರಡನೇದಾಗಿ ಒಂದು 10 ವರ್ಷಗಳ ಆಡಳಿತದ ನೋಡಿದರೆ ಆ ಆಡಳಿತ ಜನಸಾಮಾನ್ಯರ ವಿರುದ್ಧವಾಗಿ ಇದೆ ಎನ್ನುವುದೊಂದು ಅಭಿಪ್ರಾಯ ಇದೆ.
ಇದನ್ನು ಬೇಸಿಕಲಿ ನೀವು ಆಗ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಏನು ಹೇಳಿದರೆ, ಇದು ಕೊನೆಗೆ ಸಕ್ಸಸ್ ಆಗೋದು ಈಗ ನೋಡಿ 2004 ಸೀತಾರಾಮ್ ಯೆಚೂರಿಯ ಕೂತ್ಕೊಂಡು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿದರು ನೋಡಿ. ಅದು 2004 to 5 ವರ್ಷದಲ್ಲಿ ಆ್ಯಕ್ಚುಲಿ ಕಾಂಗ್ರೆಸ್ ಒಂದು ಒಳ್ಳೆ ಗೌರ್ಮೆಂಟ್ ಕೊಡಲಿಕ್ಕೆ ಅದರ ಕಾಂಟ್ರಿಬ್ಯೂಷನ್ ಇದೆ. ಇಲ್ಲದಿದ್ದರೆ ಮನಮೋಹನ್ ಸಿಂಗ್ ಕೂಡ ಅವರು ಹೊಸ ಆರ್ಥಿಕ ನೀತಿಯ ಅವರು ನಾಯಕರವರು. ಅದರಿಂದಾಗಿ ಭಾಳಷ್ಟು ಮಂದಿ ಈಗ ನೀವು LIC ಈ ಬ್ಯಾಂಕ್ ಎಲ್ಲ ಪ್ರೈವೇಟೈಸೇಷನ್ ಆಗೋದಕ್ಕೆ ಅವರು ವಿರೋಧ ಮಾಡಿದ್ರು. ಅದರಿಂದ ಅದನ್ನು ಉಳಿತು. ಅದನ್ನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅದು ಚೆನ್ನಾಗಿದ್ದರೆ ಅದು ಸಕ್ಸಸ್ ಆಗುತ್ತೆ ಅಂತ ಅದರ ಮೇಲೆ ನಡೀಬೇಕು. ಇವತ್ತು ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ಪಕ್ಷದಲ್ಲಿ ಏನೂ ಇದ್ದರೂ ಕೂಡ ಕೊನೆಗೆ ಒಂದು ಲಾರ್ಜರ್ ಒಂದು ಕಾಸ್ಗೋಸ್ಕರ ಅಂದರೆ BJPಯನ್ನು ಹೊರಗಿಡೋಸ್ಕರ ಅಷ್ಟು ಸಾಕಾಗೋದಿಲ್ಲ. ಕಾಮನ್ ಮಿನಿಮಮ್ ಪ್ರೋಗ್ರಾಮನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡಿದಾಗ ಇದು ಸಾಧ್ಯ ಆಗುತ್ತೆ. ಒಂದದು. ಎರಡನೇದು, ಈಗ ಇವರೆಲ್ಲ ಒಟ್ಟು ಸೇರಿದಾರಲ್ಲ, ಒಟ್ಟು ಸೇರಿದವರು ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರು ಒಟ್ಟಾಗೆ ಇಲೆಕ್ಷನ್ ಫೇಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಚುನಾವಣೋತ್ತರ ಮೈತ್ರಿಯಲ್ಲಿ ಈಗಿನ ಈ ಗೆಳೆತನ ಇದೆಯಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ. ಅದು ಚುನಾವಣೆ ಅನಿವಾರ್ಯವಾಗಿ ಸ್ಟೇಟಲ್ಲಿ ನೀವು ಹೇಳಿದಾಗ ಈಗ ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟರು ಮತ್ತು ಮಮತಾ ಬ್ಯಾನರ್ಜಿ ಒಟ್ಟಾಗಲಿಕ್ಕೆ ಆಗೋದಿಲ್ಲ. DMK ಮತ್ತು ADMK ಇವ್ರು ಏನು ಮಾಡಿದ್ರೆ ಒಟ್ಟಾಗಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ನೀವು SP ಮತ್ತು BSP ಒಟ್ಟಾಗಲಿಕ್ಕೆ ಆಗೋದಿಲ್ಲ. ಆದರೆ ನಾಳೆ ಒಂದು ಈಗಿನ ಇವರ ಮೈತ್ರಿಕೂಟ ಒಂದು 200 ಕ್ರಾಸ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. 200 ಕ್ರಾಸ್ ಮಾಡಿದರೆ ಆಗ ಒಂದು 50, 60, 70 ಸೀಟುಗಳಿದೆಯಲ್ಲ, ಆಗ ನವೀನ್ ಪಟ್ನಾಯಕ್ ಬರ್ಬೋದು, ತೆಲಂಗಾಣದವ್ರು ಬರ್ಬೋದು. ಆಗ DMK ಮತ್ತು ADMK ಒಟ್ಟಿಗೆ ಸಪೋರ್ಟ್ ಮಾಡಿದ ಉದಾಹರಣೆಗಳು ಕೂಡ ಇದೆ. ಅದು ಮಾಡ್ಬೋದು, ಅದು ಸಾಧ್ಯತೆ ಇದೆ. ಅದರಿಂದ ಈ ಎಕ್ಸಸೈಸನ್ನು ಒಂದು ಫಿಟಲ್ ಎಕ್ಸಸೈಸು ಇದು ನಿರರ್ಥಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಗಲೇ ಚರಣ್ ಗೌಡ್ರು ಹೇಳ್ತಾ ಇದ್ರು ಈಗಲೇ ಯಾಕೆ ಮಾಡಬೇಕು ಅಂತ. ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಂದರೆ, ದೇವೇಗೌಡರು ಇದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಯತ್ನ ಮಾಡಿದವರು ಅವರು. ಅದು BJP ಈ ರೀತಿಯ ಒಂದು ತೃತೀಯ ರಂಗ ಅಂತ ಇಟ್ಕೊಂಡ್ರು ಕೂಡ ಈ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳನ್ನು ಒಟ್ಟು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನವನ್ನೇ ಮಾಡಿದವರು. ಅದಕ್ಕಾಗಿ ಅವರ ಬಗ್ಗೆ ಬಹಳ ಗೌರವ ಇದೆ. ಆ ಗೌರವದ ಕಾರಣಕ್ಕಾಗಿ ಅವರ ಹೆಸರನ್ನು ಪ್ರಧಾನಿ ಪಟ್ಟಕ್ಕೆ ಉಳಿದವರೆಲ್ಲರೂ ಕೂಡ ಪ್ರಪೋಸ್ ಮಾಡ್ತಾರೆ. ಅದರಿಂದ ನೀವು ಎಲ್ಲ ಪ್ರಾದೇಶಿಕ ಪಕ್ಷಗಳು ಆಮೇಲೆ ನಾವು ನೋಡೋಣ, ಈಗ ನೀವು ಇಲೆಕ್ಷನ್ ಫೇಸ್ ಮಾಡಿ, ಕಾಂಗ್ರೆಸ್ ಫೇಸ್ ಮಾಡಿ ಅಂತಾರೆ ಆಗೋದಿಲ್ಲ. ಅದು ಆ ಪ್ರಯತ್ನ ನಡೀತಾನೆ ಇರುತ್ತೆ. ಅವರ ಹೇಳಿಕೆಯ ಒಂದು ಅರ್ಥೈಸುವಿಕೆ ಅಂದ್ರೆ ಇಂಟರ್ಪ್ರಿಟೇಷನ್ ಹೀಗೂ ಆಗ್ಬೋದಾ? ನೀವು ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಆಫ್ ಇಂಡಿಯನ್ ಪೊಲಿಟಿಕ್ಸ್, ನೀವು ಕಾಂಗ್ರೆಸ್ ಒಂದು ರೀತಿನಲ್ಲಿ ಅವ್ರು ಹೇಳಿದ್ರಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ಇದ್ದೀರಿ. ನಿಮ್ಮ ಸಾಮರ್ಥ್ಯ, ಸಂಘಟನಾತ್ಮಕ ಸಾಮರ್ಥ್ಯ, ಕ್ಷಮತೆ ಸಾಬೀತುಪಡಿಸ್ರಪ್ಪ. ಅಲ್ಲ, ಅದು ಆಗಿದೆ. ಇವತ್ತಿನ ಕಾಂಗ್ರೆಸ್ ಒಂದು ಕಾಲದ BJP, ಒಂದು ಕಾಲದ ಕಾಂಗ್ರೆಸ್ BJP, ಇವತ್ತಿನ ಅಂದ್ರೆ ಒಂದು ಕಾಲದ ಕಾಂಗ್ರೆಸ್ ಇವತ್ತಿನ BJP ಆಗಿದೆ. ಕಾಂಗ್ರೆಸ್ ಇವತ್ತು ಏನು ನಾವು 272 ಸೀಟ್ ಬಂದು ಕಾಂಗ್ರೆಸ್ ಗವರ್ಮೆಂಟ್ ಮಾಡ್ತಾ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಅವರ ವೀಕ್ನೆಸ್, ಅವರ ದೌರ್ಬಲ್ಯ ಗೊತ್ತಿದೆ, ಅವರ ಪರಿಸ್ಥಿತಿ ಗೊತ್ತಿದೆ ಅವರಿಗೆ. ಅದಕ್ಕಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಅದರಿಂದ ನಾವು ಹಳೆಯ ಭ್ರಮೆಯಲ್ಲಿ ನಾವು ಏಕಚಕ್ರಾಧಿಪತ್ಯವನ್ನು ನಡೆಸಿದ್ದೇವೆ, ನಾವು ಹೀಗೂ ಇರ್ತೇವೆ ಅಂತ ಹೇಳಿ ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ರಾಷ್ಟ್ರೀಯ ಪಕ್ಷ ಹೆಚ್ಚು ಪ್ರಾದೇಶಿಕವಾಗಬೇಕು, ಪ್ರಾದೇಶಿಕ ಪಕ್ಷಗಳು ಹೆಚ್ಚು ರಾಷ್ಟ್ರೀಯ ಮಟ್ಟದ ಬಗ್ಗೆ ಚಿಂತನೆ ಮಾಡಬೇಕು. ಅದು ಡೆಮೋಕ್ರಸಿ, ಅದು ಸಕ್ಸಸ್ ಆಗುತ್ತೆ, ಆರೋಗ್ಯಕರ ಡೆಮೋಕ್ರಸಿಗೆ. ರೈಟ್, ಅದರಿಂದ ಅದು ಆಗ್ಬೇಕು ಅಂತ. ಕಡಾಡಿ ಸರ್, ಒಂದಾಗೋದಿಕ್ಕೆ ಅಲ್ಲಿ 10 ಕಾರಣ. ಒಂದು ಆಂಟಿ ಮೋದಿ ಬ್ಲಾಕ್, ಇನ್ನೊಂದು ಪ್ರಧಾನಿ ಮೋದಿ ಅವರೇ ಹೇಳ್ದಂಗೆ CBI ಮತ್ತೆ ED ಇಂದ ಎಲ್ಲ ವಿರೋಧ ಪಕ್ಷಗಳು ಒಂದಾಗುವಂಥದ್ದು. ಇನ್ನೊಂದು ಕಾರಣ ನೀವು ರೀಸೆಂಟ್ ಆಗಿ ಕೊಟ್ರಿ, ಹೊಸ ಸಂಸತ್ ಭವನ. ಅದರಲ್ಲೂ ಕೂಡ ಒಂದು 19ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಹೊರಗುಳಿದಿದ್ದಾವೆ. ಆ 19 ಪಕ್ಷಗಳ ಪೈಕಿ 14ರಿಂದ 15 ಪಕ್ಷ ಇವತ್ತು ಸಭೆಯಲ್ಲಿ ಭಾಗವಹಿಸಿದೆ. ಸೊ ವಿರುದ್ಧ ಒಂದಾಗೋದು ಈಸಿ, ಯಾವುದ್ರ ಪರ ಒಂದಾಗ್ತಿದ್ದಾರೆ ಇವರು ಅಂತ ನಿಮ್ಮ ವಿಶ್ಲೇಷಣೆ ಕೇಳಿದೆ. ಅಲ್ಲ, ಒಂದು ಮೋದಿ ಅವರಿಗಿರ್ತಕ್ಕಂಥ ಜನಪ್ರಿಯತೆ ಇರ್ಬೋದು, ಮೋದಿ ಅವರಿಗಿರ್ತಕ್ಕಂಥ ದೂರದೃಷ್ಟಿ ಇರ್ಬೋದು, ಮತ್ತು ಅವ್ರ ಕಮಿಟ್ಮೆಂಟ್ ಇರ್ಬೋದು. ಬಹುಶಃ ವಿರೋಧಿ ರಂಗದಲ್ಲಿ ಆ ಥರದ ನಾಯಕತ್ವ, ಆ ಥರದ ಬಲವಾದ ಪ್ರತಿಪಾದನೆ ಮಾಡ್ತಕ್ಕಂಥ ಮತ್ತು ಐಡಿಯಾಲಜಿ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಕಾಣಿಸ್ತದೆ ನಮ್ಗೆ ಇವತ್ತಿನ ದಿವಸದೊಳಗೆ. ಇವರು ಕೇವಲ ಮೋದಿಯವರ ಜನಪ್ರಿಯತೆಯನ್ನು ತಡಿಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಇಮೇಜನ್ನು ನೋಡಿ ಎಲ್ಲ ಪಾರ್ಟಿಗಳು ಹೆದರಿ ಹೋಗಿದಾವೆ ಇವತ್ತು. ಹೀಗಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕನ್ನುವಂಥ ಒಂದೇ ಕಾರಣದಿಂದ ಅವರು ಈ ಥರದ ಘಟಬಂಧನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ಯಾವುದೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಲ್ಲ, ಅಥವಾ ನಾಯಕತ್ವ ಕೂಡ ಸಮಸ್ಯೆ ಬಂದಾಗ, ಚರ್ಚೆ ಬಂದಾಗ
ಬಹುಶಃ ನಾಯಕತ್ವ ಚರ್ಚೆ ಬಂದಾಗೂ ಕೂಡ ಇವರು ಒಕ್ಕಟ್ಟಾಗಿ ಮುಂದುವರಿತಾರೆ ಅನ್ನುವಂಥದ್ದು ವಿಶ್ವಾಸ ಕೂಡ ಇವತ್ತಿಲ್ಲ. ಹೀಗಾಗಿ ಇದೊಂದು ವಿಫಲ ಪ್ರಯತ್ನ ಅಂತೇಳಿ ನನಗನ್ನಿಸ್ತದೆ. ಆಯ್ತು, ಇದೆಲ್ಲದರ ನಡುವೆ ಅಲ್ಲ ಏನೋ ಹೇಳ್ತಿದ್ರಿ, ಕಡಾಡಿ ಅವರು ಹೇಳ್ತಿದ್ರಿ ಏನೋ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದೊಂದು ವಿಫಲ ಪ್ರಯತ್ನ. ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ ಇದು ಹೋರಾಟ ಇದೆ. ದೇಶದ ದೃಷ್ಟಿಯಿಂದ ಆಗಲಿ ಅಥವಾ ಐಡಿಯಾಲಜಿ ದೃಷ್ಟಿಯಿಂದ ಆಗಲಿ ಯಾವುದೇ ಆ ಥರದ ಚರ್ಚೆ ಆಗಲಿಲ್ಲ. ಮತ್ತು ನಾಯಕತ್ವದ ಪರವಾಗಿಯೂ ಅವರು ಚರ್ಚೆ ಇಲ್ಲ. ಆ ಚರ್ಚೆಗಳು ಬಂದಾಗ ಇವರು ಎಷ್ಟು ಒಕ್ಕಟ್ಟಾಗಿ ಮುಂದುವರಿತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಆಯ್ತು ದಾಸರಿ ಅವರೇ, ಇವತ್ತು ಮೀಟಿಂಗ್ ಆದ್ಮೇಲೆ ಹೊರಗೆ ಬಂದು ಒಂದಷ್ಟು ನಾಯಕರು ಮಾತನಾಡಿದಾಗ ಅವ್ರು ಹೇಳಿದ ಮಾತೇನಂದ್ರೆ, ಮತ್ತಷ್ಟು ಚರ್ಚೆ ಶಿಮ್ಲಾನಲ್ಲಿ ಮಾಡ್ತೀವಿ, ಜುಲೈ 12-13ಕ್ಕೆ 2 ಡೇ ಮೀಟಿಂಗ್ ಕರಿತಿದ್ದೀವಿ, ಇವತ್ತು ಬರೀ 11 ಗಂಟೆಯಿಂದ 3 ಗಂಟೆ ತನಕ ಮಾತ್ರ, ಅದು ಇನ್ ಡೀಟೇಲ್ ಮಾತಾಡ್ತೀವಿ, ಬಟ್ ಮೋರ್ ಆರ್ ಲೆಸ್ ಇನ್ ಪ್ರಿನ್ಸಿಪಲ್ ನಾವು ಒಪ್ಪಿದ್ದೀವಿ, ಒಟ್ಟಿಗೆ ನಾವು ಚುನಾವಣೆಯನ್ನ ಫೈಟ್ ಮಾಡ್ತೀವಿ ಅಂತ. ಹೌದು, ಇವಾಗ ಒಟ್ಟಿಗೆ ಅಂದ್ರೆ ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ವಿ ಆರ್ ಫೈಟಿಂಗ್ ದಿಸ್ ಎಲೆಕ್ಷನ್ ಟುಗೆದರ್, ಹೌ ಡು ಯು ಡಿಫೈನ್ ಟುಗೆದರ್? ಸೊ ನೀವು ಆಗ್ಲೇ ಒಂದು ವಿಷಯ ಹೇಳ್ತಾ ಇದ್ರಿ, ಒಂಥರ ಇದು ಗಣಿತನ ಭಾವನೆನ ಅದಿದು ಅಂತ. ಇವತ್ತು ದೇಶದಲ್ಲಿ ಆಗ್ಬೇಕಾಗಿರೋದು ಒಂದು ಭಾವನಾತ್ಮಕ ಅಲಯನ್ಸ್. ಇವತ್ತು ಆ ಭಾವನೆ ಏನು? ನಮ್ಮ ಸಂವಿಧಾನ ಉಳಿಸೋದಕ್ಕೋಸ್ಕರ, ದೇಶ ಉಳಿಸೋದಕ್ಕೋಸ್ಕರ. ಆ ಒಂದು ಭಾವನಾತ್ಮಕವಾಗಿ ಅಲಯನ್ಸ್ ಮಾಡಬೇಕಾದಾಗ ಕೆಲವರು ದೊಡ್ಡಣ್ಣನಂತವರು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಕೆಲವರು ಚಿಕ್ಕಣ್ಣನಂತವ್ರು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಒಂದೇ ಮೀಟಿಂಗಲ್ಲಿ ಇವತ್ತು ಇಡೀ ದೇಶನ ಉಳಿಸೋದಕ್ಕೆ ಹೋಗ್ತಾ ಇರೋ ಒಂದು ಪಡೆ ಇದು. ಒಂದು ಮೀಟಿಂಗಲ್ಲಿ ಯಾವುದು ಆಗಲ್ಲ, ನಿರ್ಧಾರಗಳ ಅಟ್ಲೀಸ್ಟ್ ಇವತ್ತು ಒಂದು ಎಲ್ಲಾರು ಒಂದು ಕನ್ಸೆನ್ಸಸ್ ಏನು ಹೇಳಿದ್ದಾರೆ, ಹೌದು ನಾವೆಲ್ಲರನ್ನು ಒಟ್ಟಾಗಿ ಫೈಟ್ ಮಾಡಬೇಕು ಅಂತಾರೆ. ಹೇಗೆ ಒಟ್ಟಾಗಿ ಫೈಟ್ ಮಾಡೋಕ್ಕಾಗತ್ತೆ? ರಾಜಸ್ಥಾನ್ ತಗೊಳ್ಳಿ, ಛತ್ತೀಸ್ಗಢ ತಗೊಳ್ಳಿ, ಮಧ್ಯಪ್ರದೇಶ, ಮಿಜೋರಾಂ ರಾಜ್ಯದಲ್ಲಿ ತೆಲಂಗಾಣ ಮತ್ತೆ ಕಾಂಗ್ರೆಸ್, 4 ರಾಜ್ಯದಲ್ಲಿ ಅಲ್ಲ, 2 ಬಿಜೆಪಿ 2 ಕಾಂಗ್ರೆಸ್ ಇದೆ. ಅಂದ್ರೆ ಮಿಜೋರಾಂ ಸಣ್ಣ ರಾಜ್ಯ ಆದ್ರೂ ಕೂಡ ಅಲ್ಲ, ನಾನು ಹೇಳ್ತಾ ಇರೋದು ಈ 2 ಪಕ್ಷ ದ್ವಿಪಕ್ಷ. ಅದೇ 4 ರಾಜ್ಯಗಳಲ್ಲಿ, ಈ ದೊಡ್ಡ ರಾಜ್ಯಗಳಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷ. ಇಲ್ಲಿ ಬಿಟ್ರೆ ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಬೇರೆಯವರಂತ ಮಟ್ಟಕ್ಕಿಲ್ಲ. ಅವರೇ ಫೈಟ್ ಮಾಡಲಿ. ಇಲ್ಲಿ TMC ಬರಲ್ಲ, ಬೇರೆ ಬೇರೆ ಯಾರು ಬರಲ್ಲ. UP ತಗೊಳ್ಳಿ, UPಯಲ್ಲಿ ಸಮಾಜವಾದಿ ಪಾರ್ಟಿ ಇದೆ. ಅಲ್ಲಿ ಸಮಾಜವಾದಿ ಪಾರ್ಟಿಗೆ ಅತಿ ಹೆಚ್ಚು ಸ್ಥಾನಗಳನ್ನ ಫೈಟ್ ಮಾಡೋಕೆ ಅವಕಾಶ ಕೊಡಬೇಕು. ವೆಸ್ಟ್ ಬೆಂಗಾಲಲ್ಲಿ ತಗೊಳ್ಳಿ, ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಏನಿದೆ? ಏನೂ ಇಲ್ಲ. ಅಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು. ಈ ತರ ಮಾಡ್ತಾ ಹೋದ್ರೆ ಟುಗೆದರ್ ಅಂದ್ರೆ ಹಿಂಗಾಗುತ್ತೆ. ಹೌದು, ಹಾಗೆ ಆಗುತ್ತೆ. ಇವತ್ತು ಡೆಲ್ಲಿಯಲ್ಲಂತೂ ಅವರ ಪರಿಸ್ಥಿತಿ ಇಲ್ಲ, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನೂ ಇಲ್ಲ. ಸೊ ಅಲ್ಲಿ ನಮಗೆ ಅವಕಾಶ ಇರಬೇಕು. ಪಂಜಾಬಲ್ಲೂ ಅಷ್ಟೇ, ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಇವತ್ತು ಬಿಜೆಪಿಗೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಲೀಡರ್ಗಳೇ ಇವತ್ತು ಒಂಥರ ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ಳೋ ತರ ಸಭೆಗಳನ್ನ ಇವತ್ತು ಪಂಜಾಬಲ್ಲಿ ಮಾಡ್ತಾ ಇದ್ದಾರೆ. ಈ ತರ ಪರಿಸ್ಥಿತಿಗಳಿದೆ. ಇವತ್ತು ಗುಜರಾತ್ ಅಲ್ಲಿ ಬಿಡಿ, ಅವರು ಕಾಂಗ್ರೆಸ್ ಅಲ್ಲಿ ಲೆಕ್ಕಕ್ಕೂ ಆಗಲ್ಲ. ಅಂದ್ರೆ ಇರೋದೇ ಸೀಟಲ್ಲಿ ಅವ್ರಿಗೆ ಬಂದಿರೋ ಸೀಟೇ 15 ಸೀಟ್ ಅನ್ಸುತ್ತೆ, ನಮಗೆ 5 ಸೀಟ್ ಬಂದಿದೆ. ಎಲ್ಲೆಲ್ಲಿ ಇವತ್ತು ನಿಜವಾದ ಒಂದು ಅಲಯನ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಇದೆಯೋ ಅಲ್ಲಿ ದೊಡ್ಡಣ್ಣಂತರ ಹೇಳ್ತಾರ ಒಂದು ಸ್ಯಾಕ್ರಿಫೈಸ್ನ ಮಾಡಿ ಅಲಯನ್ಸ್ ಮಾಡಿದಾಗ ಖಂಡಿತವಾಗಿಯೂ ನೀವು ನಂಬರ್ ಗೇಮ್ ಹೇಳ್ತಾ ಇದ್ರಲ್ಲ, ಅವ್ರು 37%, ಬಾಕಿ 63% ಇದೆಯಲ್ಲ, ಅದೆಲ್ಲದೂ ಒಂದು ಆಗೇ ಆಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಮೋದಿ ಅವರು ಏನು ನೇಮು ಫೇಮಲ್ಲೆಲ್ಲ ಇತ್ತು, ಅವ್ರು ಬಂದು ಎಲೆಕ್ಷನ್ ಗೆಲ್ಲಿಸ್ಬಿಡ್ತಾರೆ ಅಂದ್ರಲ್ಲ, ಕರ್ನಾಟಕದಲ್ಲಿ ಯಾಕೆ ಗೆಲ್ಲಿಸ್ಲಿಲ್ಲ? ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಕ್ಷ ಇದೆಯಲ್ಲ, ಯಾಕೆ ಗೆಲ್ಸಕ್ಕಾಗಿಲ್ಲ ಇವತ್ತು ಕರ್ನಾಟಕದಲ್ಲಿ? ನಾವು ಮುಂಚೆ ನೋಡಿದೀವಲ್ಲ ದಾಸರಿ ಅವರೇ, ವೋಟಿಂಗ್ ಸೆಂಟಿಮೆಂಟ್ ಮತ್ತೆ ಪ್ಯಾಟರ್ನ್ ರಾಜ್ಯ ಮತ್ತೆ ಕೇಂದ್ರ ಚುನಾವಣೆಗಳಲ್ಲಿ ಇರ್ತವೆ. ರಿಸಲ್ಟ್ ಬಂದಾದ್ಮೇಲೆ ಇರೋ ಫೀಲಿಂಗ್ ಬೇರೆ. ರಿಸಲ್ಟ್ ಗಿಂತ ಮುಂಚೆ ಮೋದಿ ಅವ್ರು ಬರ್ತಾರೆ, ಕರ್ನಾಟಕ ಎಲೆಕ್ಷನ್ ನ ಗೆಲ್ಸ್ಬಿಡ್ತಾರೆ ಅನ್ನೋದೇ ತಾನೇ ಎಲ್ಲ ಕಡೆ ಫೀಡ್ಬ್ಯಾಕ್ ಇದ್ದಿದ್ದು. ಅದು ಆಗ್ಲಿಲ್ಲ. ಇವತ್ತು ಕಾಂಗ್ರೆಸ್ ಏನು ಇವತ್ತು ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಇವತ್ತು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿದ್ರೆ, ಆ ಗ್ಯಾರಂಟಿಗಳ ಸೃಷ್ಟಿಕರ್ತರು ಯಾರು? ಆಮ್ ಆದ್ಮಿ ಪಕ್ಷ. ಡೆಲ್ಲಿಯಲ್ಲಿ ನಾವು, ಪಂಜಾಬಲ್ಲಿ ನಾವು ಆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಮಹಿಳೆಯರಿಗೆ ನಾವು ಉಚಿತ ಪ್ರಯಾಣ ಅಂತ ಅವ್ರ ಕನಸು ಮನಸ್ಸಲ್ಲಿ ಅನ್ಕೊಳಕ್ಕಾಗಿರ್ಲಿಲ್ಲ, ನಾವು ಮಾಡಿ ತೋರಿಸಿದ್ವಲ್ಲ. ಕರೆಂಟ್ನ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಕರೆಂಟ್ನ ಫ್ರೀಯಾಗಿ ಕೊಡಬೇಕನ್ನೋ ಒಂದು ಕಾನ್ಸೆಪ್ಟ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಲ್ಲಿ ಥರ ನಾವು ಷರತ್ತುಗಳು ಹಾಕಿಲ್ಲ. ಇವತ್ತು ಬಸ್ಸಲ್ಲಿ ಒಂದು ಮಹಿಳೆ ಪ್ರಯಾಣ ಮಾಡಬೇಕಂದ್ರೆ ಅವ್ರ ಮಹಿಳೆ ಅಂತ ಗುರ್ಸ್ಕೊಳ್ಳೋಕೆ ಏನೋ ಒಂದು ID ಕಾರ್ಡ್ ಬೇಕಾಗುತ್ತಾ? ಡೆಲ್ಲಿಯಲ್ಲಿ ಆ ಥರ ಯಾವುದು ಕಂಡೀಷನ್ ಹಾಕಿಲ್ವಲ್ಲ. ಮಹಿಳೆಯರು ಬಸ್ ಹತ್ತಿದ್ರೆ ಒಂದು ಪಿಂಕ್ ಟಿಕೆಟ್ ಕೊಡ್ತಾರೆ, ಮುಗೀತು. ಡೆಲ್ಲಿಯಲ್ಲಿ ನಾವು ಕರೆಂಟ್ ಫ್ರೀ ಹೆಂಗೆ ಕೊಡ್ತಾ ಇದ್ದೀವಿ? 200 ಯೂನಿಟ್ ನೀವು ಕಮ್ಮಿ ಬಂತಂದ್ರೆ ಯಾರಾದ್ರೂ ಆಗ್ಲಿ ಕೊಡ್ತಾ ಇದೀವಿ. ಆಕ್ಚುಲಿ ನೀವು ನನ್ನ ಪಾಯಿಂಟ್ ನ ಪ್ರೂವ್ ಮಾಡಿದ್ದೀರಿ. ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮೈತ್ರಿ ಮಾಡ್ಕೊತಿದ್ದೀರಿ. ಲುಕ್ ಅಟ್ ದ ಕಾಂಪಿಟಿಷನ್ ಹಿಯರ್ ಲೋಕಲ್. ನೀವು ಹೇಳ್ತಿದ್ದೀರಿ ಇವ್ರ ತರ ನಾವು ಷರತ್ತು ಹಾಕ್ಲಿಲ್ಲ, ಇವ್ರ ತರ ಹೇಳ್ತಾ ಇರೋದು ನಮ್ಮಿಂದ ಇವ್ರು ಮಾಡಿದ್ರೆ ಇವ್ರು ಕಲ್ತಿದ್ದಾರೆ. ಪೈಪೋಟಿ ಇದೆಯಲ್ಲ, ಇದು ನಿಮಗೆ ಅಲ್ಲಿ ಒಂದು ಒಡಕಿಗೆ ಕಾರಣ. ಕಲಿಯೋದು ಯಾವತ್ತು ಕೆಟ್ಟ ವಿಷಯ ಅಲ್ಲ, ಪ್ರತಿಯೊಬ್ಬರು ಕಲಿಬೇಕು. ಸ್ಪರ್ಧೆ ಮಾಡ್ತಿದ್ದೀರಿ. ಒಂದು ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು 2015 ಟೈಮಲ್ಲಿ ಆಮ್ ಆದ್ಮಿ ಪಾರ್ಟಿನ ನೋಡಿ ನಾವು ಕಲಿಯೋದು ತುಂಬಾ ಇದೆ ಅಂತ ಹೇಳಿ. ಕಲ್ತರು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಮಾಡಿದ್ರು. ಇವತ್ತು ನಾವು ಹೇಳ್ತಾ ಇರೋದು
ಒಂದೊಂದು ರಾಜ್ಯದಲ್ಲಿ ಯಾರ್ಯಾರ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದು ನೋಡಿ ನೀವು ಹೇಳಿದ ಪ್ರಕಾರನೇ ಗಣಿತದಲ್ಲೇನೆ ಸೀಟ್ನ ಲೆಕ್ಕ ಹಾಕಿ ಅಲಯನ್ಸ್ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ಸಾಧ್ಯ. ಈ ಸರ್ವಾಧಿಕಾರಿ ಧೋರಣೆ ಏನಿದೆ ಮೋದಿ ಮತ್ತು ಅಮಿತ್ ಶಾ ಅವರದು, ಆ ಸರ್ವಾಧಿಕಾರ ಧೋರಣೆ ಇವತ್ತು ಮುಗಿಬೇಕು ದೇಶದಲ್ಲಿ. ರೈಟ್. ಅಲ್ಲ ಸರ್, ಖರ್ಗೆ ಅವರ ನೇತೃತ್ವದಲ್ಲಿ ಆಗೋಯ್ತಿದ್ದು ನಮಗೆ ಗೊತ್ತಿದೆ. ಅಲ್ಲಿರುವಂಥ ಎಲ್ಲ ರಾಜಕಾರಣಿಗಳ ಪೈಕಿ ಖರ್ಗೆ ಅವರ ಹಿರಿತನ ಅನ್ಕ್ವೆಶ್ಚನಬಲ್. ಆಯ್ತಾ? ಅದು ಗೌರವಪೂರ್ವಕವಾದಂಥ ಒಂದು ನೇತೃತ್ವವೋ ಅಥವಾ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡಬೇಕಾಗಿರುವಂಥ ನೇತೃತ್ವ ನಾಯಕತ್ವವೋ ಈ ಪರ್ಯಾಯ ರಂಗಕ್ಕೆ? ಯಾಕಂದರೆ ದ್ವಂದ್ವ ಆಗಿರೋ ಸ್ವಲ್ಪ ಕನ್ಫ್ಯೂಷನ್ ಇರೋದು ಇಲ್ಲಿ ಅಂತ ನಾನು ನಿಮ್ಮ ಚರ್ಚೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವ ಗೊಂದಲನೂ ಇಲ್ಲ, ಬಹುತೇಕ ತಮಗೆಲ್ಲ ಗೊಂದಲ ಇರೋಂಗಿದೆ. ನೋಡಿ, ಇವತ್ತಾಗಿರ್ತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಅವರೇ ಎಲ್ಲ ಕಡೆ ಓಡಾಟ ಮಾಡಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ. ಅದಕ್ಕೆ ಕನ್ಫ್ಯೂಷನ್ ಅದನ್ನೇ ಆಯೋಜನೆ ಅವ್ರು ಸ್ಪಷ್ಟ ಇದ್ದಾರೆ. ನೀವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಪಡ್ತಿದ್ದೀರಿ ಅಂತ ನನ್ಗನ್ನಿಸ್ತಾ ಇದೆ. ಅಲ್ಲ, ತಪ್ಪಿಲ್ಲ, ನೀವು ಅನ್ಕೋಬಹುದು, ಹೆಂಗೆ ಅಂತ ಹೇಳ್ಬೋದು. ಅದನ್ನೇ ಹೇಳ್ತೀನಿ, ಖಂಡಿತ ಕೇಳಿ. ಈಗ ನನ್ನ ಅದಕ್ಕೆ ಮುಂಚೆ ಸ್ನೇಹಿತರಿಗೆ ಒಂದು ಕ್ಲಾರಿಫೈ ಮಾಡ್ತೀನಿ. ಇರಲಿ, ಅವರು ಒಂದು ಪಕ್ಷವಾಗಿ ಪಾಪ ಅವರು ಕರ್ನಾಟಕದ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ತಾವೇ ಚರ್ಚೆ ಕರೆದಾಗಲೂ ಇದೇ ಹೇಳ್ತಿದ್ರು, ಕರ್ನಾಟಕ ಅಸೆಂಬ್ಲಿಯಲ್ಲಿ 34 ಸೀಟ್ ಗೆಲ್ತೀವಿ ಅಂತ. ಅದು ಅಪೇಕ್ಷೆ ಪಡೋಂಥ ರಾಜಕೀಯ ಪಕ್ಷಕ್ಕೆ ತಪ್ಪಲ್ಲ. ಈ ದೇಶದಲ್ಲಿ ಉಚಿತ ಕೊಡುಗೆಗಳು, ಜನಪರ ಕಾರ್ಯಕ್ರಮಗಳು ಕೊಡೋದ್ರಲ್ಲಿ ಯಾರಾದರೂ ಫಸ್ಟು ಬೇರೆಯವ್ರ ಕಲ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಕಲ್ತಿದ್ದಾರೆ. ಈ ದೇಶದಲ್ಲಿ ಉಳುವವನಿಗೆ ಭೂಮಿ ಕೊಟ್ಟಂಥವ್ರು ಕಾಂಗ್ರೆಸ್ ಪಕ್ಷ. ಇವತ್ತೇನು ಉಚಿತವಿದ್ದಿದ್ದು ನಾವು ಕೊಟ್ಟು ಅಂತ ಹೇಳ್ತಾರಲ್ಲ, ನಮ್ಮನ್ನು ನೋಡಿ ಅವ್ರು ಕಾಪಿ ಮಾಡಿರೋದು. ಕರ್ನಾಟಕದಲ್ಲಿ ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ದಿನಕ್ಕೆ 200 ಯೂನಿಟ್ ಆವತ್ತೇ ಫ್ರೀ ಪವರ್ ಕೊಟ್ಟರು. ದಿನಕ್ಕೆ ಯಾರೋ ಒಬ್ಬ 5 ಪವರ್ ಪಂಪ್ಸೆಟ್ ಇಟ್ಕೊಂಡಿದ್ರೆ ಅವ್ನು 1000 ಯೂನಿಟು. ಆ ಥರ ಲೆಕ್ಕದಲ್ಲಿ ಇವರಿಂದ ಕಲಿಯೋಂಥದ್ದು ಕಾಂಗ್ರೆಸ್ ಪಕ್ಷ ಏನೂ ಇಲ್ಲ. ನಮಗೆ ಪವರ್ ಬರೋದು ಬಿಡೋದು ತಲೆ ಕೆಡಿಸ್ಕೊಳ್ಳಲ್ಲ, ಅದು ಆಮೇಲೆ ತೀರ್ಮಾನ ಆಗುತ್ತೆ. ಇವತ್ತು ಪೂರ್ವಭಾವಿ ಸಭೆ ಆಗಿದೆ, ಚರ್ಚೆ ಆಗಿದೆ, ನಾಯಕ ಮಟ್ಟದಲ್ಲಿ ಹೊಂದಾಣಿಕೆ ಆಗಿದೆ. 19 ಪಕ್ಷದ ನಾಯಕರು ಇವತ್ತು ಭಾಗಿಯಾಗಿದ್ದಾರೆ. ಸೈದ್ಧಾಂತಿಕವಾಗಿ ಬೇರೆ ಬೇರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸಹ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಸ್ಕೀಮಲ್ಲೇ ಇವತ್ತೆಲ್ಲ ಒಂದು ಕಡೆ ಸೇರಿದ್ದಾರೆ. ವಿಶೇಷವಾಗಿ ತಾವು ಮಲ್ಲಿಕಾರ್ಜುನ್ ಖರ್ಗೆರವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಫ್ಕೋರ್ಸ್ ಬೇರೆ ಎಲ್ಲ ಇರಲಿ, ಮೋದಿರವರಿಗೆ ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಚಳಿ ಬಿಡಿಸ್ತಂಥವ್ರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ನಮಗೆ ಹೆಮ್ಮೆ ಇದೆ, ಕರ್ನಾಟಕದ ಒಬ್ಬ ನಾಯಕರು ಆ ಮಟ್ಟಕ್ಕೆ ಸಮರ್ಥ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದಂಥ ಕೆಲಸದ ಬಗ್ಗೆ ನಮ್ಗೆ ಗೌರವ ಇದೆ. ಇವತ್ತು ರಾಜ್ಯಸಭೆಯಲ್ಲಿ ಅವರು ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡ್ತಾ ಇದ್ದಾರೆ. ಬಟ್ ಆಗಲೇ ಅಮೀನ್ ಮಠ್ ಅವರು ಒಂದು ಮಾತಾಡೋದು, ಚುನಾವಣಾ ಪೂರ್ವದ ಹೊಂದಾಣಿಕೆ, ಚುನಾವಣೋತ್ತರ ಹೊಂದಾಣಿಕೆ. ನೀವಿವತ್ತು ಚುನಾವಣಾ ಪೂರ್ವದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷದ ವಿರುದ್ಧವಾದಂಥ ಮತಗಳ ಕ್ರೋಢೀಕರಣ ಆಗಬೇಕು. ಸೊ ಅವಾಗ ವೋಟ್ ನಿಮಗೆ ಕನ್ಸಾಲ್ಟೇಟ್ ಆದರೆ ಫಲಿತಾಂಶ ಬದಲಾಗುತ್ತೆ ಅಂತೇಳಿ. ಚುನಾವಣೋತ್ತರ ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಸಂಖ್ಯೆನೂ ಪ್ರಮುಖ ಆಗುತ್ತೆ. ಯಾವತ್ತೂ ಸಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೆ ಹೆಚ್ಚು ಸಂಖ್ಯೆ ಇರುತ್ತೆ ಅವ್ರಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಹೊಂದಾಣಿಕೆನೂ ಆಗುತ್ತೆ. ನಿಮಗೆ 1996ರಲ್ಲಿ ಒಟ್ಟಾರೆಯಾಗಿ 64-65 ಸೀಟು ಜನತಾದಳ ಗೆದ್ದಿದ್ದು. ಲಲ್ಲು ಪ್ರಸಾದ್ ಯಾದವ್ ಅವರು ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು. ಕರ್ನಾಟಕದಲ್ಲಿ ಗೆದ್ದಿದ್ದು 16 ಸ್ಥಾನ. ಬೇರೆ ಬೇರೆ ಕಾರಣಕ್ಕೆ ಪಾಲಿಟ್ ಬ್ಯೂರೋನಲ್ಲಿ CPMನಲ್ಲಿ ಬೇಡ ಅಂತ ಹೇಳಿದ್ರು. ಜ್ಯೋತಿ ಬಸು ಅವ್ರಿಗೆ ಆಸಕ್ತಿ ಇದ್ರು ಸಹ ಪಾರ್ಟಿ ಒಪ್ಕೊಳ್ಳಿಲ್ಲ ಅವ್ರನ್ನ ಅವತ್ತು ಪ್ರಧಾನಮಂತ್ರಿ ಮಾಡೋದಕ್ಕೆ. ಸಂದರ್ಭ ದೇವೇಗೌಡರಿಗೆ ಬಂತು. ಹಾಗಾಗಿ ಇದು ಒಂದು ಯಾವ ಪಕ್ಷ ಹೆಚ್ಚು ಸಂಖ್ಯೆ ಬರುತ್ತೆ ಅನ್ನೋದು ಒಂದು ಅಂಶ. ಎರಡನೇದು, ಸಂಖ್ಯೆಗೆ ಅನುಗುಣವಾಗಿ ಯಾರನ್ನ ಕನ್ಸೆನ್ಸಸ್ ಕ್ಯಾಂಡಿಡೇಟ್, ಹೊಂದಾಣಿಕೆಯ ಅಭ್ಯರ್ಥಿಯಾಗಿ ಯಾರನ್ನ ತರ್ತಾನೆ ಅನ್ನೋದು ಸಹ ಪ್ರಮುಖ ಆಗುತ್ತೆ. ಅದು ಖರ್ಗೆ ಅವ್ರು ಆಗ್ಬೋದಾ ಅನ್ನೋ ಪ್ರಶ್ನೆ ನಂದಾಗಿ. ಖಂಡಿತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸಾಧ್ಯತೆಗಳು ಖರ್ಗೆ ಅವ್ರಿಗೂ ಸಹ ಮುಕ್ತವಾಗಿದೆ. ಬರುವಂಥ ಇದಕ್ಕೆ ನನಗೆ ಇನ್ನೊಂದು ಇಂಪಾರ್ಟೆಂಟು, ನೀವು 350-150 ಅಂದರೆ 350 ಕ್ರಾಸ್ ಮಾಡಿದ್ರೆ ಈ ಥರದ ಘಟಬಂಧನ ಸಂಖ್ಯೆ, ಭಾರತೀಯ ಜನತಾ ಪಕ್ಷನ 150 ಒಳಗಡೆ ನಾವು ಕಟ್ಟಾಕಿದ್ರೆ, ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳ ಸಂಖ್ಯೆಯನ್ನು ನಾವು 150 ಒಳಗೆ ಕಟ್ಟಾಕಿ ಘಟಬಂಧನ್ 350 ಸಾಧ್ಯ ಕ್ರಾಸ್ ಆದರೆ ಅವತ್ತು ಖರ್ಗೆರವ್ರಿಗೂ ಸಹ ಒಂದು ಮುಕ್ತವಾದಂಥ ಅವಕಾಶ ಇದೆ. ಅದನ್ನೇ ನನಗೇನು ಮುಜುಗರ ಇಲ್ಲ ಅದನ್ನು ಹೇಳೋದಕ್ಕೆ ಅಥವಾ ಚರ್ಚೆ ಮಾಡೋದಕ್ಕೆ. ಅವರೇ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವಕಾಶನೂ ಇದೆ, ಸಾಧ್ಯತೆಯೂ ಇದೆ, ಅದನ್ನು ಹೇಳ್ತಾ ಇದ್ದೇನೆ. ಇದು ಚುನಾವಣೋತ್ತರ ಬರುವಂಥ ಸಂಖ್ಯೆಗೆ ಅನುಗುಣವಾಗಿ ಈ ಸಾಧ್ಯತೆಗಳಿದೆ. ಮತ್ತು ಇದ್ರಲ್ಲಿ ಭಾಳ ಪ್ರಮುಖವಾದಂಥದ್ದು, ನಾವಿವತ್ತೇನೇ ಚರ್ಚೆ ಮಾಡಿದ್ರು ವೋಟ್ ಕನ್ಸಾಲ್ಟೇಟ್ ಆದರೆ ಬರೋ ಫಲಿತಾಂಶ ಬೇರೆ ಬೇರೆ ಹೋಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಅದೇ ಆಗಿದ್ದು. ಭಾಳಷ್ಟು ಜನ ನಾವು ಹೇಳಿದಾಗ BJP 65-70 ಸೀಮಿತ ಆಗಂದ್ರೆ ನಗ್ತಾ ಇದ್ರು, ಏನು ಜಾದು ಮಾಡ್ತಾ ಇದ್ರು ಅಂತ. ಅಂದರೆ ಅಂಡರ್ ಕರೆಂಟ್ ಆ ಮಟ್ಟದಲ್ಲಿ ಬಂದಾಗ
ಏನ್ ಬೇಕಾದ್ರೂ ಆಗೋ ಸಾಧ್ಯತೆಗಳಿದೆ. Under current ಏನು ಒಂದ್ ನಿಮಿಷ, ಆ ನಿಟ್ಟಿನಲ್ಲಿ ಆವತ್ತಿನ ಸಂದರ್ಭಕ್ಕೆ ಆಪ್ನವ್ರು ಇರ್ಬೋದು, ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಇರ್ಬೋದು, JDU ಇರ್ಬೋದು, RJD ಇರ್ಬೋದು, TMC ಇರ್ಬೋದು, TRS ಇರ್ಬೋದು, DMK ಇರ್ಬೋದು, ಎಲ್ಲ ಪಕ್ಷಗಳು, ಶಿವಸೇನೆ ಇರ್ಬೋದು, NCP ಇರ್ಬೋದು, ಇವೆಲ್ಲ ನಾಯಕರು ಸೇರಿಕೊಂಡು ಒಂದು ಕಡೆ ತೀರ್ಮಾನವನ್ನು ತಗೋತಾರೆ. ಎಲ್ರಿಗೂ ಗೊತ್ತಿದೆ ಇವತ್ತು ಇಡೀ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ, ಅಘೋಷಿತ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಇದೆ. ಅದರ ನಾಯಕರು ಮೋದಿ ಅನ್ನೋದು ಎಲ್ಲರೂ ಅರಿವಿಗೆ ಬಂದಿದೆ, ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಹಾಗಾಗಿ ಆವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ತೀರ್ಮಾನಗಳು ಖಂಡಿತ ಆಗುತ್ತೆ. 24ಕ್ಕೂ ಮುಂಚೆ ರಮೇಶ್ ಬಾಬು ಅವರೇ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದಿದೆ. ಆ 5 ರಾಜ್ಯಗಳಲ್ಲಿ 2 ರಾಜ್ಯಗಳಲ್ಲಿ ನೀವು ಅಧಿಕಾರ ನಡೆಸ್ತಿದ್ದೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ರೀತಿಯಲ್ಲಿ ಮತದಾನದ ಪ್ರಕ್ರಿಯೆ ಮೇಲೆ ಪ್ರಭಾವಿಸಿ ಅದು ಫಲಿತಾಂಶ ಬೇರೆ ರೀತಿ ಆದರೆ ಅದು 24ರ ಮೇಲೆ ಯಾವ ರೀತಿ ಪ್ರಭಾವಿಸುತ್ತೆ? ರಾಜ್ಯ ಗೆದ್ರೇನೆ ಅಲ್ವಾ ದೇಶ ಗೆಲ್ಲಕ್ಕಾಗೋದು? ಇವತ್ತಿನ ಪರಿಸ್ಥಿತಿಯಲ್ಲಿ 14 ರಾಜ್ಯಗಳಲ್ಲಿ ಬಿಜೆಪಿ ಏತರ ಪಕ್ಷಗಳ ಸರ್ಕಾರ ಇರುವಂತದ್ದು, ಅದರ ಪ್ರಭಾವ ಏನು ಅಂತ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಒಂದೇ ಒಂದು. ರಮೇಶ್ ಬಾಬು ಅವರು ಹೇಳಿದ್ರಲ್ಲ, ಬಿಜೆಪಿ 150 ಒಳಗಡೆ ಕಟ್ಟಿ ಹಾಕಿದ್ರೆ ನನಗೆ 200ರ ಆಸ್ಪಾಸಲ್ಲಿ ಬಂದ್ರು ಬಿಜೆಪಿ ಅಧಿಕಾರಕ್ಕೆ ಮೋದಿ ಪ್ರಧಾನಿ ಆಗೋದು ಸಾಧ್ಯತೆ ಇದೆ. ಓಕೆ, ಕಷ್ಟ ಇದೆ. ಅಲ್ಲ 240 ಪ್ಲಸ್ ಆದ್ರೆ ಮಾತ್ರ ಎಕ್ಸಾಕ್ಟ್ಲಿ ಅವ್ರದ್ದು ಕ್ಲಾರಿಟಿ ಬರಲಿಲ್ಲ. 200ಕ್ಕೆ ಬಂದ್ರು ಆಗೋದು ಕಷ್ಟ ಅಂತ ಅವ್ರು ಹೇಳ್ತಿರೋದು 240 250 ಪ್ಲಸ್ ಬಂದ್ರೆ ಸಾಧ್ಯತೆ ಇರುವಂತದ್ದು ಲೀಡರ್ಶಿಪ್ ವಿಲ್ ಕಂಟಿನ್ಯೂ. ಅಲ್ಲ, ಈ ನಮ್ಮ ಚರ್ಚೆ ಕಂಟಿನ್ಯೂ ಆಗ್ತದೆ. ನೋಡಿದ್ದಕ್ಕಾಗಿ ಧನ್ಯವಾದ. ಎಲ್ಲ ಅತಿಥಿಗಳಿಗೆ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.